ಕೊಲೆ ಆಗಿದೆ. ಅಯ್ಯೋ ನಿನಗೆ ದಬ್ಬಿಕೆ ಅಂತ ಕುಂತ ನಮ್ಮ ಹೆಂಡತಿ ಮಕ್ಕಳು ಕೊಲೆ ಆಕೈತಿ ಇಲ್ಲಿ. ನಾವು ಬೆಳಗ್ಗೆ ತಿನ್ಬೇಕು. ಅವ್ರು ಇವ ಏನು ಹೇಳಿದ್ರು ಅವ್ರು ತಮ್ಮ ಹೇಳಕೈತ್ಬಿಟ್ರು. ಕಡೆಗೆ ಅವ್ರು ಹೇಳಿದ್ರು ಏನು, ನಾನು DC ಇದ್ದೇನೆ, ಜಿಲ್ಲಾಧಿಕಾರಿ ಇದ್ದೇನೆ, ಈ ಭಾಗದ ಚೀಫ್ ನಾನು, ಇದ್ರ ನಿನ್ನ ಮನೆಗೆ ಇದ್ದಿ, ನಮಗೇನಾರ ಪಗಾರ ಕೊಡ್ತೀನಿ? ಈಗಂದಿಂದ DC ಏನು ಮಾಡ್ತಾನೆ ಪಾಪ? ಓ ಏನು ಕರ್ಮ ಇವರು, DC ಅಂದ್ರೆ ನನಗೆ ಗೊತ್ತಿಲ್ವಲ್ಲ ಇವರು. ಎಲ್ಲಿ ಈ ಊರಲ್ಲಿ ಏನು ಆಫೀಸ್ಗಳಿದೆಯಲ್ಲಪ್ಪ, ಅದಕ್ಕೆಲ್ಲ ನಾನೇ ಚೀಫು, ನಾವು ಇಡೀ ರಾಜ್ಯಕ್ಕೆ ಚೀಫು, ನಾವು ಬೆಳೆದ್ರೇ ಜನ ಅನ್ನ ತಿನ್ನೋದು ಅಂತ. ಆಯ್ತು, ಮುಗೀತು ಕತೆ ಅನ್ಕೊಂಡ್ರೆ DC. ಏನಿಲ್ಲ, ಹಿಂದಿನ ಡಿಕ್ಕಿ ಹತ್ರ ಬಂದು ದಾರಿ ನೋಡ್ತಾ ನಿಂತ್ಬಿಟ್ರೆ ಯಾವನಾದರೂ ಬರ್ತಾನೆ ಅಂತ. ಒಂದು 20 ನಿಮಿಷ ಆಗಿತ್ತು. ಡಿಡಿಡಿಡಿಡಿದ್ದು ಬುಲೆಟ್ ನೋಡ್ತಾರೆ ಆ ಭಾಗದ PSI. ಏನು ಯಮ ಇದ್ದಾಗಿಲ್ಲ, ಮೀಸೆ ಟೋಪಿ, ಕಣ್ಣು ಕೆಂಪು, DC ನೋಡಿದಷ್ಟು ಓ ಗಾಡಿ ಬೇಸಾಕಿ, ಸಾರ್ ಸ್ವಲ್ಪ ಏನು ಸರ್ ಇಲ್ಲಿ ನಿಂತಿದ್ದೀರಾ? ಸುಮ್ಮನೆ ನಿಂತಿಲ್ಲಪ್ಪ, ಗಾಡಿ ಸಿಕ್ಕಾಕೊಂಡಿದೆ. ಸರ್ ತಳ್ಳ ಸರ್, ಬನ್ನಿ ಸರ್ ನಾವು ಇಬ್ಬರು ತಳ್ಳೋಣ. ಅಯ್ಯೋ ಎಲ್ಲ ಆಯ್ತಪ್ಪ, ಅಷ್ಟು ಸುಲಭವಾಗಿ ಹೋಗಲ್ಲ. ಅವಾಗ ಸುತ್ತ ನೋಡ್ತಾನೆ PSI, 10 ಜನ ರೈತರಿದ್ದಾರೆ, ಆ ಕಡೆ ಈ ಕಡೆ 50 ಜನ ಇದ್ದಾರೆ ರೈತರು ಹುಡ್ಕೊಂಡಿದ್ರು. ಸರ್ ಎಲ್ಲ ರೈತರಿದ್ದಾರೆ. ಓ ಕರೀಲಿಲ್ಲ ಸರ್? ಕರೆದೆ ಅಪ್ಪ, ಬರಲಿಲ್ಲ ಅಂದರು. ಇವನು ಹೋದ ನೋಡ್ರಿ, ಬಡ್ಡಿ ಮಕ್ಕಳ ನೋಡಿ, ಯಾರು ಗೊತ್ತಾ, DC ಜಿಲ್ಲಾಧಿಕಾರಿ. ನಾನು ಸೆಲೋಟ್ ಹೊಡೆದೆ ಅವರಿಗೆ, ನೋಡಿದ್ರ ಅವ್ರು ಕರೆದಂತೆ ನೀವ್ಯಾಕೆ ಬರಲಿಲ್ಲ? ಒಬ್ಬೊಬ್ಬರನ್ನ ಬೆಂಡೆತ್ತಿ ಒಳಗೆ ಹಾಕಿ, ಮಕ್ಕಳೇ ವಿಮಾನ ಹತ್ತಿಸಿಬಿಡ್ತೀನಿ, ಏರೋಪ್ಲೇನ್ ಹತ್ತಿಸಿಬಿಡ್ತೀನಿ, ನಾಳೆಯಿಂದ ನೀವು ಈ ಗದ್ದೆ ಕಾಲಿಟ್ಟಿರ್ಬಾರ್ದು, ಹಂಗೆ ಕಾಲು ಮುರಿದಾಕ್ತೀನಿ, ಬೇಕಾ ಮಕ್ಕಳ ಅದಕ್ಕೆ. ಬಂದ ತಕ್ಷಣ ಎಲ್ಲ ರೈತರು ಕೈಯಲ್ಲಿರೋ ಸಲಿಕೆ ಗುದ್ಲಿ ಒಕ್ಕೊಟ್ಟು ಓಡಿ ಬಂದು ಕಾರನ್ನು ತಳ್ಳಿಲ್ಲ, ಅನಾಮತ ಪಲ್ಲಕ್ಕಿ ಎತ್ತಿದಂಗೆ ಎತ್ತಿ ಗಾಡಿ. DCಗೆ ಆಶ್ಚರ್ಯ. ಓ ಮೈ ಗಾಡ್, ನಾನು PSI ಆಗಿದ್ರೆ ಚೆನ್ನಾಗಿತ್ತು ಅನ್ಕೊಂಡು. ಜನ ನನ್ನ ಮಾತು ಕೇಳ್ತಾರೆ. ಸಾಕಾಗಿ ಥ್ಯಾಂಕ್ ಯು ಎಲ್ಲರಿಗೆ ಕೈ ಮುಗಿದು ಮುಂದೆ ಹೋದ್ಮೇಲೆ ಇವ SP ಅಲ್ಲೇನಿದ್ರೆ ಸೊಳೆ ಮಕ್ಕಳು ಯಾರು DC ನೋಡಿದ್ವಿ. ನಾ ಸೆಲ್ಯೂಟ್ ಹೊಡೆದೆ. ನನಗಿಂತ ಮೇಲೆ ನನ್ನಂಥವ್ರು 10 ಮಂದಿ ಅಂದ್ರೆ ಅವ ಅಕ್ಕನ, ಯಾಕೆ ಬರಲಿಲ್ಲ ನೀವು? ಅವ ಕರೆದ. ಒಬ್ಬ ರೈತ ಹೇಳ್ದ, ಯಪ್ಪ ನೀ ಕರೆದಂಗೆ ಅವ ನಮ್ಮನ್ನು ಕರೀಲಿಲ್ಲ ಅಂದ್ರೆ. ಅಂದರೆ ಯಾರನ್ನ ಯಾವ ಭಾಷೆಯಲ್ಲಿ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿರೋದು ಪೊಲೀಸಿಗೆ. ಎಲ್ರಿಗೂ ಒದೆಯಲ್ಲ ಅವರು, ಎಲ್ರಿಗೂ ಬೆಂಡತ್ರ, ಎಲ್ರಿಗೂ ವಿಮಾನ ಹತ್ಸಲ್ಲ. ಅವನ ವರ್ತನೆ, ಅವನ ಮಾತಿನ ಮೇಲೆ ಜನ ನಮ್ಮ ಮಾತುಗಳನ್ನ ಕೇಳ್ತಾರೆ. ಎಲ್ರಿಗೂ ದಂಡ ಪ್ರಯೋಗ ಆಗೋದಿಲ್ಲ. ಇದು ಮನುಷ್ಯನ ಜೀವನ. ಇನ್ನು ಕಳ್ಳ ಪೊಲೀಸ್, ಕಳ್ಳರು ಪೊಲೀಸು ಕಾಮನ್, ಅವ್ರವ್ರದ್ದು ನೋಡಿ. ಪಾಪ ಏನು ಬಂತು ಹೋದ್ರು, ಆ ಕರೆ ಕೇಳಿ ಯಾರ್ದೋ ಮನೇಲಿ ಏನಾಗಿ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದೆ, ಮೇಡಮ್ ಅಂಥದ್ದು ಕೇಳುವಂಥದ್ದು ಏನಲ್ಲ ನಮ್ಮದು, ನೀವು ಬಂದು ಕರ್ತವ್ಯ ನಿರ್ವಹಿಸ್ರಿ. ಇಲ್ಲ ಟ್ರೈ ಮಾಡ್ತೀನಿ, ನಾನು ನೋಡಿದ್ದೀನಿ ನಿಮ್ದೆಲ್ಲ TV ಅಂತೆಲ್ಲ ಹೇಳಿದ್ರು. ಬರದೇ ಇದ್ರು ಸಂತೋಷ. ಪಾಪ ಅವರಿಗೆ ಇದಕ್ಕಿಂತ ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಆ ಭಾಷೆನೂ ಹಾಗೆ. ಕಳ್ಳರ ಮನೆಗೆ ಬರ್ತಾರೆ, ಪೊಲೀಸರು ಕರೆಸೋದು ಎಷ್ಟು ಅಂತ ಪೊಲೀಸ್ ಹುಡುಕ್ತಾರೆ, ಬೀಟ್ ಬರ್ತಾರೆ ಎಲ್ಲ ಊರುಗಳಲ್ಲಿ. ಇಷ್ಟೇ ರಾತ್ರಿ 12ವರೆಗೋ 1ಕ್ಕೋ ಒಂದ್ಸರಿ ಟ್ರರ್ ಅಂತ ಚೀಟಿ ಊಟ ಹೋದ್ರು ಪಾಪ ಮತ್ತೆಷ್ಟೋ ಕಡೆ ಹೋಗ್ತಾರೆ. ಅಷ್ಟು ಬಂದರೆ ಸಾಕು, ಬಂದು ಹೋದ ಬೀಟು. ನಮ್ಮ ಮನೆ ಮುಂದೆನೇ ಬುಕ್ ಇದೆ, ಬರೆದಿರ್ತಾರೆ. ಅದು ಬುಕ್ ಸಿಗಲ್ಲ, ಒಂದೊಂದ್ಸರಿ ಗೋಡೆ ಮೇಲೆ ಬರೆದಿರ್ತಾರೆ. ಹೀಗಾಗಿ ಗೋಡೆ ತುಂಬ ಅವ್ರು ಬಂದು ಡೇಟು ಟೈಮೇ ನನ್ನ ಮನೆ ಕಾಂಪೌಂಡ್ ಗೋಡೆಗೆಲ್ಲ ಅವ್ರದ್ದು ಪದ್ಧತಿ ಅದು ಬರೆಯೋದು. ಹಾಗಂತ ಬಂದೀವಿ ಅಂತ ಅವ್ರಿಗೆ ಒಂದಿದು. ಕಳ್ಳ ಬಂದ್ಬಿಟ್ಟ ಒಂದು ಸಾರಿ, ಬೀಟ್ ಪೊಲೀಸ್ ಬಂದು ಹೋದ್ಮೇಲೆ ಕಳ್ಳ ಬಂದ್ಬಿಟ್ಟ. ಚಾಕು ತಗೊಂಡು ಹಿಂಗೆ ಮಾಡ್ತಿದ್ದಾನೆ. ಹೇಗಿದ್ದಾನೆ ಕಳ್ಳ? ಓ ಅದ್ಭುತ. ಎಲ್ಲಿದೆ ಎಲ್ಲ ತೆಗಿಯಮ್ಮ ಟೈಮ್. ಗಂಡ ಹೆದರ್ಕೊಂಡು ಗಾಬರಿ ಹಿಂಗೆ. ಹೆಂಡ್ತಿ ಏನು ಮಾಡಿದ್ಲು, ಸುಮ್ಮನೆ ಹಿಂಗೆ ನೋಡಿಲ್ಲ. ನೀವು ಒಯ್ಬೇಕಾದ್ರೆ ಇದ್ದಕ್ಕಿದ್ದಾಗ ಏನು ಮಾಡಿಲ್ಲ, ಅವನು ಹಿಂದಿನಿಂದ ಏನೋ ಕೊಡಕ್ಕೆ ಬಂದಂಗೆ ಮಾಡಿ ಅವನ ಕೈ ತಿರುಗಿ ಅವನನ್ನು ಕೆಳಗಡೆ ಹಾಕಿ ಅದ್ರ ಮೇಲೆ ಕೂತು ಗಂಡ ನೆನೆಸಿದ್ರಿ. ಹೇಳ್ರಿ ಮೇಲೆ ಕಳ್ಳವಲ್ಲ, ಕೆಳಗಡೆ ಇದ್ದಾನೆ, ಹೋಗಿ ಪೊಲೀಸ್ ಕರ್ಕೊಂಡು. ಗಂಡ ಆಯ್ತು ಕಣ ಅಂತ ಮನೆ ತುಂಬ ಓಡಾಡಿ ಬನೀನು ಹುಡ್ಕೊಂಡ, ಲುಂಗಿ ಹುಡ್ಕೊಂಡ, ಅಂಗಿ ಹುಡ್ಕೊಂಡ, ಎಲ್ಲ ಆಯ್ತು. ಹೋಗ್ತಾ ಇಲ್ಲ ಹೋಗ್ರಿ ಬೇಗ. ಒಂದು ಕೆಳಗಡೆ ಕಳ್ಳ ಕೂಡ, ಸರ್ ಬೇಗ ಹೋಗಿ ಸರ್, ಪೊಲೀಸರು ಕರ್ಕೊಂಬಂದು ಹ್ಯಾಂಡ್ ಓವರ್ ಮಾಡಿ. ಇಲ್ಲಿದ್ರೆ ಸತ್ತೋಗ್ತೀನಿ ನಾನು. ಈ ಅಮ್ಮ 85 kg ಮೋಸ್ಟ್ಲಿ, ನಾನು ಬಡಪಾಯಿ 32 kg.
ಬೇಗ ಸರ್ ಹೋಗಿ ಸರ್. ಹ್ಞೂ ಎಲ್ಲ ಚಪ್ಪಲಿ ಹುಡುಕ್ತಿದ್ದೆ ನಾವು. ಹೋಗ್ತೇನೆ ಯಾ ತಲೆ ಸಾಯ್ಬೇಡ, ಬಂದದ್ದೇ ತಪ್ಪು ನೀನು ಹಾಂ ಅಂತಂದು ಎಲ್ಲರೂ ಚಪ್ಪಲಿ ಸಿಗಲೇ ಇಲ್ಲ. ಚಪ್ಪಲಿ ಸಿಗ್ತಾ ಇಲ್ಲ ಕಣೆ ಅಂದ. ಕಳ್ಳ ಅಂದ. ಸರ್ ನಾನು ಹಾಕ್ಕೊಂಡ್ರೆ ಪೊಲೀಸರು ಕರ್ಕೊಂಡ್ಬನ್ನಿ ಸರ್, ಇಲ್ಲಿದ್ರೆ ನಾನು ಸತ್ತು ಹೋಗ್ತೀನಿ. ಹಾಂ, ಇದು ಜೀವನದಲ್ಲಿ ನಿತ್ಯ ನಡೆಯುವಂಥ ಹಾಸ್ಯದ ಘಟನೆಗಳು ಸ್ನೇಹಿತರೆ. ಇವನ್ನ ಆಸ್ವಾದಿಸಿ ನೋಡಿ ಬಹಳ ಜನ ನಗ್ತಾ ಇದ್ದೀರಾ, ವೆರಿ ಗುಡ್. ಕೆಲವರು ಕೆಮ್ತಾ ಇದ್ದೀರಾ, ಇದಂತೂ ವೆರಿ ಗುಡ್ ಸೈನ್. ಹಾಂ, ಯಾರು ಬರೀ ನಕ್ರಿ, ನಕ್ಕಾಗ ಯಾರಿಗೆ ಕೆಮ್ಮಂತೂ ಸ್ವಲ್ಪ ಕೈ ಮೇಲೆ ಎತ್ತಿ ನೋಡೋಣ. 1 2 3 4 5 6 7 8 9 ಓ ವೆರಿ ಗುಡ್, 25 ಜನ, ವೆರಿ ಗುಡ್. ನಕ್ರೆ ಕೆಮ್ಮು ಬರಬಾರ್ದು. ಕೆಮ್ಮು ಬಂತು ಅಂದರೆ ಹೇಗಂದ್ರೆ ನಮ್ಮ ಗಂಟ್ಲು ಇದು ಕಿಟಕಿ ಇದ್ದಂಗೆ, ಕಿಟಕಿ ಹಳೆ ಬಾಗಿಲಿದ್ದಂಗೆ. ನೀವು ತೆಗೆದಿಲ್ಲ ಭಾಳ ದಿವಸ ಅಂದರೆ ಫಸ್ಟ್ ಟೈಮ್ ತೆಗೆದಾಗ ಕರ್ 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 ಅಂತ ನಗಲಾರ್ದವ್ರು ನಕ್ರೆ ಈ ಗೊರ ಅಂತ ಶಸ. ಈಗ ಸರಿ ಆಯ್ತು, ಇನ್ನು ಮುಂದೆ ದಿನಾನಾಗಿ. ಇದು ಆರೋಗ್ಯದ ಸೂತ್ರ. ಹಾಗೆ ಇದನ್ನೆಲ್ಲ ಮಾಡಿದ ಮೇಲೆ ಕೇಸ್ ಮಾಡಿ ಪೊಲೀಸರಿಗೆ ಏನೋ ಹಿಡ್ಕೊಂಡು ಹೋಗ್ಬೇಕಷ್ಟೇ. 3 ದಿವಸನೋ 4 ದಿವಸನೋ ಇವ್ರು ಇಟ್ಕೋಬೇಕು ಸ್ಟೇಷನ್. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಅಲ್ಲಿ ನ್ಯಾಯ ನಿರ್ಣಯ ಆದಮೇಲೆ ಅವನು ಅಪರಾಧ ಸಾಬೀತಾದ್ಮೇಲೆ ಅವನಿಗೆ ಶಿಕ್ಷೆ. ಹಾಗೆ ಮಾಡಿ ಕಳಿಸ್ತಾರೆ ಅಂತ ತಿಳ್ಕೊಳ್ಳಿ. ಒಂದು ನಿಮಿಷ. ಹಾಂ, ಅವ್ರಿಗೆ ಸ್ವಲ್ಪ ಜ್ಞಾಪಕ ಮಾಡಿಕೊಡ್ತಾರೆ, ಲಿಂಕ್ ತಪ್ತೀನಿ ಸ್ವಲ್ಪ. ಈ ಡಾಕ್ಟ್ರುಗಳು ಕೂಡ ವೇದಿಕೆ ಮೇಲಿದ್ದು, ನನಗದು ತುಂಬ ಸಂತೋಷ ಆಯಿತು. ಡಾಕ್ಟ್ರುಗಳು ಎಷ್ಟು ಜನ ಇದ್ದೀರಿ? ಹಾಂ, ಡಾಕ್ಟ್ರಿಗೆ ಸನ್ಮಾನ ಆಯಿತು. ಮೇಡಮ್ ಇದ್ದಾರೆ, ಹೊರಟ್ರಲ್ಲ. ಏನು ಓದಿರ್ತಾರೆ ಡಾಕ್ಟ್ರುಗಳು, ಗೋಲ್ಡ್ ಮೆಡಲಿಸ್ಟ್ಗಳು. ಹಾಂ, ನಮಗೆ ಶಾಲೆಯಲ್ಲಿ ದುಂಡು ಬರಹಕ್ಕೆ 10 ಮಾರ್ಕ್ಸ್ ಎಕ್ಸ್ಟ್ರಾ ಅಂತ ಹೇಳಿರ್ತಾರೆ. ಡಾಕ್ಟ್ರಿಗೆ ರ್ಯಾಂಕ್ ಗೋಲ್ಡ್ ಮೆಡಲ್ ಹೆಂಗೆ ಕೊಡ್ತಾರೆ? ಅವ್ರ ಪ್ರಿಸ್ಕ್ರಿಪ್ಷನ್ ಯಾರಿಗಾದ್ರೂ ಅರ್ಥ ಆಗುತ್ತಾ? ಯಾರಿಗೂ ಅರ್ಥ ಎಮ್ ಅಂತ ಬರೆದ್ರು ಅಂದರೆ ಅದು ಏನು ಮೆಟಾಸಿಯನ್ನೋ, ಮಂಕ ನನ್ನ ಮಗನೋ, ಕಳ್ಳ ನನ್ನ ಮಗನೋ, ಏನೋ ಎಮ್ ಬರೆದ್ರೆ ಅಂತಂದು ನಮ್ಮ ಹಾರ್ಟ್ ಇದ್ದಂಗೆ ಇರ್ತವೆ, ECG ಇದು. ಯಾರಿಗೂ ಓದೋಕ್ಕೆ ಸಾಧ್ಯ ಇಲ್ಲ. ಬರೆದವ್ರು ಅವ್ರು ಓದಬೇಕು. ಎರಡನೇದವನೇ ಮೆಡಿಕಲ್ ಶಾಪ್. ಅದೇನು ಅವ್ರವ್ರ ಮಧ್ಯೆ ಲಿಂಕ್ ಇದೆಯೋ ನನಗೆ ಗೊತ್ತಿಲ್ಲ. ಅವನು ಮಾತ್ರ ನೋಡ್ತಿದ್ದ ಹಾಗೆ ಕೊಟ್ಟು ಬಿಡ್ತಾರೆ. ಹೌದಾ? ಅದೇನು ಅವ್ರವ್ರ ಮಧ್ಯೆ ಇರುತ್ತೋ ಗೊತ್ತಿಲ್ಲ, ಹಾಗೆ ಬರೆದು ಕೊಟ್ಟ. ಕೆಲವು ಡಾಕ್ಟ್ರು ಒಂದು 8-10 ಟ್ಯಾಬ್ಲೆಟ್ಸ್ ಎಲ್ಲ ತೆಗಿತಾರೆ, ಬರೆದು ಕೊಟ್ಟರು. ಹಿಂದೆ ಮುಂದೆ ಎಲ್ಲ ಬರೆದ್ರು ಕೊಟ್ಟರು. ಹಾಸ್ಪಿಟ್ಲು ನೋಡಿದೆ ಎಲ್ಲ ಕಡೆ. ಇಡೀ ಊರ ಗಿಡ. ಸಾಯಂಕಾಲ ಬಂದ ಡಾಕ್ಟ್ರ್ ಹತ್ರ, ಡಾಕ್ಟ್ರೇ ಇವು ಮೇಲ್ಗಡೆ ಬರೆದಿದ್ದಿರಲ್ಲ 3 ಇವು ಸಿಕ್ಕು, ಹಿಂದಿನ 3 ಸಿಗಲಿಲ್ಲ ಸರ್. ಹಣೆನೇ ಚಚ. ಬಡ್ಡಿ ಮಗನೇ, ಅದು ಗುಳಿಗೆ ಅಲ್ಲಪ್ಪ, ಅದು ಪೆನ್ ಗೀಚಿಲಾರ್ದಕ್ಕೆ ಚೆಕ್ ಮಾಡಿರೋದು. ಅದು ಹಣೆ ಬಡ್ಕೊಂಡ ಯಾರೋ ಪೇಷಂಟ್, ಪೆನ್ನು ಮೂಡ್ಲಾರ್ದಕ್ಕೆ ಗೀಚಿದ ಸರ್. ವಡ್ಡಿ ಮಗ, ಮೆಡಿಕಲ್ ಶಾಪ್ನವನು, ಬೆಂಗಳೂರಿಂದ ತರಿಸ್ಕೊಡ್ತೀನಿ ನಾನು. ಹೇಗಿರಬೇಡ. ಅದಕ್ಕೆ ಜೀವನದಲ್ಲಿ ನಿಜವಾಗ್ಲೂ ನಗೋದು ಹೆಣ್ಮಕ್ಳು ನೋಡಿ. ಈಗಲೂ ಅಬ್ಸರ್ವ್ ಮಾಡಿ ನೀವು, ಬಿದ್ದು ನಗ್ತಾರೆ. ಮೇಕಪ್ ಹಾಳಾದ್ರೂ ಚಿಂತೆ ಇಲ್ಲ. ಹಾಗೆ ನಕ್ಕಾಗಲೇ ಆರೋಗ್ಯ. ಅದಕ್ಕೆ ಗಂಡಸಿಗೆ ಆಯುಸ್ಸು ಕಡಿಮೆ ಆಗ್ತಾ ಇದೆ ನೋಡಿ. ನಾನು ಕಂಡುಹಿಡ್ದಿದ್ದೀನ, ಯಾರ ಮನೆಗೆ ಹೋದ್ರು ಗಂಡನ ಫೋಟೋಕ್ಕೆ ಹಾರ. ಏನು ಮೇಡಮ್, ಅಯ್ಯೋ 20 ವರ್ಷ ಆಯಿತು. ಯಾಕೆ ಮೇಡಮ್ ಹಾಗಾಯಿತು? ಅಯ್ಯೋ ಎಲ್ಲ ನಂದೇ ತಲೆಗೆ ಹಚ್ಚಿ ಸಾಯ್ತಾಯಿತ್ತು. ಪ್ರಧಾನಿ ಚೇಂಜ್ ಆದರೂ ತಲೆಗೆ, ಪಂಚಾಯತಿ ಅಧ್ಯಕ್ಷ ಚೇಂಜ್ ಆದರೂ ತಲೆಗೆ ಹಚ್ಕೊಳ್ಳೋದು ಬರೀ ಇದೆ. ಆದರೆ ಹೆಣ್ಮಕ್ಳು ಹಾಗಲ್ಲ. ಅವರು ಮನೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಮನೆ ಹೇಗೆ ಚೊಕ್ಕಟವಾಗಿ ಇಟ್ಕೋಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾರೆ. TV ನೋಡ್ತಿರಲ್ಲ, ಎಲ್ಲರೂ ಸೀರಿಯಲ್ ನೋಡ್ತಿರೋದ ಏನು ಸರ್? ಬಿಗ್ ಬಾಸ್ ಫೈನಲ್ ಬಿಟ್ಟು ಬಂದಿದ್ದೀರ ಎಲ್ಲರೂ. ಗ್ರೇಟ್. ಹಾಗಾದ್ರೆ ಯಾಕಂದ್ರೆ ನಾಳೆ ಮತ್ತೆ ತೋರಿಸ್ತಾರೆ, ಅದೇನು ತಪ್ಪ. ಇನ್ನೊಂದು 3-4 ದಿವಸ ಕಂಟಿನ್ಯೂ. ಹೌದಾ?
ಇಷ್ಟು ಟಿ ವಿ ಸೀರಿಯಲ್ ನೋಡ್ತೀರಮ್ಮ, ನಿಮ್ಮ ಗಂಡನಿಗೆ ರುಚಿಯಾದ ಅಡುಗೆ ಮಾಡಿ ಬಡಿಸಿದ್ದೀರ? ಯಾರಾದರೂ ಹೊಸ ರುಚಿ ಅಂತ ಮಧ್ಯಾಹ್ನ ಬರುತ್ತೆ, ಅದನ್ನು ನೋಡಿ ಅಡುಗೆ ಮಾಡಿ ಬಡಿಸ್ತಾರಿದ್ದೀರಾ? ಕೇಳಬೇಡ. ಓ ಇದಾರೆ, ವೆರಿ ಗುಡ್. ಒಂದೇ, 2, 3, 4, 5, 6 ಮಧ್ಯಾಹ್ನ ಬರುತ್ತಲ್ಲ 1, 12 ಎಲ್ಲ ಚಾನಲಲ್ಲೂ ಹೊಸ ರುಚಿ ಅಂತ ಇರುತ್ತೆ. ಎಷ್ಟೋ ಸರಿ ನಮ್ಮನ್ನು ಕರೆದಿದ್ರು, ಅದು ಯಾವುದೋ ಸಿಹಿ ಕೈ ಚಂದ್ರು ಬರ್ತಾರಲ್ಲ ಆ ಥರ, ಬೊಂಬಾಟ್ ಭೋಜನ, ನೀವು ಬನ್ನಿ ಅಂತ. ಆ ಅಡುಗೆ ನೋಡಿ ಮಾಡಿದ್ರೆ ಎಷ್ಟು ಜನ? ಒಂದು 20 ಜನ ಇದ್ದೀರಿ ಇವರಲ್ಲಿ. ಓ ನೋಡಿ, ವೆರಿ ಗುಡ್, ಮಾಡ್ತೇವೆ. ಟಿ ವಿ ನೋಡಿ ಅಡುಗೆ ಮಾಡಿದ್ರಲ್ಲ ಕೈ ಎತ್ತಿದ್ರು. ಈಗ ಟಿ ವಿ ನೋಡಿ ಅಡುಗೆ ಮಾಡಿದ್ರೆ ಕೈ ಎತ್ತಿದ್ರಲ್ಲ, ಇವ್ರು ನೋಡಿದ್ದೀರಾ? ಯಾರು ಎಲ್ಲರೂ ನೋಡಿದ್ರ? ಇವ್ರು ಕೈ ಎತ್ತರಿ, ಇವ್ರು ಅಡುಗೆ ತಿಂದು ಬದುಕಿದ ಇವ್ರ ಗಂಡ ಮಕ್ಕಳು ನೋಡಿದ್ದೀರಾ? ಟಿ ವಿ ನೋಡಿ ಅಡುಗೆ ಮಾಡಬಾರ್ದಮ್ಮ. ಹಿರಿಯರಾದ ಅತ್ತೆ, ಅಜ್ಜಿ, ನಿಮ್ಮ ಅಮ್ಮ ಅವರ ನೋಡಿ ಅಡುಗೆ ಮಾಡೋದು ಕಲೀರಿ. ಅಡುಗೆ ಮಾಡೋದು ಸರ್ವೀಸ್ನಿಂದಾಗಲಿ ಪುಸ್ತಕದಿಂದ ಅಡುಗೆ ಮಾಡೋದು ಸಾಧ್ಯ ಇಲ್ಲ, ಹೌದಾ? ಪುಸ್ತಕದಲ್ಲಿ ಏನಿರ್ತದೆ ಅಡುಗೆ ಸಾಧ್ಯ ಇಲ್ಲ. ಈ ಮಧ್ಯಾಹ್ನ ಹೊಸ ರುಚಿ ಅಂತ ಬರುತ್ತೆ, ಅದಕ್ಕೆ ಅಡುಗೆ ಬನ್ನಿ ಹೊಸ ರುಚಿ ಕಲಿಯೋಣ ಹೇಳ್ಕೊಡೋದಕ್ಕೆ ಬಂದಾರೆ. ಮಿಸ್ ಹೇಮಾ, ನಾನು ಯಾರೋ ಹೇಮಾಬಾಯಿನೋ ಹೇಮಾವತಿನೋ 60-70 ವರ್ಷದ ಅಜ್ಜಿ ಇರ್ಬೋದು, ಮುತ್ತೈದೆ ಇರ್ಬೋದು ಅಂತ ಅನ್ಕೊಂಡ್ರೆ, ಬಂದವಳು 18 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ, ಸ್ಕರ್ಟು, ಕತ್ತಲ್ಲಿ ಒಂದು ಎಳೆ ಚೈನು, ಒಂದು ಕಣ್ಣು ಕಾಣಲಾರ್ದಂಗೆ ಕೂರ್ಲಿಂಗೆ. ಅದನ್ನು 5 ನಿಮಿಷಕ್ಕೊಂದ್ಸರಿ ಆ್ಯಕ್ಚುಲಿ ಮೇಡಮ್ ನಿಮ್ಮ ಹೆಸರು ಹೇಳು. ಆ್ಯಕ್ಚುಲಿ ನನ್ನ ಹೆಸರು ಮಂದಾಕಿನಿ ಅಂತ ಜನ ಎಲ್ಲ ಮಂದಿ ಅಂತ ಕರೀತಾರೆ. ಓ ಹೇಳಿ ಮೇಡಮ್, ಇವತ್ತು ದಾವಣಗೆರೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಇದೆ, SS ಬಡಾವಣೆ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಸೇರಿರೋ ಹೆಣ್ಣು ಮಕ್ಕಳಿಗೆ ನೀವು ಯಾವ ಹೊಸ ರುಚಿ ಅಡುಗೆ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಡಿಕ್ಷರಿ. ಓ ಹೇಳಿ ಮೇಡಮ್, ವೈಟ್ ರೈಸ್ ಹೆಂಗೆ? ಪಾಪ ಏನು ಮಾಡೋದು, ಪಕ್ಕದಲ್ಲಿ ನಿಂತಿರ್ತಾಳೆ, ಏನು ಹೇಳಿದ್ರು ಆಶ್ಚರ್ಯನೇ ವ್ಯಕ್ತಪಡಿಸ್ಬೇಕು ಅಮ್ಮ ಆ್ಯಂಕರ್ಗೆ. ಓ ಹೇಳಿ ಮೇಡಮ್, ಹೇಗೆ ಮಾಡ್ಬೇಕು ಮೇಡಮ್ ಹೊಸ ರುಚಿ? ಫಸ್ಟ್ ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು, ಸ್ಟೆಪ್ ಇದ್ದಿರ್ತಾರೆ, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗಬೇಕು. ನಾವೇನು ಟಾಯ್ಲೆಟ್ಗೆ ಹೋಗ್ತೀವಿ? ಹಾಂ, ಓ ಕಿಚನ್ಗೆ ಹೋಗ್ಬೇಕಾ ಅಲ್ಪಾಗ? ಓಕೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಅಯ್ಯೋ ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ, ಮನೆಗೆ ಬೆಂಕಿ ಹಚ್ಚಿ ಮಳೆಗೆ ಮೇಲೆ ಗಂಡನ ಕೂಡಿಸಿ ಅವ್ರ ಕೆಳಗಡೆ ಎಷ್ಟು ಬೆಂಕಿ ಹಾಕಿ ಮಾಡ್ತೀವಿ. ಸ್ಟವ್ ಹಚ್ಚಬೇಕು, ಆದ್ಮೇಲೆ ಪಾತ್ರೆ ಇಡಬೇಕು, ಪಾತ್ರೆ ಒಳಗಡೆ ವಾಟರ್ ಹಾಕ್ಬೇಕು, ಬಿಸ್ಲರಿಗೆ ವಾಟರ್ ಹಾಕ್ಬೇಕು. ಇವನು ಓ ಬಿಸ್ಲರಿಗೆ ವಾಟರ್ ಹಾಕ್ಬೇಕಾ? ವೆರಿ ಗುಡ್. ಆಮೇಲೆ ವಾಟರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು? ಅದಕ್ಕೇನು ಗೊಳ್ಳೆ ಬರೋವರೆಗೂ. ಆ ಶಬ್ದ ಇದೆ, ಅದಕ್ಕೊಂದು ಕನ್ನಡದಲ್ಲಿ ಯಾವ ಭಾಷೆಯಲ್ಲಿ ಇದೆಯಲ್ಲೋ ನಮ್ಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಅದಕ್ಕೊಂದು ಶಬ್ದ ಇದೆ. ಗುಳ್ಳೆಗಳು ಬರಬೇಕು. ಗುಳ್ಳೆಗಳು ಯಾವಾಗ ಬರ್ತದೆ? ನೀರು ಹೇಗೆ ಕಾದಾಗ? ಚಳಮಳ ಕಾದಾಗ, ಹೌದಾ? ಕಥ ಕುದ್ದಾಗ, ಕೊತ ಅಂತ ಶಬ್ದ ಇದೆ. ಆ ಶಬ್ದ ಬಂದಾಗ ಗುಳ್ಳೆಗಳು ಬರ್ತವೆ, ನೀರು ಕುದಿಯೋದು. ಅದಕ್ಕೆ ರನ್ನನ ಗದಾಯುದ್ಧದಲ್ಲಿ ಬರೀತಾನೆ, ಏನು? ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಕುದಿದಂತೆ ಕುದಿಯಿತು ಅಂತ. ನೋಡಿ, ಅನ್ನ ಕುದ್ದಂಗೆ ಅಷ್ಟು ಕುದಿತ ಮತ್ತೆ ಯಾರೂ ಕುದಿಯಲ್ಲ. ಅನ್ನ ಕುದ್ದಂತೆ ಕುದ್ದವನನ್ನು ನೋಡಿರ್ತಕ್ಕಂಥ ಭೀಮಸೇನ ಎಂಥ ಪರಾಕಾಷ್ಠೆ ಕ್ರೋಧದ್ದದು. ಅದಕ್ಕೆ ಹೌದಾ? ಪಕ್ಕದಲ್ಲಿ ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು? ಓ ಗಂಡ ಹೆಂಡತಿ ಇಬ್ಬರೇ ಇರೋದ್ರಿಂದ ಪಾತ್ರೆಯಲ್ಲಿ 6 to 8 ಬಬಲ್ಸ್ ಬಂದರೆ ಸಾಕು ಮೇಡಮ್. ಅಂದರೆ ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡಬೇಕು. ಆಗಲೇ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಏನೇನೋ ಹಾಕ್ತಾರೆ, ಏನೇನೋ ಮಾತಾಡ್ತಾರೆ, ಹಿಂಗೆ ನೋಡ್ತಾರೆ, ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತಾರೆ. ಸರಿ ಆದಂಗೆ ಆಗೈತೆ ಅನ್ನ ಫೆವಿಕಲ್. ಓ ಲಿಕ್ವಿಡ್ ರೈಸ್ ಆಗೋಯ್ತಿದ್ದು. ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬರದ್ರೊಳಗಡೆ ಗಟಾರಕ್ಕೆ ಚೆಲ್ಲಬೇಕು. ಮತ್ತೆ ಹೋಟ್ಲಿಂದನೋ ಏನೋ ತರಿಸ್ಕೊಂಡು, ಖಾನಾವಳಿಯಿಂದ ತರಿಸ್ಕೊಂಡು. TV ನೋಡ್ತಾ ದಯವಿಟ್ಟು ಊಟ ಮಾಡಬೇಡಿ. ಮಧ್ಯಾಹ್ನದ ಹೊತ್ತು ನೀವು ಊಟ ಮಾಡೋ ಸಮಯಕ್ಕೂ ಟಾಯ್ಲೆಟ್ ಅಡ್ವರ್ಟೈಸ್ಮೆಂಟ್ಸ್ಗೂ ತುಂಬ ಸಂಬಂಧ ಇದೆ. ಅನ್ನ ಸಾಂಬಾರು ಕಲಸಿ ಊಟ ಮಾಡ್ತಿರ್ತೀವಿ, ಡಿಂಗ್ ಡಾಂಗ್ ಬೆಲ್ ಆಗುತ್ತೆ. ನಿಮ್ಮ ಮನೆಯದಲ್ಲ, TV ಒಳಗಡೆ ಬಾಗಿಲ ತೆಗಿತಾರೆ. ಓ ಅಬ್ಬಾಸ್ ಬನ್ನಿ. ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೆ ಇದೆ. ತಟ್ಟೆಯಲ್ಲಿ ಅನ್ನ ಹುಳಿ ಹಳದಿ ಕಲೆ. ಇನ್ನೊಂದು ಬರುತ್ತೆ, ಟಿಂಗ್ ಅಂತ ವಿದ್ಯಾಬಾಲನ ಒಳಗಡೆ ಬರ್ತಾಳೆ. ಒಂದು ಹುಡುಗಿಯ ತಂಬಿಗೆ ತಗೊಂಡು ಹೋಗ್ತಾಳೆ. ಮಗಳೇ ಎಲ್ಲಿಗೆ ಹೊರಟಿ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನೋ ಬೈಲಲ್ಲಿ ಶೌಚ ಮಾಡಬೇಕ? ಮತ್ತೇನು ಪಡಸಲೇ ಕುಂದಿರ್ಬೇಕನವ ಅಂತ. ಬರೇ ಹಾರಪಿಕ್ಕು
ಇಂಥ ಮೌನಂ ಕವಳೇನ ಜಾಸ್ತಿ ಅಂತ ಹೇಳ್ತಾರೆ, ಮೌನಂ ಕಲಹೇ ಜಾಸ್ತಿ ಅಂತ ಹೇಳ್ತಾರೆ. ಮೌನ ಆದರೆ ಕಲಹ ಆಗೋದಿಲ್ಲ, ಹಾಗೆ ಮೌನ ಊಟ ಜಾಸ್ತಿ ಮಾಡಿಸ್ತದೆ. ಅದಕ್ಕೆ ಅನೇಕ ಪಂಡಿತರುಗಳು, ಆಚಾರಗಳು, ವಿದ್ವಾಂಸರುಗಳೆಲ್ಲ ಮೌನವಾಗಿ ಊಟ ಮಾಡ್ತಾರೆ. ಒಂದೇ ಒಂದಗಳು ನಮ್ಮ ಶ್ವಾಸಕೋಶ ಒಳಗಡೆ ಹೋಯ್ತು ಅಂದರೆ ಸಾವು, ಬದುಕೋದೇ ಇಲ್ಲ ಅಂತವ್. ಮಾತಾಡ್ತಾ ಉಳಬಾರ್ದು, ಮಾತಾಡ್ತಾ ತಿನ್ನಬಾರ್ದು. ಹೌದು, ಏನು ಹೋಗೋ ಶ್ವಾಸಕೋಶದಲ್ಲಿ ಬರೀ ಉಸಿರಾಟ ಅಷ್ಟೇ. ನೀರು ಶ್ವಾಸಕೋಶದಲ್ಲಿ ನೀರು ತುಂಬಿದೆ ಅಂತ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ. ಡಾಕ್ಟ್ರುಗಳು ಇದೊಂದು ಜ್ಞಾಪಕ ಐತೆ, ಡಾಕ್ಟ್ರ್ ಇದ್ದೀರಿ, ಎಕ್ಸ್ಪೀರಿಯನ್ಸ್ ಡಾಕ್ಟ್ರ್ ಯಾರು ಅಂದರೆ ಭಾಳ ಚೆನ್ನಾಗಿ ಹೇಳುತ್ತೆ ಒಂದು ಜೋಕ್. 10 ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ರು ಅವನು. 10 ದಿವಸ ಮಾಡಿಸಿಕೊಂಡು ಡಿಸ್ಚಾರ್ಜ್ ಮಾಡಿದ್ರು. ಅವನು ಹೋದ ತಕ್ಷಣ ದಬಾರ ತೆಗೆದು ಸತ್ತೋಗ್ಬಿಟ್ಟು, ಆಸ್ಪತ್ರೆ ದಾಟಿದ್ದ, ಹೊಸ್ತು ದಾಟಿದ್ದ, ದಬಾರ ತೆಗೆದು ಸತ್ತೋಗ್ಬಿಟ್ಟು. ಅಯ್ಯೋ ಕಾಂಪೌಂಡ್ರು ಎಲ್ಲ ಬಂದು, ಅಯ್ಯೋ ಸತ್ತೋದ ಸರ್, ಅಯ್ಯೋ ಏನು ಮಾಡೋದೀಗ ಅಂತ ಡಾಕ್ಟ್ರು ಕರೆದು, ಆಪ್ರೇಷನ್ ಮಾಡಿ ನೀವು ಡಿಸ್ಚಾರ್ಜ್ ಮಾಡಿದ್ರೆ ಸತ್ತೋದ ಸರ್, ಗಾಬರಿ ಆಗಬೇಡಿ. ಅವನ ತಲೆನ ಆಸ್ಪತ್ರೆ ಕಡೆ ತಿರುಗಿಸಿ ಸಾಕು ಅಂದರು ಡಾಕ್ಟ್ರು. ಏನು ಅರ್ಥ? ಡಿಸ್ಚಾರ್ಜ್ ಆಗಿ ಹೋಗುವಾಗ ಸಾಯ್ಲಿಲ್ಲ ಅವನು, ಒಳಗಡೆ ಬರುವಾಗಲೇ ದಾರಿಲೇ ಸತ್ತೋದ ಅಂತ. ಅರ್ಥ ಆಯ್ತಲ್ಲ ನೋಡಿ, ಸ್ಟ್ಯಾಂಡರ್ಡ್ ಎಕ್ಸ್ಪೀರಿಯನ್ಸ್ ಡಾಕ್ಟ್ರು. ಹೀಗೆ ಜೀವನದಲ್ಲಿ ಎಲ್ಲ ರಂಗದಲ್ಲೂ ಹಾಸ್ಯ ಇದೆ ಅಂತ ಹೇಳ್ತಾ, ಇನ್ನು ಇಬ್ಬರಿದ್ದಾರೆ. ನಮ್ಮ ಕನ್ನಡ ಭಾಷೆಯ ಬಗ್ಗೆ ಹೇಳ್ತಿರ್ತೀನಿ ನಾನು, ಅವರು ಇಬ್ಬರು ಮಾತಾಡೋದಾರೆ ಪಾಪ. ಅತ್ಯಂತ ಕನ್ನಡ ಮೀಡಿಯಂನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ನಾನು 3. ನಮಗೆ ಇಂಗ್ಲೀಷ್ ಮೀಡಿಯಮ್ ಅವಾಗಿರಲಿಲ್ಲ. ಕನ್ನಡದಲ್ಲಿ ಬಹಳ ಸುಂದರವಾದಂಥ ಶಬ್ದಗಳು ಇದೆ. ಇಂಗ್ಲೀಷಲ್ಲಿ ಎಲ್ಲೋ ಇಲ್ಲೋ ಅಂತ ಬರ್ತವೆ, ಆದರೆ ಕನ್ನಡ ಸ್ವಾರಸ್ಯ, ಮಾತೃಭಾಷೆ. ನೋಡಿ, ಕನ್ನಡ ಬೇಗ ಕಲಿಯೋಕ್ಕಾಗಲ್ಲ, ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ. ನಮ್ಮ ಭಾಗದಲ್ಲಿ ಬಂದಿರ್ತಕ್ಕಂಥ ತಮಿಳು, ತೆಲುಗು, ಹಿಂದಿ, ಉರ್ದು ಜನ ಇನ್ನೂವರೆಗೂ ಕನ್ನಡ ಯದ್ವತ್ತು ಮಾತಾಡ್ತಾರೆ. ಹೌದಾ? ಏಕವಚನ, ಬಹುವಚನದಲ್ಲಿ ಪ್ರಾಣೇಶ ಭಾಳ ಚೆನ್ನಾಗಿ ಮಾತಾಡಿದನರು ಅನ್ನೋದು, ಅವಳು ಮೇಲೆ ಬಂದನು. ಗ್ರಾಮರ್ ಬರಲ್ಲ, ಹುಟ್ಟಿನಿಂದ ಬರ್ತದೆ. ಇಲ್ಲಿ ಸಂಧಿ, ಸಮಾಸ, ಲಘು ಸಮಾಸ, ಪ್ರಾಸ, ಎಂತೆಂಥದ್ದಿದೆ ಕನ್ನಡದಲ್ಲಿ. ಅದಕ್ಕೆ ಕನ್ನಡದಲ್ಲಿ ಮಾತಾಡೋಕ್ಕೆ ಬರಲ್ಲ. ನಾವು ಎಲ್ಲ ಭಾಷೆಯನ್ನು ಮಾತಾಡ್ತೀವಿ, ಯಾಕಂದ್ರೆ ಕನ್ನಡ ನಮ್ಗೆ ಸುಲಭವಾಗಿ ಬರೋದ್ರಿಂದ ಉಳಿದೆಲ್ಲ ಭಾಷೆ. ಮಕ್ಕಳನ್ನು ಕನ್ನಡ ಮಾಧ್ಯಮದಲ್ಲಿ 10ನೇ ಕ್ಲಾಸ್ವರೆಗೂ ಕಳಿಸಿ, ಮುಂದವ್ರು ಯಾವ ಭಾಷೆಯಲ್ಲಾದರೂ ಅಭ್ಯಾಸ ಮಾಡಿದ್ರು ಏನು ತೊಂದರೆ ಬರಲ್ಲ. ನಮ್ಮ ಮಕ್ಕಳಿಗೆ ಏನೂ ಗೊತ್ತೇ ಇಲ್ಲ. ಓ ಮಮ್ಮಿ ಕಾಕ್ರೋಚ್ ಕಾಕ್ರೋಚ್ ಕಾಕ್ರೋಚ್. ಕಾಕ್ರೋಚ್ ಅಂದರೆ ಅಜ್ಜಿಗೆ ಏನು ಗೊತ್ತಾಗುತ್ತೆ? ಹೌದಾ? ಕಾಕ್ರೋಚ್ಗೆ ಏನಂತೀರಿ? ಜಂಡಿಗ, ಜಿರಳೆ, ಎಷ್ಟು ಹೆಸರು ನೋಡ್ರಿ. ಪ್ರಾಣಿ ಪಶು ಪಕ್ಷಿಗಳು ಸಹಿತ ಬೇಕಾದಷ್ಟು ಹೆಸರು ಅದಾವ ನಮ್ಮಲ್ಲಿ. ಹೌದಾ? ಸತ್ತ ಅನ್ನೋದಕ್ಕೆ ಎಷ್ಟಿದೆ ಕನ್ನಡದಲ್ಲಿ? ಪ್ರಪಂಚದ ಯಾವ ಭಾಷೆಯಲ್ಲೂ ಇಷ್ಟು ಶಬ್ದಗಳಿಲ್ಲ. ಸತ್ತ, ನಿಧನ ಹೊಂದಿದ, ಮರಣ ಹೊಂದಿದ, ಸ್ವರ್ಗಸ್ಥನಾದ, ವೈಕುಂಠವಾಸಿ, ಜಾತಿ ಪ್ರಕಾರ ವೈಕುಂಠವಾಸಿಯಾದ, ಮತ್ತೆ ಕೈಲಾಸವಾಸಿಯಾದ. ಇವು ಸ್ಟ್ಯಾಂಡರ್ಡ್ ಆಯಿತು. ಇನ್ನು ಜನರಲ್ ಹೇಳಿ, ನೆಗದು ಬಿದ್ದ, ಹೊಗೆ ಹಾಕಿಸ್ಕೊಂಡ, ಸೀಟಿ ಹೊಡೆದ. ಓ ಹಾಗಾದ್ರೆ ಇದು ಸಿನಿಮಾದ ಟಿಕೆಟ್ ತೆಗೆಸೋಕೆ ಸತ್ತಿರ್ಬೇಕು ಅವನು. ಮತ್ತೆ ಗೊಟ್ಟಕ್ಕ ನೋಡಿ ಶಬ್ದ ಕೇಳಿದಾರೆ ಅವರು. ನಿಗರ್ಕಂಡ, ಸಣ್ಣ ಮಗು. ಮತ್ತೆ ವಿಕೆಟ್ ಹೋಗದ, ಔಟ್ ಆದ, ಗೊಟ್ಟಕ್ಕಂದ, ಮತ್ತೆ ತೀರಿ ಹೋದ, ಮಿಂಡ್ರಿಕೆಡ್ ಹೋದ. ಯಾವ ರನ್ನ ಬರೆದಿಲ್ಲ, ಪಂಪ ಬರೆದಿಲ್ಲ. ಇವನ್ನ ಕನ್ನಡದಲ್ಲಿ ಹುಟ್ಟಿಸ್ತೀವಿ ನಾವು. ಯಾಕೆ ಅಂದರೆ ಸತ್ತ ವ್ಯಕ್ತಿ ಹೇಗೆ ಬಾಳಿದ ಅನ್ನೋದ್ರ ಮೇಲೆ ಅವನಿಗೆ ಶಬ್ದ ಬಳಸ್ತೀವಿ. ಅದು ಕನ್ನಡದ ವೈಶಿಷ್ಟ್ಯ. ತುಂಬ ದೊಡ್ಡ ವ್ಯಕ್ತಿ, ಯಾರೋ ಮಠಾಧೀಶರು ತೀರ್ಕೊಂಡಿರ್ತಾರೆ, ಅವ್ರಿಗೆ ಏನು ಅನ್ಬೇಕು ನಾವು? ಮಠಾಧೀಶರು ಲಿಂಗೈಕ್ಯರಾದರು, ಕೈಲಾಸವಾಸಿಗಳಾದರು. ಅದೇ ಯಾವ ತಿಪ್ಪೇಸಿಯನ್ನು ಕುಡಿದು ಚರಂಡಿಲಿ ಬಿದ್ದು ಸತ್ತಿದ್ದ ಅಂದರೆ ಓ ತಿಪ್ಪೇಸಿಯವರು ವೈಕುಂಠವಾಸಿಗಳಾದರು ಅನ್ನಲ್ಲ. ಕುಡಿತಿದ್ದ ಬಳೆ ಮಗ ಶಟದ ನೋಡೋದು. ಹೌದಾ? ವ್ಯಕ್ತಿ ಬಾಳಿದ ರೀತಿಯ ಮೇಲೆ ಅವನಿಗೆ ಬಳಸುವಂಥ ಶಬ್ದಗಳ ಕೋಶ ಇರೋದು ಕನ್ನಡದಲ್ಲಿ ಮಾತ್ರ. ಇದು ವೈಶಿಷ್ಟ್ಯ. ಎಷ್ಟೇ ನೀವು ಲಿಸ್ಟ್ ಮಾಡ್ತಾ ಹೋಗ್ರಿ ಸಿಗೋದೇ ಇಲ್ಲ. ಇನ್ನು ಡಮ್ ಅಂದ ಅಂತಾರೆ ಕೆಲವು ಕಡೆ. ಡಮ್ ಅಂದ. ಈ ದೀಪಾವಳಿ ಸಮಯದಲ್ಲಿ ಪಾಪ ಅತ್ತೆ ಕೂತಿದ್ಲು ಮನೆ ಹೊರಗಡೆ. ಸೊಸೆ ಗೆಳತಿ ಬಂದರೆ ಅತ್ತೆ ಅಂದ್ರೆ ಹೊರಗಡೆ ಬಂದ್ಬಿಡ್ತಾರೆ, ಕಟ್ಟೆ ಮೇಲೆ ಕೂತ್ಕೊತಾರೆ. ಯಾಕ್ರಿ ಹೊರಗಡೆ ಕೂತಿ? ನಮ್ಮ ಸೊಸೆ ಫ್ರೆಂಡ್ ಬಂದಿದ್ದಾಳೆ. ನೀವ್ಯಾಕೆ? ನನ್ನ ಕುರಿತೇ ಮಾತಾಡ್ತಾರೆ ಅವರು, ಕೇಳೋಕ್ಕಾಗಲ್ಲ, ಅದಕ್ಕೆ ಹೊರಗಡೆ ಬಂದು ಕೂಗ್ತೀವಿ. ಆದರೆ
ಅವ್ರದ್ದೊಂದು ಮಗು ಇತ್ತು. ಆ ದೀಪಾವಳಿ ಸಮಯ ಎಲ್ಲ ಪಟಾಕಿ ಹಚ್ತಿದ್ರು. ಆ ಮಗು ಹೊರಗಡೆ ಬಂದು, ಅಜ್ಜಿ ನಿಂಗೆ ಡಮ್ಮನ್ನಕ್ಕೆ ಬರಲ್ವಾ ಅಂದ್ರು. ಯಾಕೆ ಪುಟ್ಟ, ಪಟಾಕಿ ಏನಾದ್ರು ಕೊಡಿಸ್ಲಾ? ಪಟಾಕಿ ಡಮ್ ಅನ್ನತ್ತೆ. ನಾನು ಹೇಗೆ ಡಮ್ ಅನ್ಲಿ, ಬಾಯಿಂದ ಎಲ್ಲ ಡಮ್ ಅಂತ. ಓ ಹಾಗಲ್ಲ, ನೀನು ಡಮ್ ಅನ್ನಕ್ಕೆ ಬರಲ್ವಾ, ನೀ ಯಾಕೆ ಡಮ್ ಅಂತ ಇಲ್ಲ? ಯಾಕೆ ಪುಟ್ಟ ಹಾಗೆ ಕೇಳ್ತೀನಿ? ಇಲ್ಲ, ಒಳಗಡೆ ನಮ್ಮಮ್ಮ ಅವ್ರು ಹೊರಗಡೆ ಆಂಟಿ ಬಂದಿಲ್ಲ, ಅವ್ರ ಜೊತೆ ನಮ್ಮತ್ತೆ ಡಮ್ ಅಂತಾನೇ ಇಲ್ಲ ಅಂತಿದ್ರು. ಹೌದಾ? ಸಾಮಾನ್ಯ ಇಲ್ರಿ ಭಾಷೆ. ಅದಕ್ಕೆ ಎಷ್ಟು ಜನರಿಗೆ ಕಾದಂಬರಿ ಸಾಹಿತ್ಯ ಓದೋ ಹವ್ಯಾಸ ಇದೆಯೋ ಗೊತ್ತಿಲ್ಲ ನನಗೆ. ದಯವಿಟ್ಟು ಓದು ಹವ್ಯಾಸ. ಇವತ್ತು ನಿಮ್ಮ ಮುಂದೆ ನಿಂತು 4000 ಹತ್ತತ್ರ ಕಾರ್ಯಕ್ರಮ ನಾವೆಲ್ಲ ಕೊಟ್ಟಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಪರಿಸರ, ಸ್ವಯಂ ಪ್ರತಿಭೆ, ನಮ್ಮ ವಂಶ ಆಗಿದೆ ಅಲ್ಲ. ನಾವು ಓದಿದ್ದೀವಿ. ಓದಿದ ನೀವೆಲ್ಲರೂ ಇದೇ ಥರ ಮಾತಾಡ್ತೀರಿ. ತಲೆಯಲ್ಲಿ ತುಂಬ್ಕೊಂಡ್ಬಿಟ್ರೆ ಸುಮ್ಮನೆ ಇರೋಕ್ಕಾಗಲ್ಲ. ಹೆಣ್ಮಕ್ಳು ಸುಮ್ಮನೆ ಮಾತಾಡ್ತೀರಮ್ಮ. ಸಾಹಿತ್ಯ ಓದಿ ಮಾತಾಡಿದರೆ ಎಷ್ಟು ಅದ್ಭುತ ಅಲ್ವಾ? ದಯವಿಟ್ಟು ಓದು ಹವ್ಯಾಸ ಬೆಳೆಸ್ಕೊಳ್ಳಿ. ಪುಸ್ತಕ ಇಲ್ಲೆಲ್ಲ ಬೇಕಾದಷ್ಟು ಲೈಬ್ರರಿಗಳಲ್ಲಿ, ಸಪ್ನಾ ಬುಕ್ ಸ್ಟಾಲ್ ಇದೆ ಇಲ್ಲೆಲ್ಲ, ಹೊಸ ಪುಸ್ತಕಗಳು ಬಂದಿದೆ, ಅವನು ಓದಿ ಅಂತ ಹೇಳ್ತಾ. ಕೊನೆಯದಾಗಿ ಉತ್ತರ ಕರ್ನಾಟಕದಲ್ಲಿ ಈ ಕಡೆ ಭಾಷೆಯಲ್ಲಿ ಬೆಂಗಳೂರು, ಅಲ್ಲಿ ತಂದೆ ತಮ್ಮನಿಗೆ ಏನಂತೀರಿ ನೀವು? ಇಲ್ಲಿ ಚಿಕ್ಕಪ್ಪ. ವೆರಿ ಗುಡ್. ಮತ್ತೆ ಕಾಕ, ಮತ್ತೆ ಸಣ್ಣಪ್ಪ, ಚಿಕ್ಕಪ್ಪ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತಂದೆ ತಮ್ಮನಿಗೆ ನಾವು ಕಕ್ಕ ಅಂತ ಕರಿತೀವಿ. ಬೆಂಗಳೂರಿನಲ್ಲಿ ಇದೇನಾಗುತ್ತೆ? ನಮ್ಮ ಕಲ್ಪನೆನೇ ಇಲ್ಲ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದ ಹುಡುಗಿ 10 ವರ್ಷ ಆದ್ಮೇಲೆ, 10 ವರ್ಷದೊಳಾದ್ಮೇಲೆ ಅವ್ರ ತಂದೆ ನಮ್ಮ ಗಂಗಾವತಿಗೋ ಹುಬ್ಬಳ್ಳಿಗೋ ಕರ್ಕೊಂಡು ಬಂದು ಆ ಹುಡುಗಿ. ಅವನಿಗೆ 4-5 ಜನ ತಮ್ಮಂದ್ರು, ಎಲ್ಲರೂ ಈ ಹುಡುಗಿಗೆ ಕಕ್ಕಂದ್ರು. ಅವಳು ಬೆಂಗಳೂರು ಮಗುನ ಹಿಂಗೆ ಎಳ್ಕೊಳ್ಳೋದು, ನಿನಗೆ ಈ ಕಕ್ಕ ಇಷ್ಟನು, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನು, ಈ ಕಕ್ಕ ಇಷ್ಟ. ಅವಳಿಗೆ ಸ್ಟನ್ನಾಗಿ ಬಿಡ್ತು, ಮುಖ ಕೆಳಗಡೆ ಹಾಕಿಬಿಡ್ತು. ರಾತ್ರಿ ತಂದೆ ಜೊತೆ ಮಲಗಿದಾಗ, ಡ್ಯಾಡಿ ನಿಮ್ಮ ಬ್ರದರ್ಸ್ ಎಲ್ಲ ತುಂಬ ಗಲೀಜು, ನಿಮ್ಗೆ ಯಾರ ಕಕ್ಕ ಇಷ್ಟ, ಯಾವ ಕಕ್ಕ ಇಷ್ಟ ಅಂತ ಕೇಳ್ತಿದ್ದಾರೆ. ಕಕ್ಕ ಇಷ್ಟ ಸಾಧ್ಯ ಡ್ಯಾಡಿ? ಹಾಗಲ್ಲ ಮಾ, ನಿನಗೆ ಯಾವಲ್ಲಿ ಯಾರಿಗೆ ಇಷ್ಟ ಇದೆ ಅಂತ ಹೇಳಬೇಕು. ಇಷ್ಟ ಮಲಗಿ ಮಾಡಬೇಡಿ, ಸುಮ್ಮನೆ ಮಲಗಿಬಿಟ್ಟ. ಪಾಪ ತಲೆ ಕೆಟ್ಟೋಯ್ತು ಆ ಹುಡುಗಿಗೆ. ಕಡೆಗೆ ಇನ್ನೇನು ಆ ಹುಡುಗಿ ಇವತ್ತು ರಾತ್ರಿ ಬಸ್ ಹತ್ತಾಳೆ ಬೆಂಗಳೂರು ಅನ್ಬೇಕಾದ್ರೆ ಎಲ್ಲರೂ ಆ ಹುಡುಗಿ ಹೇಳ್ಕೊಂಡು, ಇವತ್ತು ನೀನು ಹೇಳಲೇಬೇಕು, ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ. ಆ ಹುಡುಗಿ ಕೈ ಮುಖ, ನನ್ನ ಕಕ್ಕನೇ ಇಷ್ಟ. ಹಾಗೆ ಕನ್ನಡ ಭಾಷೆ, ನಾವು ಕನ್ನಡದಲ್ಲಿ ಹುಟ್ಟಿದ್ದೀವಿ ಅಂತ ಯಾವ ಭಾಷೆ ಬೇಕೋ ಆ ಭಾಷೆ ಮಾತಾಡ್ತೀವಿ. ಬೇರೆಯವ್ರಿಗೆ ಬರಲ್ಲ. ತಮಿಳು ತೆಲುಗು ಮಾತಾಡೋದ್ರೆ ಸ್ವಲ್ಪ ಏನೋ ಚೇಂಜ್ ಒಂಥರ ಗೊತ್ತಾಗ್ಬಿಡ್ತೀವಿ, ಮಾತೃಭಾಷೆ ಅಲ್ಲ ಅಂತ. ಎಂಥ ಶಬ್ದಗಳಿದೆ ಕನ್ನಡದಲ್ಲಿ. ಪಂಚಾಯತಿ ಮೆಂಬರ್ ಯಾರೋ ಪಾಪ ಲೇಡಿ ಇದ್ಲು, ಹೋಗಿ ಇವರೆಲ್ಲ ಕರೆದ್ರು. ಆ ಅಮ್ಮ ಬಂದ್ಲು, ಕೂತ್ಕೊಂಡು ಪರಿಚಯ ಭಾಷಣ ಮಾಡ್ಬೇಕಾದ್ರೆ ಮಾತಾಡೋನು ಏನಂದ, ಶ್ರೀಮತಿ ಇವರು ನಮ್ಮ ಪಂಚಾಯತಿ ಅಧ್ಯಕ್ಷ ಹೆಣ್ಮಗಳು, ಇವರು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಸಂಕೋಚ ಮಾಡ್ಕೊಂಡ್ರು. ಆದರೆ 8 ಜನ ಹೋಗಿದ್ವಿ ನಾವು ಸುಮ್ಮನೆ ಬಿಡಲಿಲ್ಲ, ಬಲಾತ್ಕಾರ ಮಾಡಿ ಕರ್ಕೊಂಡ್ಬಂದ್ವಿ. ಬಲಾತ್ಕಾರಕ್ಕೂ ಬಲವಂತಕ್ಕೂ ವ್ಯತ್ಯಾಸ ಇದೆ, ಹೌದಾ? ಇದು ಗೊತ್ತಿರಬೇಕು ಭಾಷೆಯಲ್ಲಿ. ಹಾಗೆ ಇನ್ನೊಂದು ಹೇಳ್ತೀನಿ, ನೀನು ಬೆಳೆಸಬೇಕು. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಜಾತ್ರೆಯಲ್ಲಿ ಯುವತಿಯರನ್ನು ನೋಡೋದು ಬಹಳ ಚಂದ ಕೂಡ ಆಗುತ್ತೆ. ಒಂದು ಹೈಪಾನ್ ಹಾಕ್ತೀವಿ, ಎಳೆಯುವ ತೇರು, ಯುವತಿಯರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಬ್ದಗಳಿದೆ. ಅದಕ್ಕೆ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಬೇಡ ಅನ್ನಲ್ಲ, ಬೇಕು, ಆದರೆ ತೀರಾ ಕರ್ನಾಟಕದಲ್ಲಿ ಬೇಕಿಲ್ಲ, ಹೌದಾ? ಈಗ ನಿನ್ನೆ ತಾನೇ ಹೊಸ ಅಮೇರಿಕ ಅಧ್ಯಕ್ಷರು ತುಂಬ ಜನರನ್ನ ಪೌರತ್ವ ಇಲ್ಲ ಇಲ್ಲಿ ಹೋಗ್ರಿ ಅಂತ ಕಳಿಸ್ತಿದ್ದಾರೆ. ಇಲ್ಲಿ ಬಂದರೆ ಕಕ್ಕಾಬಿಕ್ಕಿ ಆಗ್ತಾರೆ. ಕರ್ನಾಟಕದಲ್ಲಿ ಯಾವತ್ತಾದ್ರೂ ಯಾರನ್ನಾದ್ರೂ ನಮ್ಮ ರಾಜ್ಯ ಬಿಟ್ಟು ಹೋಗಿ ತಂದಿದ್ದೀವಿ ನಾವು. ಎಲ್ಲ ಭಾಷೆ, ಎಲ್ಲ ಜನಾಂಗಗಳ ತವರೂರು ಕರ್ನಾಟಕದಂಥ ಸುಭಿಕ್ಷವಾಗಿರ್ತಕ್ಕಂಥ ರಾಜ್ಯ ಇಡೀ ಪ್ರಪಂಚದಲ್ಲಿಲ್ಲ. ಅದಕ್ಕೆ ಜನಸಂಖ್ಯೆ ಹೆಚ್ಚಾಗ್ತದೆ. ಎಲ್ಲರಿಗೂ ಸ್ಥಳ ಇದೆ. ದಾವಣಗೆರೆಗೆ ಹೋಗ್ಕೋಬೋದು, ಚಿತ್ರದುರ್ಗದಾಗ ಹೋಗ್ಕೋಬೋದು, ಚಿತ್ರದುರ್ಗದಲ್ಲಿ ಬ್ಯಾಟರ್ ಆಡಕ್ಕೋಬೋದು, ದಾವಣಗೆರೆ ಗಂಗಾವತಿ ಕೆಳಗಡೆ ಹೋಗ್ಬೋದು, ಗಂಗಾವತಿಯಲ್ಲಿ ಬಂದಿರ್ಬೋದು, ರಾಯಚೂರಲ್ಲಿ ಬಂದಿರ್ಬೋದು. ಅಯ್ಯೋ ಸೆಕೆ ಅಂತ ಎಲ್ಲ ಕಡೆ ಇಷ್ಟು ಜನಸಂಖ್ಯೆ ದಿನಕ್ಕೆ ದಿನ ಕರ್ನಾಟಕ ಹೆಚ್ಚಾಗ್ತಿದೆ. ಎಲ್ಲೂ ಉದ್ಯೋಗ, ಬೆಂಗಳೂರಂತೂ ನಮ್ದು ಅಲ್ವೇನೋ ಅನ್ನೋಷ್ಟು ಬೇರೆ ಜನ ಸೇರಿದ್ದಾರೆ, ಹೌದಾ? ಅದಕ್ಕೆ ದಯವಿಟ್ಟು ನಾವೆಲ್ಲ ಕನ್ನಡವನ್ನು ಅವ್ರಿಗೆ ಕಲಿಸು. ನಾವು ಅವ್ರ ಭಾಷೆ ಕಲ್ತು ಬಿಡ್ತೀವಿ ಅಂತ ದುರಂತ ಇದೊಂದು. ಅದಕ್ಕೆ ಅವ್ರ ಭಾಷೆಯನ್ನು ಕಲಿಬಾರ್ದು ಅಂತ ಕಲೀರಿ, ಆದರೆ ಅವರಿಗೆ ಕನ್ನಡ ಕಲಿಸಿ. ಕೆಲವರು ಕಷ್ಟಪಟ್ಟಾಗಲೇ ಅವರು ತೆಲುಗು ಸರ್ ಚೆನ್ನಾಗಿ ಮಾತಾಡೋದು. ತೆಲುಗು ಕನ್ನಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ರಂಡಿ ಅಂದರೆ ಬನ್ನಿ ಅಂತ, ಇಲ್ಲಿ ರಂಡಿ ಅಂದರೆ ಗಾಬರಿ ಬಿಟ್ಟು.
ಲೋಕಲ್ ರಂಡಿ ಅಂತ ಕರೆದು ಶುಕ್ರವಾರ ನನಗೆ ರಂಡಿ ಅಂದ್ಬಿಟ್ಲು ಅಂತ ನಾವು ಹೌದಾ. ಅದಕ್ಕೆ ಶಬ್ದದ ಜೊತೆ ಆಟ ಆಡೋದನ್ನ ಕಲಿಸ್ಬೇಕು. ಇನ್ನು ತ್ಯಾಗ ಜೀವಿಗಳು ಮುಚ್ಚಿಟ್ಕೊಳ್ಳೋದಿಲ್ಲ ಏನು, ಹೆಣ್ಮಕ್ಳು ಎಲ್ಲವನ್ನು ಹೇಳ್ತಾರೆ, ವೈವಿಧ್ಯಮಯವಾಗಿ ಹೇಳ್ತಾರೆ. 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ತರ್ತೀರ, ಎಷ್ಟು ಹೇಳ್ಕತ್ತೀರ ಅದನ್ನ. ಮಂಜಪ್ಪನಾಗ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ಹಿಡಿದಾಗ ಎಷ್ಟಾಗಲಾಗಿದೆ ಗೊತ್ತಾ, ತಲೆಯಿಂದ ಕೆಳಗಡೆ ಹಾಕ್ತೀವಿ ನೋಡಿ, ಎಷ್ಟು ಟೈಟ್, ಇಷ್ಟು ನೋಡಿ, ಹರಿದಿಲ್ಲ ಹಿಂಗೆ. ಆದರೆ ಗಂಡಸ ಆಗಲ್ಲ, 40,000 ರೂಪಾಯಿ ಸ್ಕಾಚ್ ಕುಡಿದು ಬಂದಿರ್ತಾನೆ, ಯಾರ ಮುಂದೆ ಬಾಯಿ ಬಿಡಲ್ಲ. ನಾವೇ ಅವ್ನ ಕಣ್ಣು ಊದು ಕಂಡ್ರೆ ನೋಡಿ, ಏನೋ ಯಾವ ನಿನ್ನೆ ಜ್ವರ ಆಯ್ತು ಹೌದಾ, ನಿಮ್ಮ ಬಾಯಲ್ಲಿ ಮಾತನ್ನೆಲ್ಲ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಕೆಲವು ಭಾಷಣಕಾರರು ಮಾತೇರೇ ಅಂತ ಕರೀತಾರೆ. ಯಾಕೆ, ನೀವೆಲ್ಲೋದ್ರೂ ಬರೀ ಮಾತೇ ಅಂತ. ಆದರೆ ಇವತ್ತು ಯಾರೂ ಮಾತಾಡಿಲ್ಲ, ಸಂತೋಷ. ಇನ್ನೂ ಇಬ್ಬರು ಇದ್ದಾರೆ, ಅದಕ್ಕೋಸ್ಕರ ಅವರಿಗಾಗಿ ನಾನು ನನ್ನ ಸಮಯವನ್ನು ಕೊಡ್ತಾ ಇದ್ದೇನೆ. ನಾವು ಹೋಗಿರ್ತಕ್ಕಂಥ ಕೆಲವು ವಿಶೇಷ ಊರುಗಳನ್ನು ಓದ್ತೀನಿ, ನೀವು ಸಾಧ್ಯ ಆದರೆ ಅಲ್ಲಿ ಹೋಗಿ. ಊರುಗಳ ಹೆಸರು ಕೂಡ ಈ ನಮ್ಮ ಕರ್ನಾಟಕದಲ್ಲಿ ವಿಶೇಷ. ಏನು ತಿಂತೀನಿ, ಕಂಡಕ್ಟರ್, ಬೆಂಗಳೂರು ಕಂಡಕ್ಟರ್ ಬಸ್ಸಲ್ಲಿ ಹತ್ತಿದ, ಎಲ್ಗ ತಿಂತೀನಿ ಅಂದ. ಬಸ್ಸಲ್ಲಿ ತಿನ್ನಬಾರ್ದು, ಕೆಳಗಡೆ ತಿನ್ನ. ಏನಿದು ಹಿಂಗಂದ್ರೆ ತಿಂತೀನಿ ಗೊತ್ತಾ, ಊರಿದೆ ತಿಂತೀನಿ ಮೌನೇಶ್ವರ ಅಂತ, ಲಿಂಗಸೂರು ಹತ್ರ ಇದೆ ತಿಂತೀನಿ ಮೌನೇಶ್ವರ, ತಿಂತೀನಿ ಆ ಊರು. ಇನ್ನೊಬ್ಬನು ನೆಕ್ಸ್ಟ್ ಎಲ್ಲಿಗೆ ನೀನು, ಕುಡಿತೀನಿ ಅಂದ. ಬಸ್ಸಲ್ಲಿ ಕುಡಿಬಾರ್ದು ಬಡ್ಡಿ ಮಕ್ಕಳ, ಏನೋ ತಿಂತಾನೆ ನೀನು ಕುಡಿತೀಯ. ಕೆಳಗಡೆ ಹೇಳಿ ಕುಡಿತೀನಿ ಎಲ್ಲಿದೆ, ಬಳ್ಳಾರಿ ಹತ್ರ ಕುಡಿತೀನಿ, ತಿಂತೀನಿ ಕುಡಿತೀನಿ. ಇನ್ನೊಂದು ಹುಮನಾಬಾದ್ ಹತ್ರ ಏನು ಊರ ಹೆಸರೇ ಹುಡುಗಿ, ಊರ ಹೆಸರು ಎಲ್ಲಿಗೆ ಹುಡುಗಿ. ಟಿಕೆಟ್ ಬಸ್ ಹೋದ್ಮೇಲೆ ಈ ಟೆಂಪೋದಲ್ಲಿ ಬರ್ತಾರೆ ಆ ಜಾಗಕ್ಕೆ. ಅವ್ರು ಯಾಕೆ ಹೋಗ್ತಿರ್ತಾರೆ ಗೊತ್ತಾ, ರೇಟ್ ಸಮೇತ ಹೋಗ್ತಾರೆ. 15 ರೂಪಾಯಿ ಬಸ್ ಅಲ್ಲ ರೀ, ಇವನು 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು. ಈ ಗಂಡುಗಳಿಗೀಗ ಕನ್ಯೆಗಳೇ ಸಿಗ್ತಾ ಇಲ್ಲ. ಹಾಗಾಡೋ 10 ರೂಪಾಯಿ ಒಂದು ಹುಡುಗಿ ಅಂತೆ. ನಮ್ಮ ಮನೇಲಿ 10 ಜನ ಅಂತ ಬಂದರು, 100 ರೂಪಾಯಿ ತಗೊಳ್ಳಿ ಸರ್, 10 ಹುಡುಗಿ ಕೊಡಿ. ಹೌದಾ. ನೆಕ್ಸ್ಟು ಉಂಡಿ, ಊರ ಹೆಸರು ಉಂಡಿ ಯಾರ್ರಿ. ಹೌದಾ. ಬಾಚಣಿಗೆ ಅಂತ ಒಂದು ಊರಿದೆ, ಬೋಳ್ ತಲೆಯವನು ಟಿಕೆಟ್ ಬಾಚಣಿಗೆ ಕೊಡೋ ಒಂದು. ಅವ್ನು ಬೋಳ್ ತಲೆ ನೋಡಿ ಕಂಡಕ್ಟರ್, ನಾನು ಬಾಚಣಿಗೆ ಮಾರಲ್ಲ ಅಂದ. ಊರ ಹೆಸರು ಬಾಚಣಿಗೆ. ಇಲ್ಕಲ್ ನಿಮಗೆಲ್ಲ ಗೊತ್ತು, ಎದಕ್ಕೆ ಫೇಮಸ್ಸು, ಸೀರೆ. ಇಲ್ಕಲ್ ಆದ ತಕ್ಷಣ 15 ಕಿಲೋಮೀಟರ್ದಲ್ಲಿ ತುಂಬ ಅಂತ ಒಂದು ಊರಿದೆ, ತುಂಬ ಆ ಊರ ಹೆಸರು. ಅದಾದ 10 ಕಿಲೋಮೀಟರ್ಗೆ ಕರಡಿ ಅಂತ ಒಂದು ಊರಿದೆ. ಇಲ್ಕಲ್, ತುಂಬ, ಕರಡಿ. ಇದನ್ನು ಟೆಂಪೋದವರು ಜೋಡಿಸಿ ಕೂಗ್ತಾರೆ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು ಹೆಣ್ಮಕ್ಳು ಸೀರೆ ತಗೊಳಕ್ಕೆ ಇಲ್ಕಲ್ಲಿಗೆ ಬಸ್ ಇಳಿತಿರ್ತಾರೆ. ಇವರು ಬನ್ನಿ ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ಸೀರೆ ಬೇಡ ನಂಗ ಬೇಡ ನಡೀರಿ ಒಂದು. ಇದು ನೆಕ್ಸ್ಟ್ ಜನಿವಾರ ಅಂತ ಊರ ಹೆಸರು ಜನಿವಾರ. ಆ ಊರು ಬಂದ ತಕ್ಷಣ ಜನಿವಾರದವ್ರು ಹೇಳ್ಕೊಳ್ಳಿ, ಜನಿವಾರದ ಎಲ್ಲ ಬ್ರಾಹ್ಮಣರ ಕಾಲಗಳಲ್ಲಿ ನೋಡ್ತಾರೆ, ಅವ್ರ ಊರೇ ಅಲ್ಲ, ಅದು ಹೆಸರು ಜನಿವಾರ. ನೆಕ್ಸ್ಟ್ ಮುಂಡೇವು, ಊರ ಹೆಸರು ಮುಂಡೇವು. ಆಯ್ತಾ. ಕಿಡಿಗೇಳಿ, ಸುಳ್ಳ, ಇನ್ನೊಂದು ಊರಿದೆ ಮದುವೆ ದಿಬ್ಬಣ. 120 ಜನ ಇದ್ದಾರೆ, ಬಸ್ ಬುಕ್ ಮಾಡಿ ಮೇಲೆ ಹೋದರು ಎಲ್ಲರೂ. ಆ ಊರು ಬಂದ ತಕ್ಷಣ ಶಿವನ ಪಾದ ಯಾರ್ರಿ, ಶಿವನ ಪಾದಕ್ಕೆ ಹೋಗೋರು ಯಾರ್ರಿ, ಮದುವೆ ಮಾಡ್ಕೊಂಬಂದರೆ ಊರ ಹೆಸರು ಶಿವನ ಪಾದ. ನೆಕ್ಸ್ಟು ಪ್ರಧಾನಿ ಯಾರು ಅಂತ ಕೇಳಿ ನೀವು ಮೋದಿ ಅಂತೀರಿ. ಪ್ರಧಾನಿ ಅಂತ ಒಂದು ಊರಿದೆ, ಕಿಡಿಗೇಡಿ ಅಂತ ಒಂದು ಊರಿದೆ, ದೂರ ಅಂತ ಒಂದು ಊರಿದೆ. ಇನ್ನು ಉತ್ತರ ಪ್ರದೇಶಕ್ಕೆ ಬಂದರೆ ಕೇರಳ ಸಲ್ಲ, ಆ ಭಾಷೆಯಲ್ಲಿ ಬಿಡಿ, ಲೌಡಿ ಅಂತಿದೆ ಊರ ಹೆಸರು. ಲೌಡಿ ಇದರ ಜನ ಲೌಡಿ. ಬಸ್ ಬಿಟ್ಟ ಮೇಲೆ ಲೌಡಿ ಕೌನ್. ಇನ್ನೊಂದಿದೆ, ಆ ಊರಿನೊಬ್ಬ ವ್ಯಕ್ತಿ ಕೈ ಮುಗಿದು ಪ್ರಧಾನಿಯವರಿಗೆ ಬೇಡಕತ್ತಿದ್ದಾನೆ. ಏನಂತ, ನಮ್ಮೂರ ಹೆಸರು ಚೇಂಜ್ ಮಾಡಿ ಸರ್. ಸಾಧ್ಯ ಇಲ್ಲ, ನಮ್ಮೂರ ಹೆಸರು ಯಾವ ಊರ ಏನಿದು, ಬೋಸುಡಿ. ಇದೇ ಉತ್ತರ ಪ್ರದೇಶದಲ್ಲಿ ಊರು ನೋಡಿಬೇಕಾಗಿ. ಹಾಂ, ಟಿಕೆಟ್ ಕೇಳೋರು ಒಳಗಡೆ ಬರ್ತಾನೆ, ಬೋಸುಡಿ ಕೌನ್. ಒಂದು 4 ಜನ ಮಕ್ಕಳು ಮೈ ಹೋ. ಊರು ಬಂದ ಮೇಲೆ ಬೋಸುಡಿ ವಾಳ ಹೋದ್ರು. ಹಾಂ, ಅದಕ್ಕೆ ದೇಶ ತಿರುಗು, ಇಲ್ಲವೇ ಕೋಶ ಓದು. ಸಾಧ್ಯ ಆದರೆ ದಯವಿಟ್ಟು ಬಿಡುವಾದಾಗ ಮೊಬೈಲ್ ಬಿಡಿ, ಪುಸ್ತಕ ಇಡಿ, ಪ್ರಯಾಣ ಮಾಡಿ. ಮೊಬೈಲ್ ಬಿಡ್ರಿ, ಪುಸ್ತಕ ಬಿಟ್ರೆ ನೀವು ಯಾವುದೋ ದಾವಣಗೆರೆ ಅದ, ಏನು ದಾವಣಗೆರೆ ಅದೇನು, ಬೆಣ್ಣೆ ದೋಸೆ ಕಾಸ್ಟ್ಲಿ.
ಇನ್ನೂ ಇಬ್ಬರಿದ್ದಾರೆ. ಈಗ ನಿಮ್ಮ ಮುಂದೆ ಬಸವರಾಜ್ ಮಾಮನಿ ದೂರದ ಯಾದಗಿರಿಯಿಂದ ಬಂದಿದ್ದಾರೆ, ಗುಲ್ಬರ್ಗ. ಇವ್ರನ್ನ ಜೂನಿಯರ್ ಅನಿಲ್ ಕಪೂರ್ ಅಂತ ಕರೀತಾರೆ, ಹಾಗಿದ್ದಾರಲ್ಲ. ಆದರೆ ನಾವೆಲ್ಲ ತಮಾಷೆ ಮಾಡೋದೇನೆಂದರೆ ಅನಿಲ್ ಕಪೂರ್ಗೆ ಟೈಫಾಯ್ಡ್ ಆದರೆ ಹೀಗಾಗ್ತಾರೆ. ಈಗ ನಿಮ್ಮ ಮುಂದೆ ಬಸವರಾಜ್ ಮಾಮನಿ. ನನಗೆ ಒಳ್ಳೆಯ ರೀತಿಯಿಂದ ಪರಿಚಯ ಮಾಡಿಕೊಟ್ಟಂತ ಗುರುಗಳಂತ ಗಂಗಾವತಿ ಪ್ರಾಣೇಶ್ವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ದಾವಣಗೆರೆಯ ಸಮಸ್ತ ಮಹಾಜನತೆಗೆ ಬಸವರಾಜ್ ಮಾಮನಿ ಮಾಡೋ ನಮಸ್ಕಾರಗಳು. ಬಹಳ ಜನ ಚಪ್ಪಾಳೆ ತಟ್ಟಿದ್ರೆ ಇಂಥ ಚಳಿಗಾಲದಲ್ಲಿ ಕೂಡ ಬಹಳ ಸಂತೋಷ ಅನಿಸ್ತದೆ. ಬಹಳ ಜನ ಮಹಿಳೆಯರಿಗೆ ಸೇರಿದ್ದೀರಮ್ಮ, ನೀವು ಯಾವುದಕ್ಕಾದ್ರೂ ಶಾಣೆತನ ಮಾಡಬೇಕು, ಚಪ್ಪಾಳೆ ತಟ್ಲಕ್ಕೆ ಶಾಣೆತನ ಮಾಡಬಾರ್ದು ಅಂತ ನಮ್ಮ ತರ್ಕ ಮಾಡಿದೆ. ಇಂಥ ಚಳಿಯಾಗಿ ಏನ್ ಚಪ್ಪಾಳೆ ತಟ್ಟು ನೋಡ್ರಿ, ನಮ್ಗೆ ಹುಮ್ಮಸ್ ಬರೋದು ಅಂತ ನೀವು ಅನ್ಬೋದು. ನಾವು ಹುಮ್ಮಸ್ ಬರುವಂತ ಒಂದು ಮಾತು ಹೇಳ್ತೇನೆ, ನಿಮ್ಗೆ ಚಪ್ಪಾಳೆ ತಟ್ಲಿಕ್ಕೆ ಹುಮ್ಮಸ್ ಬರ್ಬೇಕಾಗಿತ್ತ ನೀವು ಎಲ್ಲಾ ಕೂತಂತ ಹೆಣ್ಮಕ್ಳು ಎಡಗೈಯನ್ನು ಮುಂದೆ ಮಾಡ್ಕೊಡ್ರಿ, ಎಲ್ಲ ಹೆಣ್ಮಕ್ಳು ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ ಗಂಡನ ಫೋಟೋ ಕಲ್ಪನೆ ಮಾಡಿಕಾಡ್ತೀನಿ ಅಂದ್ರೆ ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ. ಒಂದ್ಸಲ ತಟ್ಟಿ ನೋಡೋಣ, ಒಂದ್ಸಲ ನೋಡ್ರಿ. ಕೆಲವೊಂದ್ ಜನ ಸಿಟ್ಲಿಕ್ಕೆ ತಟ್ಲಕತ್ತಾರ, ಇನ್ನೂ ಕೆಲವೊಂದ್ ಜನ ಮದುವಿನ ಆಗಿಲ್ಲ ಈಗ ತಟ್ಲಕತ್ತಾರ. ಅವ್ರು ನೀವು ಗಂಡಸರು ಬೇಜಾರು ಮಾಡ್ಕೋಕ್ ಹೋಗ್ಬೇಡ್ರಿ, ನೀವು ಎಡಗೈ ಮುಂದ್ ಮಾಡ್ಕೊಡ್ರಿ. ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡ್ಸನಲ್ಲ ಬ್ರೋಕರ್, ಅವನ್ ಫೋಟೋ ಕಲ್ಪನೆ ಮಾಡ್ಕೊಡ್ರಿ. ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಎರಡೂ ಕಡೆಯಿಂದ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳು. ಸ್ನೇಹಿತರ ಬಳಗದ ಉದ್ಘಾಟನೆ ಕಾರ್ಯಕ್ರಮ ಬಹಳ ಸುಂದರವಾಗಿ ಅದ್ಭುತವಾಗಿ ಆಯ್ತು ಬಂಧುಗಳೇ, ಬಹಳ ಸಂತೋಷ ಅನಿಸ್ತದ. ಈ ಒಂದು ಸ್ನೇಹಿತರ ಬಳಗದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ನಾವು ಬಹಳ ಮಾತಾಡಲ್ಲ, ದಯವಿಟ್ಟು ಕೂತ್ಕೊಡ್ರಿ. ಇಷ್ಟೊತ್ತನ ಕೂತೀರ ಅಂತ ಇನ್ನೇನು, ದಯವಿಟ್ಟು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಕಾರ್ಯಕ್ರಮ ಲೇಟ್ ಆಯ್ತು, ಇಲ್ಲ ಅಂತ ಹೇಳಲ್ಲ. ನಮ್ಗೆ 7 ಗಂಟೆಗೆ ವೇದಿಕೆ ಕೊಟ್ರೆ ಬಹಳ ಒಳ್ಳೇದಿತ್ತು. ಈ ವೇದಿಕೆ ಕೊಡೋದೇ ಹೆಚ್ಚು ಕಡಿಮೆ 8:30 ಆಯ್ತು. ಈ ಕಾರ್ಯಕ್ರಮದ ಅಧ್ಯಕ್ಷರು ಫೋನ್ ಮಾಡಿ ಮಾಮನವರ ತಾವು ಬರ್ಬೇಕಂತಂದಾಗ ಬಹಳ ಸಂತೋಷ ಆಯ್ತು. ಬರ್ತೀನಿ ಸರ್ ಸ್ನೇಹಿತರ ಬಳಗದ ಕಾರ್ಯಕ್ರಮ ಉದ್ಘಾಟನೆಗೆ ಅಂತಂದೆ ನಾನು. ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳಿದ್ರು ಅಧ್ಯಕ್ಷರು, ಆಂಜನೇಯ ಸರ್ ಅವರು. ಪೇಮೆಂಟ್ 2ನೇ ಮಾತು ಸರ್, ನನ್ನ ಜೊತೆ ಇನ್ನ 2 ಕಲಾವಿದರು ಯಾರು ಬರ್ತಾ ಇದಾರೆ ಅಂದೆ ನಾನು. ನಿಮ್ಮ ಜೊತೆ ಇನ್ನ 2 ಕಲಾವಿದರು ಗಂಗಾವತಿ ಪ್ರಾಣೇಶ್ವರ್ ಬರ್ತಾ ಇದ್ದಾರೆ, ನರಸಿಂಹ ಜೋಶಿ ಅವ್ರು ಬರ್ತಾ ಇದ್ದಾರೆ ಅಂತಂದ್ರು. ಇಷ್ಟಂದು ಕೂಡಲೇ ನಾನು ಒಂದ ಮಾತು ಹೇಳಿದೆ ಅವ್ರಿಗೆ ನಾನು, ಸರ್ ಪ್ರಾಣೇಶ್ವರು ಜೋಶಿ ಅವರು ಎಷ್ಟು ತಗೊಂತಾರೋ ಅದಕ್ಕಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ ಅಂದೆ ನಾನು. ಇಷ್ಟಂದು ಕೂಡಲೇ ಅಧ್ಯಕ್ಷರು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕ್ರಿ ಸರ್ ನಗ್ಲಕತ್ತಿರಲ್ಲ ಅಂದೆ. ಏನಿಲ್ರಿ ಪ್ರಾಣೇಶ್ವರು ಜೋಶಿ ಅವ್ರು ತಗೊಳ್ಳದ 100 ರೂಪಾಯಿ ಅಂದ್ರೆ ಅವ್ರು ಅಂದ್ರೆ ನೀವು ಪುಕ್ಸಟ್ಟೆ ಬಂದು ಹೋಗ್ತಾ ಲೆಕ್ಕ ಖುಷಿ ಆಗ್ಬಿಟ್ಟಿದೆ. ತಮಾಷೆಗೆ ಹೇಳಿದೆ ಬಂಧುಗಳೇ. ಇವತ್ತು ನಮ್ಮ ವಾಸುದೇವ ರಾಯ್ಕರ್ ಅವರಾಗ್ಲಿ ಮತ್ತು ಅನೇಕ ಜನ ಈ ಸಂಘದ ಪದಾಧಿಕಾರಿಗಳು ಬಂದು ವೆಲ್ಕಮ್ ಮಾಡಿಕೊಂಡು ಬಹಳ ಸುಂದರವಾಗಿ ನಮ್ಗೆ ನೋಡ್ಕೊಂಡ್ರೆ ಬಂಧುಗಳೇ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಾವಣಗೆರೆ ಜನತೆಗೆ, ನೀವು ಕೊಟ್ಟಂತ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ ಬಂಧುಗಳೇ, ನೀವು ಕೊಟ್ಟಂತ ಆತಿಥ್ಯ ನಮಗೆ ಯಾವಾಗ್ಲೂ ಸದಾ ನೆನಪಲ್ಲಿ ಉಳಿದಂತ ಹೇಳಕ್ ಇಷ್ಟಪಡ್ತೀನಿ. ಹಂಗಂತೇಳಿ ಹಂಗ ಕಳಿಸ್ಬೇಡ್ರಿ, ಇಷ್ಟೇ ಹೇಳಿ ಇನ್ನೇನಂತ ನೀಡ್ರಿ ಅಂತ ಹಾಕೋಬೇಡ್ರಿ. ತಮಾಷೆಗೆ ಹೇಳಿದೆ ಬಂಧುಗಳೇ, ಬಹಳ ಸಂತೋಷ ಅನ್ಸ್ತು. ಬಹಳ ಜನ ತಾಯಂದ್ರು ಬಂದಿರಮ್ಮ, ಇಲ್ಲಿ ಬಹಳ ಸಂತೋಷ ಅನ್ಸ್ತು ನಿಮ್ಗೆ ನೋಡಿ. ಪ್ರಾಣೇಶ್ವರ ಆಗ್ಲೇ ಹೇಳಿದ್ರಮ್ಮ, ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ ಅಂತಂದು. ನಿಜವಾಗಿ ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ. ಯಾಕಪ್ಪ ಅಂತಂದ್ರ ಅವ್ರು ಮಾನಸಿಕವಾಗಿ ಬಲಿಷ್ಠರಿರ್ತಾರೆ, ಹಿಂಗಾಗಿ ಅವ್ರಿಗೆ ಆಯುಷ್ಯ ಜಾಸ್ತಿ ಆಗ್ತದೆ. ಗಂಡಸರು ದೈಹಿಕವಾಗಿ ಬಲಿಷ್ಠರಿರ್ತಾರೆ, ಮಾನಸಿಕವಾಗಿ ಬಲಿಷ್ಠತನ ಬಹಳ ದಿವಸ ಮನುಷ್ಯನಿಗೆ ಬದುಕಿಸ್ತಾವ ಮನೆ ಬಂಧುಗಳೇ. ಹಿಂಗಾಗಿ ಹೆಣ್ಮಕ್ಳು ಜಾಸ್ತಿ ದಿವಸ ಬದುಕ್ತಾರ. ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರ ಅವ್ರು ಮೇಕಪ್ ಮಾಡ್ಕೊಂತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗೆಂದ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ರಾತ್ರಿ 11 ಗಂಟೆ ಸುಮಾರು ಹೋಗಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮುಖ ಬಿಡ್ತಾರೆ. ಯಮದೂತ ತಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ, ಬಂದು ಈಕಿನ ಕಡೆಗೆ ನೋಡ್ತಾನೆ, ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೆ. ಈಕೆಲ್ಲ ಬೇರೆ ಆಕೆ ತಗೊಂಡು ಆಫೀಸ್ ಹೋಗ್ಬಿಡ್ತಾನ. ಹಿಂಗಾಗಿ ಬಹಳ ದಿವಸ ಬದುಕ್ತಾರ ಅವ್ರು. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂದ್ರೆ ಗಂಡಸರು ಬಂಧುಗಳು ಇಲ್ಲೆಲ್ಲ ಬಂದಾರ. ಇವರು ನ್ಯಾಚುರಲ್ ಬ್ಯೂಟಿಗಳು ನಿಜವಾಗಿ ಹೇಳ್ಬೇಕಾಯ್ತದೆ. ಇವಕ್ಕೆ ಏನು ಬೇಕಾಗಿಲ್ಲ, ಹಿಂಗೆ ಅನ್ಕೊಂಡ್ ತಂದಂತ ಸಾಕ್ರಿ ಮುಗಿದೋಯ್ತು. ನಾನು ಯಾಕೆ ಕೇಳಕತ್ತೀನಿ ಅಂದ್ರೆ, ನಾನು ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡ್ತೀನಿ. ನಾವು ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದು ಮನೆಗೆ ಬಂದು ಸ್ನಾನ ಮಾಡ್ತೀವಿ ನಾವು. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮನೆಗೆ ಬಂದು ಮುಖ ತೊಗೊಳೋದು ನಾವು ಸಾಕು. ನೀವು ಸಾಧ್ಯನೇ ಇಲ್ಲ ಬಂಧುಗಳೇ. ಇನ್ನೊಂದು ಗಂಡಸರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ.
ಟೂ ವೀಲರು ಅಥವಾ ಫೋರ್ ವೀಲರ್ ತಗೊಂಡು ಹೋಗೋ ಸಂದರ್ಭದಲ್ಲಿ ಸಡನ್ ಆಗಿ ಒಂದು ಚಿಕ್ಕ ಹುಡುಗ ಅಡ್ಡ ಓಡ್ಕೊಂಡು ಬಂದಂತ ತಿಳ್ಕೊಡ್ರಿ, ಗಾಡಿ ಸ್ಲೋ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಅವನ ಹಿಂದಲಿಂದ ಹೋಗುವಂತ ಪ್ರಯತ್ನ ಮಾಡ್ಬೇಕಂತ. ಯಾಕಂದ್ರೆ ಹುಡುಗನ ಫೋಕಸ್ ಏನಿರ್ತದೆ ಮುಂದ್ಗಡೆ ಓಡುವಂತದ್ದು ಇರ್ತದೆ, ಆದಷ್ಟು ಆಕ್ಸಿಡೆಂಟ್ ತಪ್ಪಿಸ್ಬೋದಂತ. ಅಚಾನಕ್ ಆಗಿ ವಯಸ್ಸಾದವ್ರು ಬಂದ್ರೆ ಅಂತ ತಿಳ್ಕೊಡ್ರಿ, ಗಾಡಿ ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವ್ರು ಮುಂದಲಿಂದ ಹೋಗುವಂತ ಪ್ರಯತ್ನ ಮಾಡ್ಬೇಕಂತ. ವಯಸ್ಸಾದವ್ರು ಭಯ ಪಟ್ಕೊಂಡು ವಾಪಸ್ ಹೋಗುವಂತ ಸಂದರ್ಭ ಜಾಸ್ತಿ. ಅಚಾನಕ್ ಆಗಿ ಯೂತ್ ಬಂದ್ರೆ ಅಂತ ತಿಳ್ಕೊಡ್ರಿ, ಯುವಕರು ನೀವು ಗಾಡಿ ಸ್ಲೋ ಮಾಡ್ರಿ, ಅವು ಹೆಂಗ ಹೊಡೆಯೋಗ್ಬಿಡ್ತಾವ. ಅಚಾನಕ್ ಆಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡೋದು ಸ್ಟಾಪ್ ಮಾಡೇ ಬಿಡ್ರಿ. ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಗೆತ್ತಿದ ಕೈಯಪ್ಪ. ಸ್ವಲ್ಪ ಹೊತ್ತು ಆ ಕಡೆ ಹೋಗ್ತಾರ, ಸ್ವಲ್ಪ ಹೊತ್ತು ಈ ಕಡೆ ಹೋಗ್ಬಿಡ್ತಾರ, ಕೊನೆಗೆ ನಡುವು ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರ. ಆಕ್ಚುಲಿ ಓ ಮೈ ಗಾಡ್ ಅನ್ಬೇಕಾದ್ರೆ ಗಾಡಿ ನಡೆಸ್ಬೇಕಾದ್ರೆ ಇದು ಹೊಡ್ಕೊಂಡಿರ್ತಾನ ಇವ್ರು ಮಾಡೋದ್ ನೋಡಿ. ಇನ್ನೊಂದು ಹೆಣ್ಮಕ್ಳು ಗಾಡಿ, ಎಲ್ಲಾ ಹೆಣ್ಮಕ್ಳು ಹಂಗಂತನಂಗಿಲ್ಲ, ಹೆಣ್ಮಕ್ಳು ಗಾಡಿ ತಗೊಂಡ್ ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಗಂಡನ ಸೈಡಿಗೆ ಹೋಗು. ಮೊನ್ನೆ ಶಾಮ್ನೂರ್ ಹತ್ರ ಒಂದು ಘಟನೆ ಆಗ್ಯದ. ಒಬ್ಬ ಒಂದು ಹುಡುಗಿ ಬಂದು ಒಬ್ಬನ ಗುದ್ದಾಳ. ಅವಾಗ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ, ನಡಿ ಕೇಸ್ ಮಾಡ್ತೀನಿ ಅಂತಂದು. ಪೊಲೀಸ್ ಕೇಳ್ದ, ಯಾಕೆ ಏನಾಗ್ಯದ? ಈ ಹುಡುಗಿ ಬಂದ್ ನನ್ ಗುದ್ದಾಳ್ರಿ. ಪೊಲೀಸ್ ಅವನಾಗ ಒಂದ್ ಏಟ್ ಕಪಾಳ ಕೊಡ್ದ ಒಂದ್ ಮಾತ್ರ ಹೇಳಿದಂತ, ಹುಚ್ಚುಳ ಮಗನ, ಹೆಣ್ಮಕ್ಳು ಗಾಡಿ ತಗೊಂಡ್ ಬಂದತ್ನಾಗ ರೋಡ್ ಮೇಲೆ ಹೋಗ್ಬಿಡದಲ್ಲ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರ. ಅದಕ್ಕೆ ಅವನಂತ ಫುಟ್ಪಾತ್ನಾಗಲ್ರಿ ಸರ್, ನಾ ಹೊಲ್ದಾಗಿದ್ದೆ, ಈಗ ಹೇಳ್ರಿ ನಾ ಏನ್ ಮಾಡ್ಲಿ ಅಂತಂದಂತವ. ಇಲ್ಲಲೇ ನಿಂದ ಕರೆಕ್ಟ್ ಆದನ್ನಂತ. ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಸ್ವಂತ ಗಾಡಿ ತಗೊಂಡೋಗಿ ಮಂದಿ ಜೀವ ತಿಂತಾರೆ. ಮದುವೆ ಆದ್ಮೇಲೆ ಗಂಡ ನಿಂತ್ಕೊಂಡು ಗಂಡನ ಜೀವ ತಿಂತಿರ್ತಾರೆ. ಒಂದು ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಗಂಡ ಕುಂತಿದ್ದ ಗಾಡಿ ಮೇಲೆ ಹೆಣ್ತಿ ಬಂದು ಕೂತು, ಗಂಡ ಸುಮ್ಮನೆ ಕೇಳ್ತಾನೆ, ಅವ ಕುಂತಿದ್ ಗೊತ್ತಿರ್ತದೆ, ಯಾರು ಹೆಂಗ್ ಗೊತ್ತಂತ ಗಾಡಿ ಟಿಣಿಗಾಡಿ ಇರ್ತದ. ಸುಮ್ಮನೆ ಕೇಳ್ತಾನೆ, ಕುಂತೆ ಅಂತ ಕೇಳ್ತಾನೆ. ಕುಂತಿದ್ರಿ ಅಂತ. ಹೆಲ್ಮೆಟ್ ಹಾಕಂದ್ರೆ, ಹೆಲ್ಮೆಟ್ ಬೇಡ್ರಿ, ಹಾಕೋದ್ ಬೇಡ, ಬಿಸಿಲು ಭಾಳ ಅದ, ನಿಮ್ ಕೂದಲು ಹುಚ್ಚಿ ಬಿಡ್ತಾವ, ಬೇಡ ಉದುರು ಬಿಡ್ತಾವ. ಪೊಲೀಸ್ ಕಂಡ ತಕ್ಷಣ ಹೇಳ್ರಿ ನಾ ಹೆಲ್ಮೆಟ್ ಹಾಕ್ತಾನೆ. ಬೇಸ್ ಮಾಡಿ ನೋಡ್ರಿ, ಆಯ್ತು ಅಷ್ಟೇ ಆಗ್ಲಿ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಹೋಗ್ಲಕ್ಕೆ ಹತ್ತಿದ್ದ. ಇಂದ ಹೇಳ್ತಿ ಸುಮ್ ಕೊಡ್ಬೇಕಲ್ಲ, ಜೀವ ತಿರ್ಲಕ್ಕೆ ಚಾಲು ಮಾಡಿಬಿಟ್ರು. ನಿಮ್ಮ ಅವ್ವ ಹಂಗಂತ, ನಿಮ್ಮ ಅಕ್ಕ ಹಿಂಗಂತ, ನಿಮ್ಮ ತಂಗಿ ಹಿಂಗಂತ, ನಾ ಮಾಡಿದೆ ಅಡಿಗೆ ಹೆಸರು ಹೇಳ್ತಾರ, ಇವ್ ಜೀವ ತಿರ್ಲಕ್ಕೆ ಚಾಲು ಮಾಡಿದ್ರು. ಅವನಿಗೆ ಇವೆಲ್ಲ ಮಾತುಗಳು ಕೇಳಂಗಿಲ್ಲ. ಗಾಳಿಗೆ ಒಂದ್ ಮಾತು ಕಿವಿಯಾಗಿ ಬೀಳ್ತಾವ, ಒಂದ್ ಮಾತು ಕಿವಿಯಾಗಿ ಬೀಳಂಗಿಲ್ಲ. ಅವ ಏನ್ ಮಾಡ್ತಾನ, ಅನ್ಕೊಂತ ಹೋಗ್ತಾನೆ. ಅಷ್ಟೊತ್ತಿಗೆ ಪೊಲೀಸ್ ಕಂಡುಬಿಟ್ಟ ದಾವಣಗೆರೆಗೆ. ಪೊಲೀಸ್ ಕಂಡ ಹೆಲ್ಮೆಟ್ ಹಾಕಂದ ತಕ್ಷಣ ಉಲ್ಟಾ ನೋಡ್ಲಿಲ್ಲ, ಸೀದಾ ನೋಡ್ಲಿಲ್ಲ, ಉಲ್ಟಾ ಹಾಕೊಡ್ಲಕ್ಕೆ. ಇವ ಅದ ಪೊಲೀಸ್ ಹೋಗಿ ಕೂತಿದ್ದೇವ. ಬಹಳ ಚಂದ ನಗ್ಲಾಕೈತ್ರಮ್ಮ, ಬಹಳ ಸಂತೋಷ ಅನ್ಸ್ತದೆ. ನಿಮಗಾಗಿ ಒಂದು ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ, ನಮಗಾಗಿ ಅಲ್ಲ. ಮನುಷ್ಯ ನಗಬೇಕಂತ ಬಂಧುಗಳೇ, ಸಂತೋಷವಾಗಿರ್ಬೇಕಂತ. ಸಂತೋಷವಾಗಿರ್ಲಕ್ಕೆ ಜಾಸ್ತಿ ಖರ್ಚು ಬೇಕಾಗಿಲ್ಲ ಬಂಧುಗಳೇ. ಸಂತೋಷ ಹೆಂಗಾದ್ರೂ ಇರ್ಬೋದು, ನಾವು ಹಣ ಖರ್ಚಾಗಿಲ್ಲ. ನಾವು ಸಂತೋಷವಾಗಿದ್ದೀವಿ ಅಂತ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಹೋಗ್ತೀವಲ್ಲ, ಅವಾಗ ಜಾಸ್ತಿ ಹಣ ಖರ್ಚಾಗ್ತದೆ ಬಂಧುಗಳೇ. ಮೊಬೈಲ್ ಸ್ಟೇಟಸ್ ಇಡ್ತೀವಿ ನಾವು, ಮೊಬೈಲ್ ಸ್ಟೇಟಸ್ ಇಡೋದು ದೊಡ್ಡದಾಗಿದೆ ಬಂಧುಗಳೇ. ನವರಾತ್ರಿ ಹಬ್ಬದ ಟೈಮ್ನಾಗ ಹೆಣ್ಮಕ್ಳು ಸ್ಟೇಟಸ್ ದಿವಸ ಒಂದು ಸೀರೆ ಹಾಕಿರ್ತಾರೆ, ದಿವಸ ಇಡ್ತಾರೆ. ಬಿಳಿದೊಂದು ದಿವಸ, ಅರಿಶಿಣದೊಂದು ದಿವಸ, ಕೆಂಪುದೊಂದು ದಿವಸ, 9 ಸೀರೆ 9 ನಮೂನೆ. ಗಂಡಗೆ ಜೀವ ತಿಂದಿರ್ತಾರೆ. ಚನ್ನಬಸಪ್ಪ ಅಂಗಡಿ ಕರ್ಕೊಂಡು ಹೋಗ್ರಿ ಅಂತಂದು 9 ಸೀರೆ ತಂದಿರ್ತಾರೆ. 10ನೇ ದಿವಸ ಗಂಡನ ಸ್ಟೇಟಸ್ ನೋಡ್ಬೇಕು, ಡ್ರೈವರ್ ಬನ್ನಿ ಮೇಲೆ ನಿಂತ್ಕೊಂಡ್ರೆ ಸ್ಟೇಟಸ್ ಆಗಿರ್ತದೆ. ಸಾಕಾಗಿದ್ರಿ ಅಂತ ಗಂಡಸರಿಗೆ ಬಟ್ಟಿನೇ ಇಲ್ರಿ ಇವು ಆಯರ್ ಮಾಡ್ತಾರೆ ಅಂದ್ರೆ, ಆಯರ್ ಮಾಡಿ ಬಟ್ಟೆ ಬಟ್ಟಿನ ಗಂಡ ಕೊಟ್ಟಿರ್ತಾರೆ, ನೀವು ಹೊಲಿಸ್ಕೊ ಹೋಗಂತ. ಅದು ಟೇಲರ್ ಹತ್ರ ಹೋಗಿ ಕೊಟ್ರೆ ಅವ ವಾಸನೆ ನೋಡಿ, ಯಪ್ಪ ಎಷ್ಟು ಸಾಯ್ತಿದ್ದು ಕಮಟ್ ವಾಸನೆ ತಗೋದಿದ್ದು, ಬೇರೆ ತೊಗೊಂಬಂತ ಹೇಳ್ತಿರ್ತಾನೆ ನಾವು. ಇವೆಲ್ಲ ಘಟನೆಗಳು ಯಾಕೆ ಕೇಳ್ತೀನಿ ಅದ್ರ ಬಂಧುಗಳೇ, ನಮ್ಮ ನಿಮ್ಮ ನಡುವೆ ನಡೀತಕ್ಕಂಥ ಘಟನೆಗಳು ಬಂಧುಗಳೇ. ಹಾಸ್ಯಕ್ಕಿಂತ ವಸ್ತು ಅಂತಿಲ್ಲ ಜೀವನದಲ್ಲಿ. ಅದರಲ್ಲಿ ಉತ್ತರ ಕರ್ನಾಟಕ, ದಾವಣಗೆರೆ ಈ ಭಾಗದಲ್ಲಿ ಏನದ ಆತಿಥ್ಯಕ್ಕೆ ಹೆಸರುವಾಸಿಯಾದಂತ ಜನ. ಇದು ಒಳ್ಳೆಯ ಸಮಾರಂಭಗಳಲ್ಲಿ ನಮ್ಮ ಅಧ್ಯಕ್ಷರು ಆತಿಥ್ಯ ಕೊಡೋದು ದೊಡ್ಡದಲ್ರಿ ಬಂಧುಗಳೇ. ಸತ್ತಾದ ಕೂಡ ನಮ್ಮ ಉತ್ತರ ಕರ್ನಾಟಕ ಕಡೆ ಒಳ್ಳೆ ಆತಿಥ್ಯ ಕೊಡ್ತಾರೆ. ವಯಸ್ಸಾದವ್ರು ಸತ್ತಿದ್ರೆ ತಿಳ್ಕೊಡ್ರಿ, ಅವ್ರು ಹೆಣಕ್ಕ ಹೂವಿನ ಮಾಲೆ ಹಾಕ್ಬೇಕಂತೇಳಿ ಹೋಗ್ತಿರ್ತೀವಿ, 4 ಮಂದಿ ಬಂದು ಅಡ್ಡ ನಿಂತು ಬಿಡ್ತಾರೆ. ನಡ್ರಿ ಮಂಡಕ್ಕಿ ತಿನ್ ನಡ್ರಿ ಅಂತ. ಅಲ್ರಿ ಈ ಹೂವಿನ ಹಾರ ಅದೇನು ಹೋಗ್ತದೆ ಹೆಣ, ಊಟಕ್ಕೆ ಪಡೆದ್ವಿ ಕಟ್ಟಿ ಬಿಟ್ಟು ಎಲ್ಲಿಗೆ ಹೋಗಲ್ಲ, ಬರ್ರಿ ಭಾಳ ದೂರದಿಂದ ಬಂದಿರಿ ನೋಡಿ, ನೀವು ಹೆಣ ಹಾಕ್ಬಾರ್ದು ನಡ್ರಿ ಅಂತೇಳಿ ಕರ್ಕೊಂಡು ಹೋಗೇ ಬಿಡ್ತೇವೆ. ಅದ ಮಂಡಕ್ಕಿ ಏನ್ ಮಾಡ್ತೀವಿ, ಅದ ಹಾರದ ಮೇಲೆ ಇಟ್ಕೊಂಡು ತಿನ್ಲಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ತಿಂದ ಮ್ಯಾಲ ಹಾಕ್ಲಕ್ ಹೋಗ್ತೀವಲ್ರಿ, ಈ ಹೆಣ್ಮಕ್ಳು ಆಡಾಗಿ ಹೇಳ್ತಿರ್ತಾರೆ. ಹೆಣಕ್ ಕೇಳ್ತಾರೆ, ಏ ಮಾಮ ಮಾತಾಡ, ಎಲ್ಲಿಂದ ಮಾತಾಡ್ತಂದ್ರ, ಏ ಮಾಮ ಮಾತಾಡ, ಏ ಮಾಮ ಮಾತಾಡ, ಎಲ್ಲಿಂದ ಮಾತಾಡ್ತಂದ್ರವ, ಸತ್ತೋಗ್ಯಾನವ. ಇದ್ದೊತ್ನಾಗ ಈಕಿ ಮಾತಾಡ್ಸಿರಂಗಿಲ್ಲ, ಈಕಿ ಮಾತಾಡ್ಸಿಲ್ಲ ಅಂತೇಳಿ ಎದುರು ಸತ್ತಿರ್ತಾರವ. ಆ ಟೈಮ್ನಾಗ ಮಾತಾಡ ಆ ಟೈಮ್ನಾಗ ಅವ ಮಾತಾಡಿದ ತಿಳ್ಕೊಡ್ರಿ, ಅಲ್ಲಿ ಯಾರು ಉಳಿಯಂಗಿಲ್ಲ. ಹಂಗೆ ಸತ್ತಾಗರಿ ನಮ್ಮ ತಾಯಿಯವರು ಒಂದು 5-6 ವರ್ಷಗಳ ಕೆಳಗಡೆ ತೀರ್ಕೊಂಡ್ರು.
ತೀರ್ಕೊಂಡಂತ ಒಂದು 5-6 ವರ್ಷ ಆಯ್ತು. ಈಗ ಮೊನ್ನೆ ಒಂದು ಹತ್ತಿಗೂಡ್ರು, 100 ವರ್ಷ, ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಹತ್ತಿಗೂಡ್ರು ಹೋದಂಥ ಸಂದರ್ಭ ನನ್ನ ತಾಯಿ ಸ್ನೇಹಿತೆ ಕೂತಿದ್ಲು, ಮಾತಾಡ್ಸಿದ್ಲು. ಏನಪ್ಪ ಮಾಮ ನೀ ಆರಾಮಿದ್ದೆ ಅಂತಾನ. ಆರಾಮಿದ್ದೀನಿ ನಾವು. ನಿಮ್ಮವ್ವ ತೀರ್ಕೊಂಡು ಗೆದ್ದು ಬಿಟ್ಲಪ್ಪ ಅಂತ. ನಾನಂತ ನೀನು ಗೆದ್ದಿ ತಗೊಂಡೆ. ನಾನು ಗೆದ್ದು ಬಿಟ್ಲು, ನಾನು ಹಂಗ ಉಳ್ಕೊಂಡ್ಬಿಟ್ಟೆ ನಾನು ಅಂತಂದು ಎಲ್ಲ ಮಾತಾಡ್ಕೊಂಡ್ಲು. ಅದ್ಯಾಕೆ ಮಾತಾಡಕ್ ಹೋಗ್ತಿದ್ದಿ, ನೀನು ಗೆದ್ದಿದ್ದಿ, ಸಾವು ಬಂದತ್ನಾಗ ಏನು ಎಲ್ಲರೂ ಹೋಗಬೇಕಿದ್ರು. ಬಸ್ ಸ್ಟಾಪ್ ಇದ್ದಂಗ ಆ ಸ್ಟಾಪ್ ಬಂದತ್ನಾಗ ಹಿಡ್ಕೊಂಡು ಹೋಗಬೇಕಂತಂದೆ. ಒಂದು ಸಾವು ಇದ್ದದ್ದ ಅಂತ ಹೇಳಿದೆ ನಾನು. ಸಾವು ಇದ್ದದ್ದು ಇಲ್ಲ ತನಂಗಿಲ್ಲ. ಊರಿನ ಮಂದಿ ಎಲ್ಲ ಸಾಯಂಗಿತ್ತಂದ್ರೆ ಸಂಜೆ ಮುಂದೆ ಸಾಯಿ ಎಲ್ಲಕತ್ತಾರ ಅಂದು. ಯಾಕಂದೆ ನಾನು, ನೀ ಸಂಜೆ ಮುಂದೆ ಸತ್ತಿ ಅಂತಂದ್ರ 2 ಸಲ ಟಿಫನ್ ಆಗ್ತದ. ನಾವು ರಾತ್ರಿ 1 ಸಲ ಆಗ್ತದ, ಮುಂಜಾನೆ 1 ಸಲ ಆಗ್ತದ. ಮುಂಜಾನೆ ಸತ್ತಿ ಅಂದ್ರೆ 1 ಸಲ ಆಗ್ತದ, ಸಂಜೆ ಮುಂದೆ ಸಾಯಿ ಎಲ್ಲಕತ್ತಾರ ಅಂತಂದು ನಕ್ಕೊಂತ ಹೇಳ್ತಾ ಮುದುಕಿ. ಒಂದು ವಯಸ್ಸಾದ ಮೇಲೆ ಸಾವನ್ನು ಕೂಡ ನಗುವಿನೊಂದಿಗೆ ಸ್ವಾಗತ ಮಾಡ್ತಾವ ಮುದುಕು. ನಾನು ಅವೆಲ್ಲ ಮಾತಾಡ್ಕೋಬೇಡ, ಸತ್ತೊತ್ನಾಗ ದುಃಖ ಆಗ್ತದ ಅಂತಂದೆ. ನಾ ಸತ್ತೊತ್ನಾಗ ನಿನಗೆ ದುಃಖ ಆಗ್ತದಿಲ್ಲ ಅಂತಂದು. ದುಃಖ ಆಗ್ತದಮ್ಮ, ಹೆಂಗ್ ದುಃಖ ಆಗಂಗಿಲ್ಲ ಅಂತಂದೆ. ನಿನಗೆ ಅಷ್ಟು ದುಃಖ ಆಯ್ತಾ ನಮ್ಮ ಜೊತೆಗೆ ಬಂದ್ಬಿಡ ಅನ್ಕ. ಯಾಕಂದ್ರೆ ಮಾತಾಡಿಸಿ ನೀನು ಮುದುಕಿ ಇವೆಲ್ಲ ಯಾಕೆ ಹೇಳ್ತೀನಿ ಬಂಧುಗಳೇ, ಇವೆಲ್ಲ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು ಬಂಧುಗಳೇ. ಭಾಷೆ ಬಗ್ಗೆ ಹೇಳಿದ ಪ್ರಾಣೇಶ್ವರು, ಪೊಲೀಸ್ಗೊಂದು ಭಾಷೆ ಅದ, ಡಾಕ್ಟರ್ದೊಂದು ಭಾಷೆ ಅದ ಅಂತಂದ್ರು. ಪೊಲೀಸರ ಭಾಷೆ ಏನು, ಒದ್ದೊಳಗಾಗ್ತಿ ನೋಡು, ಬೆಂಡೆತ್ತಿ ನೋಡು, ಏರೋಪ್ಲೇನ್ ಹತ್ತಿ ನೋಡಂತಾರ. ಇದು ಪೊಲೀಸರ ಭಾಷೆ. ಡಾಕ್ಟರ್ದೊಂದು ಭಾಷೆ ಅದ. ಡಾಕ್ಟರ್ ಭಾಷೆನು ಏನಾಯ್ತು, ಯಾಕಾಯ್ತು, ಎಷ್ಟು ಸಲ ಆಯ್ತು, ಡಿಟೇಲ್ ಆಗಿ ಕೇಳ್ತಾರೆ, ಡಿಟೇಲ್ ಆಗಿ ಹೇಳಬೇಕು. ಒಂದು ಮುದುಕಿ ಸಣ್ಣ ಹುಡುಗನ ಎತ್ಕೊಂಡು ಆಸ್ಪತ್ರೆ ಬಂದು ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಈ ಮಗುಗೆ, ಯಪ್ಪ ಬೇದಿ ಎತ್ತದ, ಟಾಯ್ಲೆಟ್ ಆಗ್ಯದ. ಎಷ್ಟು ಸಲ ಆಗ್ಯದ, ಯಪ್ಪ ಒಂದು 10 ಸಲ ಆಗ್ಯದ. 10 ಸಲ ಆಗ್ಯದ. ತೆಳ್ಳಗಾಗ್ತದ, ಗಟ್ಟಿ ಆಗ್ತದ. ಯಪ್ಪ ತೆಳ್ಳಗಾಗ್ತದ. ಹಸುರು ಐತನ್ನು, ಹೌದಪ್ಪ ಹಸುರು ಐತಿ. ಒಡವಡಕ ಐತಿ ಅನ್ನೋ, ಹೌದಪ್ಪ ಒಡವಡಕ ಐತಿ. ಆ ತಾಯಿ ಪುಣ್ಯ ರುಚಿ ಹಂಗದಂತೆ ಕೇಳಿ. ಇಷ್ಟು ಅನುಕೂಲ ಡಾಕ್ಟರ್ ಅಂದ್ರು, ನೀ ಏನ್ ಅದೇನ್ ತಲೆಸೋಕ್ ಹೋಗ್ಬೇಡ ಅಂದ್ರು. ಆ ಮುದುಕಿನ್ನ ಕನ್ಫ್ಯೂಸ್ ಆಯ್ತು, ಯಪ್ಪ ಅದಾಯ್ತು ತಲೆಸ್ಕೊಡ್ಕೋಲಿ, ಅದನ್ನ ಕೊಬ್ಬರಿ ಎಣ್ಣೆ ಅಂತವ್ರು. ಡಾಕ್ಟರ್ ತಲೆಗೋಸ್ಕರ ಅದ ತೊಂದರೆ ಹೆಚ್ಕೊಳ್ಳೋದಲ್ಲ, ಮನ್ಸಿಗೆ ಹೆಚ್ಕೊಳ್ಬಾರ್ದು. ನಾ ಹಿಂಗೆ ಹೇಳಿನಿ, ಯಪ್ಪ ನಿನ್ನ ಮಾತು ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕಂದ್ರು. ಅದಕ್ಕೆ ಯಾಕೆ ಕ್ಷಮಾಪಣೆ ಕೇಳ್ತಿ, ಹೋಗು ಅಂತೇಳಿ ಕಳಿಸ್ದ. ಈ ಡಾಕ್ಟರ್ ಏನ್ ಮಾಡಿದ, ಅದ ಟೈಮಿಗೆ ಹೆಂಡತಿ ಫೋನ್ ಮಾಡಿದ, ಊಟ ಕಡೆಗೆ ಏನ್ ಮಾಡ್ತಂದ, ನೀವೇನೈತ್ರಿ ಅದ್ ಮಾಡ್ತಂದ. ಹೋಳಿಗೆ ಮಾಡ್ತೇನಂದ. 8 ದಿವಸ ಆಯ್ತು ಅದ ಮಾಡಕತ್ತೀನಿ, ಅದ ತಿನ್ನಕತ್ತೀನಿ, ಸ್ವಲ್ಪ ಚೇಂಜ್ ಕೇಳ್ರಿ, ಚೇಂಜ್ ಮಾಡ್ತಾನ. ಹೌದಾ, ಹುಗ್ಗಿ ಪಾಯಸ ಮಾಡ್ತೇಂದ. ಹುಗ್ಗಿ ಪಾಯಸ ಮಾಡ್ತೇನ್ರಿ, ಜಲ್ದಿ ಬರ್ಬಿಟ್ಟು ಅಂತಂದ್ರೆ. ಒಂದ ಪೇಷಂಟ್ ಒಳಗ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಫೋನ್ ಹಿಡ್ದಕ್ಕೆ ಪೇಷಂಟ್ ಒಳಗ್ ಬಂತ್ರಿ. ಡಾಕ್ಟರ್ ಕೇಳಿದ್ರೆ ಏನಾಗತ್ತೆ ನಿನಗ, ಬೇದಿ ಎತ್ತದ್ರಿ, ಟಾಯ್ಲೆಟ್ ಆಗ್ಯದ, ತೆಳ್ಳಗಾಗ್ತದ, ಗಟ್ಟಿ ಆಗ್ತದ. ಅದಕ್ಕೆ ಇವು ಫೋನ್ ಏನು ಸೇಮ್ ಹುಗ್ಗಿ ಪಾಯಸ ಆದಂಗೆ ಆಗ್ತಂದೇವ. ಡಾಕ್ಟರ್ ಹೆಂಡತಿ ಫೋನ್ ಮಾಡಿ ಹೇಳಿದ್ರೆ ಹುಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರೆ ಏನಕ್ಕಂದ್ರೆ ತೆಳ್ಳಗೆ ಮಾಡಿ ಹಿಡಿದು ತಿಂದ ಗೊತ್ತಾಯ್ತು. ಆಕೆಗೇನ್ ಗೊತ್ತ ದವಾಖಾನೆಗೆ ಏನಾಗ್ಯದ ಅಂತಂದು. ಮತ್ತ ಮನೆಗೆ ಬಂದಲ್ಲ ಡಾಕ್ಟರ್ ಇದ, ಇಂಥ ಘಟನೆ ಆಸ್ಪತ್ರೆಗೆ ಆಗ್ಯದ, ಇನ್ಮೇಲೆ ಹುಗ್ಗಿ ಪಾಯಸ ಮಾಡಕ್ ಹೋಗ್ಬೇಡ, ಮುಟ್ಟಕ್ ಹೋಗ್ಲ ಅಂತೇಳಿ. ಅಲ್ಲಿಂದ ಇಲ್ಲಿ ತನಕ ಹುಗ್ಗಿ ಪಾಯಸ ಮುಟ್ಟಿಲ್ಲ ಪುಣ್ಯಾತ್ಮ, ಮುಟ್ಟೋದಿಲ್ಲ. ಡಾಕ್ಟರ್ಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ, ಎಲ್ಲಾ ವೇದಿಕೆಯಲ್ಲಿ ದಯವಿಟ್ಟು ಪೇಷಂಟ್ಗಳಿಗೆ ತಿಳಿಸಿ ಹೇಳ್ರಿ. ಅದರಲ್ಲೂ ವಿಶೇಷವಾಗಿ ಹಳ್ಳಿ ಪೇಷಂಟ್ಗಳಿಗೆ ತಿಳಿಸುವುದು ಬಹಳ ಮುಖ್ಯ ಆಗ್ತದ. ಈಗ ದಾವಣಗೆರೆ ಸುತ್ತಮುತ್ತ ಹಳ್ಳಿ ಜನ ಮುಗ್ದಿರ್ತಾರೆ, ಹಳ್ಳಿ ಜನ ಗೊತ್ತಾಗಂಗಿಲ್ಲ, ಇವ್ರು ತಿಳಿಸಿ ಹೇಳೋದಿಲ್ಲ. ತಿಳಿಸಿ ಹೇಳಕ್ಕೆ ದೊಡ್ಡ ಅನಾಹುತ ನಡೆದ್ಬಿಡ್ತು. ಹುಬ್ಬಳ್ಳಿ ನಡೆದಂತ ಘಟನೆ, ಮೂತ್ರ ಪರೀಕ್ಷೆ ಮಾಡೋದ, ಮೂತ್ರ ತುಂಬ ಅಂತ ಎಷ್ಟು ತರಬೇಕಂಬುದೇ. ಅವು ಹಳ್ಳಿ ಮಂದಿಗೆ ಏನ್ ಗೊತ್ತಿರ ಪಾಪ, 2 ಲೀಟರ್ ಬಾಟ್ಲಿ ಬಿಡ್ತಾವು. ಇನ್ನೂ ಕೆಲವೊಂದು ಕಡೆ ಹಳ್ಳಿಯಾಗ ಬಾಟ್ಲಿ ಸಿಗಲ್ಲ, ಎಳ್ನೀರು ಕುಡಿದು ಎಳ್ನೀರಾಗ ತಂದ್ಬಿಡ್ತಾವು. ತಂದು ಡಾಕ್ಟರ್ ಮುಂದೆ ಇಟ್ಬಿಡ್ತಾವ. ಡಾಕ್ಟರ್ ಹೇಳಿಟ್ರ ಚಲೋ, ಡಾಕ್ಟರ್ ಮೂತ್ರ ಪರೀಕ್ಷೆ ಮಾಡೋ ಅದಕ್ಕೆ ತಂದಿಟ್ಟಿವಿ ಅಂತಂದು. ಎಲ್ಲಿ ನನಗ ಎಳ್ನೀರು ತಂದರು ಅಂತಂದು. ನಾನು ಕುಡಿದ್ ನೀರು ಮತ್ತೆ ಕನ್ಫ್ಯೂಸ್ ಆಗಬೇಡ ಬಂಧುಗಳೇ. ಜೋಶಿಯವ್ರು ಕೂಡ ಬಹಳ ಉತ್ಸಾಹದಿಂದ ಇದ್ದಾರೆ, ಮಾತಾಡ್ಬೇಕು, ನಗಿಸ್ಬೇಕಂತಂದು. ಇನ್ನು 1-2 ಮಾತೇ ಜೋಶಿಯವ್ರಿಗೆ ನಾ ವೇದಿಕೆ ಬಿಟ್ಕೊಡ್ತೀನಿ. ಬಹಳ ಜನ ಗಂಡ ಹೆಂಡತಿ ಜೊತೆಗೆ ಬಂದಿರೋ ಬಹಳ ಸಂತೋಷ ಅನ್ಸ್ತದ. ಯಾಕೆ ಸಂತೋಷ ಅನ್ಸ್ತಂದ್ರ, ಗಂಡ ಹೆಂಡತಿ ನೋಡುವ ಸಂತೋಷ ದುಃಖ 2 ಇದ್ದಿದ್ದ ಬಂಧುಗಳು. ಜೀವನದಲ್ಲಿ ಒಬ್ಬವ ಸಂತೋಷ ಹುಡ್ಕೊಂಡು ಹೊಂಟಿದ್ನಂತ. ಸಂತೋಷ ಹುಡುಕೊಂಡು ಹೊಂಟಂತ ಸಂದರ್ಭದಲ್ಲಿ ದುಃಖ ದಾರಿಯಲ್ಲಿ ನಿಂತಿತ್ತಂತ. ದುಃಖ ಹೇಳ್ತಂತ ಮನುಷ್ಯನಿಗೆ, ನನ್ನೂ ಕರ್ಕೊಂಡು ಹೋಗನ್ನಂತ. ನಿನಗೆ ಕರ್ಕೊಂಡು ಹೋಗ್ಲಕ್ಕೆ ಹೋಗ್ಲಿ, ಸಂತೋಷ ಹುಡುಕೊಂಡು ಹೊಂಟಿನಂತ. ನಿನಗೆ ಸಂತೋಷದ ಅನುಭವ ಆಗ್ಬೇಕಾಗಿತ್ತಂದ್ರೆ ನಾನು ದುಃಖ ಜೊತೆಗಿದ್ರೆ ನಿನ್ ಸಂತೋಷದ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಂತ ಬಂದ್ಬಿಡ. ಸಂತೋಷದಿಂದ ಇರ್ಬೇಕು.
ಮನೆಗೆ ಜಗಳ, ಗಂಡ ಹೆಂಡತಿ ಜಗಳ ಯಾರ ಮನೆಗೆಲ್ಲ, ಎಲ್ಲರ ಮನೆಗೆ ಅದಾವ್ರು ಜಗಳಗಳು. ನನ್ನ ಮನೆಗೆ ನನ್ನ ಹೆಂಡ್ತಿಗೆ ನನಗೆ ಒಂದ್ಸಲ ಅಡಿಗೆ ವಿಶೇಷ ಜಗಳ ಆಯ್ತು. ನಾನು ಹೇಳಿದೆ ನನ್ನ ಹೆಂಡ್ತಿಗೆ ಒಂದು ಮಾತು ಹೇಳಿದೆ, ನಾಳೆ ಬೆಳಿಗ್ಗೆ ನಿನ್ನ ಏನು ನಾಷ್ಟ ಮಾಡೋದು ಟಿಫನ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದೆ. ನಾನು ಮಾಡಂತಂದು ಮುಂಜಾನೆ 10 ಗಂಟೆಗೆ ಎದ್ದು ಬರಕ್ಕೆ ಸುಮ್ಮನೆ ಅಂದ್ಮೇಲಪ್ಪ ನಂಗೆ ಬಿಟ್ಟಿದ್ದೀನಿ. ನಾನು ಹೋಗಿ ತಪ್ಪಾಗಲ್ಲ ನನ್ನಂಗಿಲ್ಲ, ಸ್ವಾಭಿಮಾನ ಕಡಕತ್ತಿತ್ತು, ಆತ್ಮನಿರ್ಭರ ಅಂತಾರಲ್ಲ. ನಾನು ಅಡಿಗೆ ಮನೆಗೆ ಒಳಗೆ ಹೋದೆ, ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಬ್ರೆಡ್ ಇತ್ತು, ಬ್ರೆಡ್ ತೊಗೊಂಡೆ, ಹಂಚಿನ ಮೇಲೆ ಇಟ್ಕೊಂಡು ರೋಸ್ಟ್ ಮಾಡ್ಕೊಂಡೆ, ಫ್ರಿಡ್ಜ್ ತೆಗೆದೆ, ಹಸಿರು ಕಲರ್ ಚಟ್ನಿ ಇತ್ತು, ಹಚ್ಕೊಂಡು ತಿಂದ್ಬಿಟ್ಟೆ. ನಾನು 11 ಗಂಟೆಗೆ ಬಂದು ಫ್ರಿಡ್ಜ್ ತೆಗೆದು ನಾನು ಹೇಳಿ ಕೇಳಲು, ಇಲ್ಲಿ ಮೆಹಂದಿ ಇಟ್ಟಿದ್ಮೇಲೆ ಎಲ್ಲಿ ಇಟ್ಟೆ ಅಂತ. ನಾವು ಉತ್ತಮವಾಗಿ ಹಚ್ಕೊಂಡು ತಿಂದ್ಬಿಟ್ಟಿದ್ದೆ. ಅವಾಗ ಅನಿಸ್ತು ನನಗೆ ಏನೋ ಟೇಸ್ಟ್ ವ್ಯತ್ಯಾಸ ಆಗ್ಲಾಕೈತದ, ಇದು ಮಿಸ್ ಹೊಡ್ಲಿಕ್ಕೈತದ ಅಂತಂದು. ಆದರೂ ಹಚ್ಕೊಂಡು ತಿಂದ್ಬಿಟ್ಟಿದ್ದೆ ನಾನು. ಇನ್ನೊಂದು ಗಂಡಸರೇ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ದಯವಿಟ್ಟು ಹೆಂಡತಿ ಮಾತುಗಳನ್ನು ಗಮನ ಇಟ್ಟು ಕೇಳಬೇಕು ನಾವು. ಅವ್ರು ಭಾಳ ಡೇಂಜರ್ ಮಾತಾಡ್ತಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಗಂಡ ಹೆಣ್ತಿರೋ ಜಗಳ ಐತಿ, ಹೆಣ್ತಿ ದರ 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 ಕರ್ಕೊಂಬಂದು ಗಂಡ ದೇವ್ರ ಮುಂದೆ ನಿಲ್ಸಿದ್ಲು. ಗಂಡಿಗೆ ಹೇಳ್ತಾರೆ ಏನಂತೇಳಿ, ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ. ನೋಡ್ರಿ ಗಮನ ಇಟ್ಟು ಕೇಳ್ರಿ, ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ನಂದಿತ್ತಂದ್ರೆ ವಿಧಿವನ್ನಾಗಿ ಮಾಡ್ಲಿ. ವಿಧಿವನ್ನಾಗಿ ಮಾಡ್ಲಿ ಅಂತಂದ್ರೆ ಹೋಗಂಗಿತ್ತ ಎರಡೂ ಗೋಲಿ ನಮ್ಗ ಹೊಡಿತಾರೆ ಅವರು. ಗಂಡ ಹೆಂಡತಿ ನೋಡು ಜಗಳ ಆಗತ್ತೆ ನೋಡ್ಬೇಕ್ರೆ ಯಾರಾದ್ರೂ ದೊಡ್ಡವ್ರು ಬಂದು ಪಂಚಾಯತಿ ಮಾಡ್ತಾರೆ. ಪಂಚಾಯತಿ ಮಾಡಿದಂತ ಸಂದರ್ಭದಲ್ಲಿ ಆದಷ್ಟು ಗಂಡಗ ತಿಳಿಸಿರ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಲ್ಲ ಉತ್ಸಾಹ. ಎಲ್ಲರ ಮನೆಗೆ ಜಗಳ ಇದ್ದದ್ದ, ಎಷ್ಟಂತ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕ್ರಿ. ಮದುವೆ ಆದ್ಮೇಲೆ 10 ವರ್ಷ ಆದ್ಮೇಲೆ ಗಂಡ ನನ್ನಂಗಿರ್ತದೆ, ಹೇಳ್ತಿ ನರಸಿಂಹ ಜೋಶಿ ಆದಂಗೆ ಆಗಿರ್ತಾವ. ಇಷ್ಟು ಅಗಲಾಗಿರ್ತಾಳ್ರಿ. ಹೊಂದಾಣಿಕೆ ಮಾಡ್ಕೊಂಡು ಎಷ್ಟು ಹೋಗ್ಬೇಕ್ರಿ. ರಾತ್ರಿ ಮಕ್ಕೊಂಡತ್ತೆ ಮನ್ಸಿನ ಮೇಲೆ ಜಗನೇ ಕೊಡಂಗಿಲ್ಲ, ಇಷ್ಟು ಅಗಲ ಐಕಿನೇ ಮಕ್ಕೊಂಡ್ಬಿಡ್ತಾವ. ಅದು ಗಂಡ ಗಾಡಿ ಕಡೆ ಮುಖ ಮಾಡ್ಕೊಂಡು ಮಂಚ ಹಿಡ್ಕೊಂಡು ಮಕ್ಕೊಂಡಿರ್ತದ. ಯಾಕೆ ಮಂಚ ಹಿಡ್ಕೊಂಡು ಮಕ್ಕೊಂಡಿರ್ತದ ಅಂತಂದ್ರೆ, ಐಕಿ ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗ್ತದ. ಉಸಿರು ಹೇಳ್ಕೊಂಡ ವಾಪಸ್ ಬಂದ್ಬಿಡ್ತಾನ. ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗೋದು, ವಾಪಸ್ ಬರೋದು, ಮುಂದಕ್ಕೆ ಹೋಗೋದು, ವಾಪಸ್ ಬರೋದು. ಅಚಾನಕ್ ಸೀನ್ ಇಲ್ಲ ತಗೊಂಡ್ರೆ ಆಕ್ಷನ್ ತಂದು ಗಾಡಿ ಬಡ ಮತ್ತೆ ವಾಪಸ್ ಮಕ್ಕೊಂತದ. ತಮಾಷೆಗೆ ಹೇಳ್ತಿದ್ರೆ ಬಂಧುಗಳೇ, ಇವೆಲ್ಲ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು. ಒಂದು ಕ್ಲಾಸ್ ಜೋಕ್ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಏನಪ್ಪ ಅಂದ್ರೆ, ನಿಮ್ ಗಂಡಕ್ಕೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ ಹೋಗ್ಬೇಡ್ರಿ. ಬುದ್ಧಿ ಇಲ್ಲ ಅಂತೇಳಿ ಗಂಡ ಬೈಲಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಅವನಿಗೆ ಬುದ್ಧಿ ಇತ್ತಂದ್ರ ಎಲ್ಲರೂ ತಮ್ಮ ಮುಟ್ಟಿ ನೋಡಾಕತ್ತಾರೆ, ನಮ್ಗೆ ಯಾಕೆ ಮದುವೆ ಆಗ್ತದೆ, ನಮ್ಗೆ ಯಾಕೆ ಮದುವೆ ಆಗ್ತಾರೆ ಅಂತಂದು. ತಮಾಷೆಗೆ ಹೇಳಿದೆ ಬಂಧುಗಳೇ, ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಿದ್ದೆ ಜಾಸ್ತಿ ಮಾಡ್ಬೇಕಂತ. ನಿದ್ದೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್, ಲಕ್ವಾ, ಪಾರ್ಸಿ ಅಥವಾ BP, ಶುಗರ್ ಇವು ಯಾವ ಸಮೀಪ ಬರೋದಿಲ್ಲ ನಿಮ್ ಗಂಡಗ. ನೀವ್ ಅನ್ಕೊಂಡ್ರೆ ನಮ್ಗಂತೂ ಕಡೆ ಆ ಮಕ್ಕೊಂಡತ್ನಾಗ ಆರಾಮ್ ಇರ್ತಾನ್ರಿ ಅವ. ಇವು ತಿಳ್ಕೊಂಡಂತ ಹಾಸ್ಯ ಪ್ರಸಂಗಗಳು ಅಂತಾರೆ ಬಂಧುಗಳೇ. ಇದು ಸೌಂಡ್ ನಮ್ಮ ಇವ್ರ ತಿಪ್ಪೇಶಣ್ಣ ಅವರು ಸೌಂಡ್ ಸಿಸ್ಟಮ್ ಐತೆ ಅಂತ ತಿಳ್ಕೊಂಡು ಭಾಳ ಒಳ್ಳೆ ಸೌಂಡ್ ಸಿಸ್ಟಮ್ ಹಾಕಿದ್ದಾರೆ. ಭಾಳ ಚಂದ ಕಿರಾಣಿ ಮಾಡ್ಯಾರ, ಲೈಟಿಂಗ್ ವ್ಯವಸ್ಥೆ ಸೂಪರ್. ಅವ್ರಿಗಾಗಿ ಒಂದು ಜೋರಾದ ಚಪ್ಪಾಳೆ ಇರ್ತಾವ. ಸೌಂಡ್ ಆಪರೇಟರ್ ಅವ್ರಿಗೆ DJ ಅಂತೇಳಿ ಮಾಡ್ತಾ ಹಾಕ್ತಿರ್ತಾರೆ. ಅವ್ರಿಗೆ ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ತದೆ. ಒಂದು ಮದುವೆಯಲ್ಲಿ ಎಲ್ಲ ಗಂಡ ಹೆಂಡತಿ ನಿಂತು ನೋಡ್ತಿದ್ರೆ ಆಗ್ಲಿ ಯಾರೂ ಡ್ಯಾನ್ಸ್ ಮಾಡ್ತಿದ್ದಿಲ್ಲ. ಸೌಂಡ್ ಆಪರೇಟ್ ಮಾಡೋ ಸಿಟ್ಟು ಬಂದ್ಬಿಡ್ತೀರಿ. ಏನ್ ಅನ್ಬೇಕು, ಇಲ್ಲಿ ನಿಲ್ಲೋ ಬದಲು ಎಲ್ಲಿ ಮೇಸರ್ಕ್ ಹೋಗೋ ನಾವು, ಇಲ್ಲಿ ನಿಲ್ಲೋ ಬದಲು ಎಲ್ಲಿ ಮೇಸರ್ಕ್ ಹೋಗೋ ತಕ್ಷಣ ಅಲ್ಲಿದ್ದಂತ ಗಂಡಂದ್ರು ತಮ್ಮ ಹೆಂಡತಿಯನ್ನು ಕರ್ಕೊಂಡು ಊಟಕ್ಕೆ ಹೋದ್ರು. ಇಷ್ಟ ಮತ್ತೇನಿಲ್ಲ. ತಿಳ್ಕೊಂಡು ನಗುವಂತ ಹಾಸ್ಯ ಪ್ರಸಂಗಗಳು ಇವೆಲ್ಲ ಬಂಧುಗಳೇ. ಬಹಳ ಚಂದ ನಗಲಾಗೈತೆ, ಬಹಳ ಸಂತೋಷ ಅನ್ಸ. ಕೊನೆಯ ಒಂದು ಮಾತು ಏನಪ್ಪಾ ಅಂತ, ದೇವರ ಮುಂದೆ ಮಾತಾಡುವಾಗ ಎರಡೂ ಕೈ ಮುಗಿದು ಮಾತಾಡ್ಬೇಕಂತ ಬಂಧುಗಳೇ. ತಂದೆ ಜೊತೆ ಮಾತಾಡುವಾಗ ನಯ ವಿನಯದಿಂದ ಮಾತಾಡ್ಬೇಕಂತ, ತಾಯಿ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡ್ಬೇಕಂತ, ಅಕ್ಕ ತಂಗಿಯರ ಜೊತೆಯಲ್ಲಿ ನಕ್ಕೊಂತ ಮಾತಾಡ್ಬೇಕಂತ, ಅಣ್ಣ ತಮ್ಮಂದರ ಜೊತೆಯಲ್ಲಿ ಬಿಂದಾಸಾಗಿ ಮಾತಾಡ್ಬೇಕಂತ, ಹೆಂಡತಿ ಜೊತೆ ಹೆಂಗ್ ಮಾತಾಡಬೇಕಂಬುದು ಇನ್ನ ಕಂಡಿಡೋದಿಲ್ಲ. ಕಂಡಿಡೋದಕ್ಕೆ ಹೇಳ್ತನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಆಗ್ತಿದ್ದೀನಿ. ಈಗ ನಿಮ್ಮ ಮುಂದೆ ನರಸಿಂಹ ಜೋಶಿ ಅವರು ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಕೊಡಿ. ಹಲೋ ಹಲೋ ಹಲೋ. ಇಲ್ಲ, ನಾನು ಭಾಳ ಮಾತಾಡೋದಲ್ರಿ ಸರ್. ಯಾರು ನೋಡಿ 8 ಜನ 10 ಜನ ಒಮ್ಮೆಲೆ ಹೋಗ್ಬಾಡ್ರಿ. ಹೋಗಿದ್ದು ಒಬ್ಬೊಬ್ಬರು ಹೋಗ್ರಿ. ಯಾಕಂದ್ರೆ ದೇಶ ವಿದೇಶಕ್ಕೆ ನಮ್ಮ ಚಿಕ್ಕವರಿಗೆ ಸ್ವಾಮಿ ವಿವೇಕಾನಂದರು ಒಬ್ಬರೇ ಹೋಗಿದ್ರು.
ಅವ್ರನ್ನ ಇವತ್ತಿಗೂ ನೆನೆಸ್ತೀವಿ. 8-10 ಜನ ಹೋದ್ರೆ ನೆನಪೇ ಇರೋದಿಲ್ಲ, ಯಾರು ಹೋಗಿದ್ರು ಯಾರು ಬಿಟ್ರು ಅಂತ. ಅದಕ್ಕೆ ಇಷ್ಟು ಹೇಳಿದ್ರು 4-5 ಜನ ಹೋದರು. ನೋಡ್ರಿ ನಮ್ಮಪ್ಪ 90 ಇರಲಿ ಇಷ್ಟಿರಲಿ ಹೋಗ್ತೀಯ ಇದು ಮತ್ತೆ ಮೈಕ್ ಕೊಟ್ಬಿಟ್ರೆ ನಾನು ಹೋಗ್ತೀನಿ ಅಂತ ಬಂದಂಗೆ ಮಾಡ್ತೀವಿ ಪೇಶ. ನಮ್ಮಪ್ಪರು DC ಇದ್ರು. 1990 ಇಸ್ವಿ ಒಳಗೆ ಮಾನಿ ಒಳಗೆ DC ಇದ್ರು, ಅಲ್ಲ ಕ್ಷಮಿಸ್ಬೇಕು, FDC ಇದ್ರು. ತಹಸೀಲ್ ಆಫೀಸ್ನೊಳಗೆ FDC ಇದ್ರು. ನಂದು MA BF IAS ಅಂದರೆ ಮೆಟ್ರಿಕ್ FPED ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್ ಅಂತ. ಯಾರೇ ಹೊಸದಾಗಿ ತಹಸೀಲ್ದಾರ್ ಬಂದ್ರೆ 1 ತಿಂಗಳು ನಾನು ಸತ್ತು ಹೋಗ್ತಿದ್ದೆ. ನಮ್ಮಪ್ಪ ಅವ್ರನ್ನ ತೋರ್ಸವ ಬಡಿಯವ, ನೋಡು ಅವ್ರು ಹೆಂಗೆ ಹೋಗ್ಯಾರ ತಹಸೀಲ್ದಾರ್ ಆಗ್ಯಾರ, ಅವ್ರು ಹೆಂಗೆ ಹೋಗ್ಯಾರ ತಹಸೀಲ್ದಾರ್ ಆಗ್ಯಾರ. ನಾನು ಜೀವನದಲ್ಲಿ ದೇವ್ರಿಗೆ ಹೋಗಿ ಬೆಡ್ಕೊಂತಿದ್ದೆ, ತಂದೆ ಯಾವ ತಹಸೀಲ್ದಾರ್ಗೂ ಪ್ರಮೋಷನ್ ಆಗಿ ಇಲ್ಲಿ ಬರಬಾರ್ದಪ್ಪ, ಯಾಕಂದ್ರೆ ಅವ್ರು ಹೊಸದಾಗಿ ಬಂದಾಗ ನಾನು ಬಡಿಸಿದ್ದೆ. ಅವ್ರು ಹೆಂಗೆ ಹೋಗ್ಯಾರ ನೋಡು ಪುಣ್ಯಕ್ಕೆ. ನಾನು ಅವತ್ತ ಒಂದು ತೀರ್ಮಾನ ಮಾಡಿದೆ, ನನ್ನ ಜೀವನ ಇರೋದ್ರಾಗ ಒಂದಲ್ಲ ಒಂದು ದಿವಸ ತಹಸೀಲ್ದಾರ್ ಕೆಳಗೆ ಕುಂತಕ್ಕೆ ನಾನು ಕಾರ್ಯಕ್ರಮ ನೋಡಬೇಕು, ನಾನು ಮೇಲೆ ನಿಂತು ಕಾರ್ಯಕ್ರಮ ಮಾಡ್ಬೇಕಂದೆ. ಆ ಕಾರ್ಯಕ್ರಮ ಇವತ್ತು ಸಕ್ಸಸ್ ಆಯ್ತು. ಇವ್ರೇನಾದ್ರೆ ನಾನು ಸಣ್ಣವಿದ್ದ ಇವ್ರೇನಾದ್ರು ತಹಸೀಲ್ದಾರ್ ಆಗಿ ಬಂದಿದ್ರಂದ್ರೆ ನಮ್ಮಪ್ಪ ನಾನು ಕುತ್ತಿಗೆ ಸಿಗ್ಬಿಡ್ತಿದ್ದ. ಇಷ್ಟು ಸಣ್ಣ ವಯಸ್ಸಿನಾಗ ಅವ್ರು ತಹಸೀಲ್ದಾರ್ ಆಗ್ಯಾರ ಅಂದ್ರೆ ಅವ್ರು ಎಷ್ಟು ಓದಿರ್ಬೇಕು. ನಾನು ಹಣೆ ಬರ್ನ ಸರಿಗಿಲ್ರಿ, ಏನೋ ನೋಟ್ಸ್ ಮಾಡ್ಕೊಂಡಿದ್ದೆ ಅದನ್ನ ಕಳ್ಕೊಂಡ್ಬಿಟ್ಟಿನಿ. ಹೌದಲ್ರಿ, ಯಾಕಂದ್ರೆ ಈ ಚಸ್ಮ ತಂದೀನಿ, ನಂದು ಪಾಯಿಂಟ್ ಇರ್ತದೆ 1+1 ಅದ, ಇದು 2 ನಂಬರು. ಅವು ಬೇರೆ ನಾವು ಬಿಟ್ಟಾಗ ಅವನು ತಂದಿನಿ, ಅವ ಬರ್ಕೊಂಡಿದ್ದು 3 ಕಾಣಕತ್ಬಿಟ್ಟವ. ಬರ್ದಿದ್ದು ಚೀಟಿ ತಂದು ಅಲ್ಲಿಟ್ಟಿನಿ. ಇದು ನೋಡಿ 2 ಕಡೆ ಏನಿಲ್ಲ. ಹಿಂಗೆ ಟೈಮ್ ಕೆಟ್ಟಿತ್ತಂದ್ರೆ ಮನುಷ್ಯನ ಟೈಮ್ ಚಲೋ ಇತ್ತಂದ್ರೆ ಕರೀನಾ ಕಪೂರ್ ಬೆನ್ನ ಹತ್ತಲ್ಲ ಅಂತ, ಕೆಟ್ಟಿತ್ತಂದ್ರೆ ಕರಿ ನಾಯಿ ಸತಿ ಬೆನ್ನ ಹತ್ತದಲ್ಲ ಅಂತ. ನಾವೇನಾರ ಚಲೋ ಮಾತಾಡ್ಬೇಕಂದಾಗ ದುಶ್ಮನ್ ಕಾಯ ಅಂದ್ರೆ ಬಾಜು ಮೇ ನಾನು ಚೀಟಿ ತೊಗೊಂಡು ತಾನು ಮಾತಾಡಿ ಎಷ್ಟೊತ್ತಲ್ಲ. ಹೆಂಗಂತಾರೆ ಅವ್ರು ನೋಡ್ರಿ, ನನ್ನ ಜೀವನದಾಗ ಭಾಳ ಮರ್ಯಾದೆ ಕೊಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಫೋಟೋಗ್ರಾಫರ್. ಇವ್ರಿಗೊಬ್ಬರಿಗೆ ಅಣ್ಣ ನೀನು ಅಡ್ರೆಸ್ ಕೊಡು. ಇಷ್ಟು ತ್ರಾಸ ತಗೊಂಡು ನನ್ನ ಫೋಟೋ ಯಾರೂ ತೆಗೆದಿಲ್ರಿ. ಜೀವದ ಪಣ ಕೊಟ್ಟು ಕುರ್ಚಿ ಕೆಳಗೆ ಹಾಕೊಂಡು ನನ್ನ ಫೋಟೋ ತೆಗೆದಾನ. ಕುರ್ಚಿ ಏನಾದ್ರೂ ತ್ರಾಸ ಆಗಿತ್ತಂದ್ರೆ ಅವ್ರಿಗೆ ಅಷ್ಟು ತ್ರಾಸ ಆಗ್ತಿತ್ತು. ಆದರೆ ಯಾವ ಆಂಗಲ್ನಾಗ ತೆಗೆದ್ರು ಒಂದೇ ಥರ ಬರ್ತಕ್ಕಂಥ ನನ್ನ ಫೋಟೋನ ಕುರ್ಚಿ ಇಟ್ಕೊಂಡು ತೆಗೆದಿರ್ತಕ್ಕಂಥ ಅಣ್ಣನಿಗೆ ತುಂಬ ಹೃದಯದ ನಮಸ್ಕಾರಗಳು. ಮತ್ತೀಗ ನನ್ನ ಬಗ್ಗೆ ಯಾರಾದರೂ ಒಂದು ಚಲೋ ಮಾತಾಡ್ತಾರೆ ಅಂದ್ರೆ ನಾವು ಅವ್ರ ಬಗ್ಗೆ ಹೊಗಳಬೇಕಲ್ರಿ, ಅದಕ್ಕೆ ಅವ್ರ ಬಗ್ಗೆ ಹೊಗಳಿ ಬಿಡಮ್ಮ. ಈ ಭೂಮಿ ಮೇಲಿರ್ತಕ್ಕಂಥ ಏಕಮಾತ್ರ ಗಂಡಸು ಅಂದರೆ ಫೋಟೋಗ್ರಾಫರ್. ಯಾಕಂದರೆ ನಮ್ಮ ಮದುವೆಯಲ್ಲಿ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಿಲ್ಲ, ಫೋಟೋಗ್ರಾಫರ್ ಮಾತ್ರ ಕೇಳ್ತಿರ್ತಾರೆ. ಈ ಹೆಣ್ಮಕ್ಳು ಕೇಳದೆ 3 ಜನರ ಮಾತು. ಒಂದು ಫೋಟೋಗ್ರಾಫರು, ಇನ್ನೊಂದು ಬ್ಯೂಟಿ ಪಾರ್ಲರು, ಇನ್ನೊಂದು ಟೇಲರು. ಬೆಂಗಳೂರಿಗೆ ಹೋಗಿರ್ತೀವಲ್ರಿ, ಇಲ್ಲೆಲ್ಲ ಅಕ್ಕರು ಭಾಳ ಜನ ನಗ್ತಿರ್ತಾರೆ. ಅಲ್ಲಿ ಡೈರೆಕ್ಟ್ ಬ್ಯೂಟಿ ಪಾರ್ಲರಿಂದ ಇಲ್ಲೇ ಬಂದುಬಿಟ್ಟಿರ್ತಾರೆ. ಬಂದ ತಕ್ಷಣ ಬ್ಯೂಟಿ ಪಾರ್ಲರ್ ಆಕೆ ಹೇಳಿ ಕಳಿಸಿರ್ತಾಳ, ನೋಡ್ರಿ ನೀವು ಜಾಸ್ತಿ ನಕ್ರಿ ಅಂದ್ರೆ ನಿಮ್ಮ POP ಬಗ್ಗೆ ನಾವು ಗ್ಯಾರಂಟಿ ಕೊಡೋದಿಲ್ಲ. ಒಂದಿಷ್ಟು ಧ್ವನಿಗಳ ಅನುಕರಣೆ ಮಾಡ್ತೀನಿ, ನಿಮ್ಗೆ ಯಾವ್ದು ಇಷ್ಟವಾಗ್ತದೆ ಚಪ್ಪಾಳೆ ಕೊಡಿ. ಮೊದಲನೇದಾಗಿ ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ರಜೆ ಕೊಟ್ಟು, ಭಾಳಷ್ಟು ಮಾತಾಡೋದಿಲ್ಲ, ಎದ್ದು ಹೋಗ್ಬೇಡ್ರಿ, ಒಂದು 15 ನಿಮಿಷ ಮುಗಿಸ್ಕೊಡ್ತೀನಿ. ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ರಜೆ ಕೊಡ್ತಿದ್ದಿಲ್ಲ, ಒಬ್ಬರಿಗೆ ಬಂದು ರಜೆ ಕೇಳಿದ. ಅವ್ರು ಕೇಳಿದ್ರೆ ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸರ್. ಅವ್ರ ಧ್ವನಿ ಹೇಳೋರು, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ನಡೀತಾ ಇರೋ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶವೃಕ್ಷದಲ್ಲಿ ಕೌರಕ್ಕೆ ಸಿಕ್ಕಿ ನಿರ್ಣಾಮ ಅಂತ ತಿಳಿದಿರುವೆಯೋ ಅದೇ ವಂಶವೃಕ್ಷವನ್ನು ಮತ್ತೆ ಚಿಗಲು ತಲೆಯುತ್ತಿ ನಿಂತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂತದ್ದು ಹೊರತು ನಿಲ್ಲುವಂತ ಕೋಟಿ ಫಲವನ್ನು ನಿರಂತರ ದಾಳಿಯಿಂದ ಅಳೆಯದೋ ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಕಲಾವಿದರ ಮೇಲೆ ನೀವಿಟ್ಟಿರೋ ಪ್ರೀತಿಗೆ ತುಂಬ ಧನ್ಯವಾದಗಳು. ಇಷ್ಟೇ ಅಷ್ಟೇ ಸರ್. ಇದೇ ಡೈಲಾಗ್ ನೀನು ಬಿಡು ಬಂದ ಸರ್, ನಾನು ಇದನ್ನು ಹೇಳ್ತೀನಿ ಸರ್, ನಾನು ಸಿದ್ದರಾಮಯ್ಯರ ಅಭಿಮಾನಿ ಸರ್. ಈ ಡೈಲಾಗ್ ಸಿದ್ದರಾಮಯ್ಯರು ಹೆಂಗೆ ಹೇಳ್ತಾರೆ ಅಂತ ಹೇಳ್ತೀನಿ ಸರ್. ಹೇಳು. ಒಂಚುವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬರೀತಾರೋ ಶಿವಸ್ಕಂದ ವರ್ಮ.
ಯಾವ ಕದಂಬರ ವಂಶವೃಕ್ಷದ ಕ್ರೌರಕ್ಕೆ ಸಿಕ್ಕ ನಿರ್ಣವ ಹೋಯಿತಂತ ತಿಳಿದಿವೆಯೋ ಅದೇ ವಂಶವೃಕ್ಷದಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ. ಮಹಿಳೆಯರು ಮಾತ್ರ ಚಪ್ಪಾಳೆ ತಡ್ತಾರೆ. ಗಂಡನ ಮನೆಗೆ ಹೋಗೋಕ್ಕೂ ಬಸ್ ಫ್ರೀ, ತವ್ರ ಮನೆಗೆ ಹೋಗೋಕ್ಕೂ ಬಸ್ ಫ್ರೀ. ಗಂಡು ಮಕ್ಕಳು ಯಾರು ಚಪ್ಪಾಳೆ ತಟ್ಟಲ್ಲ. ಇಷ್ಟು ಸಾಕು. ಬರ್ತಾರೆ ಎಲ್ಲರೂ ಬರ್ತಾರೆ. ಈಗ ಇನ್ನೊಬ್ರು ಬಂದರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಸರ್ ಈ ನಾನು ಇನ್ನೊಬ್ರು ಬಂದ ಸರ್ ರಜೆ ಕೊಡಿ ಅಂದ. ರಜೆ ಇಲ್ಲ. ಈ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಬ್ರು ಬಂದ, ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಭಿಮಾನಿ ಸರ್. ಅವ್ರು ಈ ಡೈಲಾಗ್ ಹೆಂಗೆ ಹೇಳ್ತಾರೆ ಸರ್ ಹೇಳು. ಯಾವ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ ಇಷ್ಟು ಸಾಕು. ನಮ್ಮ ಧ್ವನಿ ಅಷ್ಟು ಹೋಗುವುದಿಲ್ಲ. ಯಾಕೆ ಸರ್, ಯಾಕೆ ನಿಮ್ಮ ವಯಸ್ಸು ಹಿಂಗಾಗಿದೆ? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಎತ್ತಿ ನಮ್ಮ ಧ್ವನಿ ಹೋಗ್ಬಿಟ್ಟಾದ್ರಿ. ಇನ್ನೊಬ್ಬ ಹುಡುಗ ಬಂದ ರಜಾ ಕೊಡಿ ಅಂದ. ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾನು ಯಡಿಯೂರಪ್ಪನವ್ರ ಅಭಿಮಾನಿ ಸರ್. ಅವ್ರು ಇದೇ ಡೈಲಾಗ್ ಹೇಳಿ ಹೆಂಗೆ ಹೇಳ್ತಾರೆ. ಯಾವ ಒಂದು ಸಂದರ್ಭದಲ್ಲಿ ಬಾಳ್ಯಾಗ ನಿಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಮಹಾನ್ ನಟರು. ರಾಜಕೀಯದಲ್ಲಿ ಸಿನಿಮಾಗೆ ಬರಬಾರ್ದು, ಸಿನಿಮಾದ ರಾಜಕೀಯ ಮಾಡಬಾರ್ದು. ವಂಚವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೇಲಿದ್ದಾರೆ ಶಿವಸ್ಕಂದ ವರ್ಮ. ಯಾವ ಕದಂಬರ ವಂಶವೃಕ್ಷದಲ್ಲಿ ಕ್ರಮಕ್ಕೆ ಸಿಕ್ಕಿ ನಿರ್ಣಯ ಹೋಯ್ತು ಅಂತ ಹೇಳಿದ್ರು, ಅದೇ ವಂಶವೃಕ್ಷವನ್ನು ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ ಅಂತ ಹೇಳ್ತಾರೆ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇನ್ನೊಬ್ಬ ಹುಡುಗ, ಸರ್ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳ್ತೀನಿ ಸರ್. ಅವ್ರು ಈ ಡೈಲಾಗ್ ಹೇಳಿದ್ರೆ ಹೆಂಗೆ ಹೇಳ್ತಾರೆ? ಸರಿ ಹೇಳು. ಎಲ್ಲಿದ್ರಿ ಇದೆಲ್ಲ ಸಿನಿಮಾದವ್ರು ರಾಜಕೀಯ ಮಾಡಬಾರ್ದು. ಈ ರಾಜ್ಕುಮಾರ್ ಅವ್ರು ದೊಡ್ಡ ನಟರು, ಅವ್ರು ದೊಡ್ಡ ದೊಡ್ಡ ಡೈಲಾಗ್ ಹೇಳ್ಯಾರ. ನಾವು ರಾಜಕೀಯದಾಗೂ ದೊಡ್ಡ ನಟರು ಇದ್ದಾರೆ. ಹೊಂಚು ಹಾಕೋದು, ಸಂಚು ಮಾಡೋದು ಇವೆಲ್ಲ ನಮಗೆ ಗೊತ್ತಿಲ್ಲ, ನಮ್ಗೆ ಬರೋದಿಲ್ಲ ಅಂತೇಳಿ ಮುಂದೆ ಬೇರೆ ಯಾರನ್ನ ಕೇಳ್ಕೊಡ್ರಿ. ಅಲ್ಲಿ ದೇವೇಗೌಡರ ಅಭಿಮಾನಿ ಒಬ್ಬ ಇದ್ದ ಸರ್. ನಾನು ಇದೇ ಡೈಲಾಗ್ ದೇವೇಗೌಡರು ಹೇಳಿದ್ರೆ ಹೆಂಗೆ ಹೇಳ್ತೇನೆ? ನನ್ನ ಸುಮಿ ಮಂಜು ಹಾಕಿ ಸಂಜು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೆಯುತ್ತಾ ಇರೋ ಶಿವಸ್ಕಂದ ವರ್ಮ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಮಂತ್ರಿಯಾಗಿದ್ದಾಗ ಟೆರರಿಸ್ಟ್ಗಳು ಬಾಂಬ್ ಹಾಕೋಣ ಅಂತ ಬಂದ್ಬಿಟ್ರಂತೆ. ನೋಡಿದ ತಕ್ಷಣ ಬಾಂಬ್ ಅಲ್ಲೇ ಹೋಗೋದು ಹೊಡೆಯೋಗ್ಬಿಟ್ರು. ಅವರೊಂದು ಮೆಸೇಜ್ ಪಾಸ್ ಮಾಡಿದರು, ಭಾರತದ ಪ್ರಧಾನಿ ಮಂತ್ರಿಗಳು ಸಾಮಾನ್ಯ ಇಲ್ಲ ಕಣೋ, ಯಾವ ಬಾಂಬ್ ನಾವು ಹಾಕಕ್ಕಂತ ಹೋಗಿದ್ವಿ ಅದನ್ನೇ ಅವ್ರು ಮುರ್ಕೊಂಡು ತಿಂತಾ ಇದ್ರು. ಅವ್ರು ಊಟ ಕೂತ್ಕೊಂಡಿದ್ದಾರೆ, ರಾಗಿ ಮುದ್ದೆ ತಿಂತಿದ್ದಾರೆ. ಇನ್ನೊಂದು ಧ್ವನಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸರ್ ನೀವು ಅಪ್ಪವರವರು, ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ನಿಮ್ಮ ಪುನೀತ್ ರಾಜ್ಕುಮಾರ್ ಮಾಡುವ ನಮಸ್ಕಾರಗಳು. ಕನ್ನಡ ಅಂದ್ರೇ ಪ್ರೀತಿ, ಕನ್ನಡ ಅಂದ್ರೇ ಜೀವ, ಕನ್ನಡ ಅಂದ್ರೇ ಪ್ರಾಣ. ಪ್ರಪಂಚದಲ್ಲಿರೋ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳ್ತಾ, ಅಪ್ಪಾಜಿಯವರು ತುಂಬ ಇಷ್ಟಪಡುವ ಒಂದು ಗೀತೆನ ನಿಮಗೋಸ್ಕರ ಹಾಡ್ತಾ ಇದ್ದೀನಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಸಲಹಿದೆ, ಬಿಸಿಲ ನೆಲಗೆ ಕೊರಗದಂತೆ ನಿನ್ನ ನೆರಳಲ್ಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ. ಇನ್ನೊಂದು ಧ್ವನಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ರವಿ ಬೆಳಗೆರೆ ಅವರು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರವಿ ಬೆಳಗೆರೆ ಮಾಡೋದು ನಮಸ್ಕಾರ. ಒಂದಿನ ಸಂಜೆ ಜಯನಗರದಿಂದ ಸೌತ್ ಎಂಡ್ ಸರ್ಕಲ್ ಕಡೆ ಹೋಗುವ ಸಂದರ್ಭದಲ್ಲಿ ಒಂದು ಸಿಗ್ನಲ್ ಅಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ. ಒಬ್ಬ ಹುಡುಗ ಬಂದು ಕೇಳ್ತಾನೆ, ಸರ್ ನಾನು ನಿಮ್ಮ ಜಿಲ್ಲೆಯವನು, ಬಿಡುವಿದ್ದಾಗೆಲ್ಲ ನಿಮ್ಮ ಪತ್ರಿಕೆ ಓದ್ತೀನಿ ಅಂತ ಹೇಳ್ತಾನೆ. ಅವನ ಹೆಸರು ಕೊಟ್ರೇಶಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಅಣ್ಣ ನೀರು ಇನ್ನೊಂದು
ಇನ್ನೊಂದು ನಮ್ಮ ಆತ್ಮೀಯ ಬಸವರಾಜ ಮಹಾಮನಿಯವರು ಕಳೆದ 18 ವರ್ಷದಿಂದ ಹೀಗೆ ನೀರು ಕುಡಿಸ್ಕೊಂತ ಬಂದಾರೆ. ಥ್ಯಾಂಕ್ಸ್ ಅಣ್ಣ, ಒಳ್ಳೆ ವ್ಯಕ್ತಿ. ಚೊಲೋರಿಗೆ ನೀರು ಕುಡಿಸ, ನಮ್ಮಂತರಿಗೆಲ್ಲ. ಕಾರ್ಯಕ್ರಮದ ಮುಂದಿನದಾಗಿ ಇನ್ನೊಂದು ಧ್ವನಿ ನಿಮ್ಮೆಲ್ಲ ನೆಚ್ಚಿನ ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ನರೇಂದ್ರ ಮೋದಿಜಿಯವರ ಒಂದು ಧ್ವನಿ ಈಗ ನಿಮ್ಮೆದುರಿಗೆ. भारत के समाज और देश के निवासियों में भाई और बहनों, भारत कोई भूमि का टुकड़ा नहीं है, ये जीता जागता राष्ट्र पुरुष है. ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है. यहाँ के नदियां हमारे लिए पवित्र गंगा माता है. हम जिएंगे तो भारत के लिए, मरेंगे तो भारत के लिए. मरने के बाद भी गंगा जमुना बहती हस्तियों को कोई कान लगा कर सुनेगा तो एक ही आवाज आएगी, भारत माता की. बहुत बहुत ಧನ್ಯವಾದ. ಈಗ ನೋಡಿ, ಮೊಬೈಲ್ ತೆಗಿತೀರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ. ಒಂದೊಂದು ಮೊಬೈಲ್ ಹಿಂಗೆ ತೆಗೆದ್ರೆ 6 ತಿಂಗಳಿಗಿರೋ ಸಾಂಗ್ ಟ್ರೆಂಡ್ ಇನ್ನೊಂದು 6 ತಿಂಗಳಿಗಿರೋದಿಲ್ಲ. ಎಲ್ಲಿ ಆಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ಈಗ ನೋಡ್ರಿ, ಒಂದು ಸ್ವಲ್ಪ ರಿಯಾಕ್ಷನ್ ಇರಲಿ. 6 ತಿಂಗಳಿಂದ ಒಂದು ಸಾಂಗ್ ಬಂತು, ಎಲ್ಲರಿಗೂ ಗೊತ್ತಿತ್ತು, ಅದು ಎಲ್ಲರೂ ಹಾಡಿದ್ರು. ಆ ಹಾಡು ಒಂದು ಲೈನ್ ನೀವು ಹಾಡ್ರಿ, ಎಲ್ಲೆಲ್ಲಿ ಬರ್ತದೆ ಅಲ್ಲಿ ಹಾಡ್ರಿ. ನಾನು ನಂದಿನಿ ಪಿಜಿಲಿ ಇರ್ತೀನಿ, ಊಟ ಸೇರಲ್ಲ. ಈಗ ಜನ ಹೆಂಗಿದೆ ಅಂದ್ರೆ, ಯಾರು ಹಾಡ್ತಾರೋ ನೋಡ್ತಾರೆ, ಇವ್ರು ಹಾಡ್ತಾರೆ, ಅವ್ರು ಹಾಡಿದ್ರೆ ಇವ್ರು ಹಾಡ್ತಾರೆ, ಹಿಂಗಿದೆ ರೀ. ಎಲ್ಲ ಕಾಂಪಿಟೇಷನ್ ಇದೆ. ಇನ್ನೊಂದು 6 ತಿಂಗಳು ಹೋದ್ಮೇಲೆ ಇನ್ನೊಂದು ಸಾಂಗ್ ಬಂತು, ಅದು ಎಲ್ಲರೂ ಹಾಡಿದ್ರಿ. ಮನಸ್ಸಿನೊಳಗೆ ಖಾಲಿ ಖಾಲಿ, ಈ ಮನದೊಳಗೆ ಮಲ್ಲಿಗೆ ತರದೆ ಹೋದರು ನೀ ನನಗೆ, ಓನಲ್ಲ ಕರಿಮಣಿ ಮಾಲೀಕ. ಮತ್ತೆ ಯಾರು ನೋಡ್ರಿ. ಈಗ ಇನ್ನೊಂದು ಹುಡುಗ ಬಂದ, ಹುಡುಗರು ಮಕ್ಕಳು ಮಾತಾಡ್ಸೋ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಮಕ್ಕಳಿಗೆ ಮಾತಾಡಿಸಿದೆ, ಏನಾಗಿದೆ ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್, ಏನಾಗಿದೆ, ಅದನ್ನೇ ಒಂದು ಸಾಂಗ್ ಮಾಡಿದ್ದೀನಿ ಅಂದ. ಅವನೊಂದು ಸಾಂಗ್ನಾಗ ಹೇಳ್ದ ಏನಂತ, ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ನೀವು ಕೋರಸ್ ಕೊಡ್ರಿ. ಓ ರೈಟ್. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನೋಡ್ರಿ, ಇಷ್ಟು ಜನ ಇದ್ದೀರಿ. ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಕೇವಲ 60 ಜನ ಇತ್ತು. ಅವ್ರಿಗೊಂದು ಕೆಟ್ಟ ಅಭ್ಯಾಸ ಇತ್ತು. ಆ ಅಭ್ಯಾಸ ನಿಮ್ಗೆ ಇರಲಿಲ್ಲದ ಇಲ್ಲ, ಅದು ನನಗೆ ಭಾಳ ಸಂತೋಷ ಆಯಿತು ನಿಜವಲ್ಲ. ಅವ್ರಿಗೇನು ಕೆಟ್ಟ ಅಭ್ಯಾಸ ಇತ್ತಂದರೆ, ಈ ಹಾಡು ಹಾಡಬೇಕಾದ್ರೆ ಅವ್ರು ಚಪ್ಪಾಳಿ ತಟ್ಕೊಂಡು ಓ ಅಂತ ಕೋರಸ್ ಕೊಡ್ತಿದ್ರು. ಪಾಪ ನೀವೆಲ್ಲ ಶಾಂತ ರೀತಿ ಕೂತ್ಕೊಂಡು ಕೇಳ್ತಾ ಇದ್ರು. ಭಾಳ ಸಂತೋಷ. ಒಳ್ಳೆಯ ಅಭ್ಯಾಸಗಳನ್ನು ಅವ್ರು ಬೆಳೆಸ್ಕೋಬೇಕು. ಮನುಷ್ಯ ಚಪ್ಪಾಳಿ ತಟ್ಟೋದನ್ನ ಏನು ಲಾಭ? ಏನು ಲಾಭ ಇಲ್ಲ. ಕಲಾವಿದರಿಗೆ ಚಪ್ಪ ಅವ್ನು ನನಗೆ ರೊಕ್ಕ ಕೊಟ್ಟು ಕಳಿಸಿದ್ರೆ ನಾವು ಮಾತಾಡ್ತೀನಿ, ನೀವು ಬರಂಗೆ ಬಂದಿರಿ ಮಾತಾಡೋದು ನೋಡ್ತೀರಿ ಹೋಗ್ತೀರಿ. ಚಪ್ಪಾಳಿ ಇವು ಸುಮ್ಮನೆ ಇವ್ರು ಯಾಕೆ ಚಪ್ಪಾಳಿ ತಟ್ಟಬೇಕು? ಕೆಲವೊಬ್ರು ಪ್ರಶ್ನೆ ಮಾಡ್ತಿರ್ತಾರೆ ಸರ್, ಹಂಗೆ ಅಂತಿರಲ್ಲ. ಆದ್ರೆ ಈ ಜನ ಹಂಗಲ್ಲ, ಪಾಪ ಒಳ್ಳೆ ಜನ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ಎಷ್ಟು ಒಳ್ಳೆಯವ್ರು ನೋಡ್ರಿ. ನಾನು ಸಮಜ್ದಾರ ಅಂಕು ಇಶಾರ ಕಾಪಿ ಅಂತ ನಾನು ಯಾರಿಗೋ ಹೊಗಳಿದ್ರೆ ನೀವು ಅದ್ರ ತಿಳ್ಕೊಂಬಿಟ್ರಿ, ಈ ಮಗ ನಮಗೆ ಇದು ಮಾಡಿದ ಅಂತ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ನಿಮಗೆಲ್ಲ ಗೊತ್ತಿರಲಿ, ನನಗೆ ಕೆಲಸ ಇರಲಿಲ್ಲ. ಕೆಲಸ ಇಲ್ದಾಗ ಯಾಕೋ ತೆಗೆದುಬಿಡಿ ಸರ್, ಬೇಡ. ಕೆಲಸ ಇದ್ದಿದ್ದಿಲ್ಲ. ಅವಾಗ ನಾನು LIC ಏಜೆನ್ಸಿ ತೊಗೊಂಡಿದ್ದೆ. ಈ LIC ಏಜೆನ್ಸಿ ತೊಗೊಂಡು ಯಾರು ಕೇಳಿದ್ರು ಪಾಲಿಸಿನೇ ಮಾಡಲಿಲ್ಲ. ಒಬ್ಬರು ಅಧ್ಯಕ್ಷರಿದ್ರು, ಅವ್ರ ಮನೆಗೆ ಹೋದೆ. ಅವ್ರು ಕೇಳಿದೆ, ಅತ್ತಿಗೆ ಅಣ್ಣ ಅಧ್ಯಕ್ಷ ಆಗಿದ್ದಾನೆ, ಒಂದು LIC ಪಾಲಿಸಿ ಕೊಡಿ ಅಂದೆ. ಅವರು ಹೇಳಿದ್ರು, ತುಂಬಾ ದಿನಗಳಿಂದ ಕಾಡಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಪಾಪ ಕೊಟ್ಟು ಬಿಡಿ ಒಂದು LIC ಪಾಲಿಸಿನ ಅಂದ್ರು. 5 ತಿಂಗಳು ಆಯ್ತು, 5 ಲಕ್ಷ ಪಾಲಿಸಿ ಮಾಡಿಸ್ಬಿಟ್ರು. ಪಾಲಿಸಿ ಮಾಡಿ 5 ತಿಂಗಳಾಗಿತ್ತು. ಅವರು ತೀರ್ಕೊಂಡು ಹೋಗ್ಬಿಟ್ರು, ಯಜಮಾನ್ರು ತೀರ್ಕೊಂಡು ಹೋಗ್ಬಿಟ್ರು. ನನಗೆ ಬೇಜಾರಾಯ್ತು, ಏನಪ್ಪ ಇದು, ನಾನು ಪಾಲಿಸಿ ಮಾಡಿ 5 ತಿಂಗಳಿದೆ
ತಿರ್ಕೊಂಡ್ಬಿಟ್ರಲ್ಲ ಅಂತಂದು ಅವ್ರ LIC ಕಡೆಯಿಂದ ಅವ್ರಿಗೆಲ್ಲ ಪಾಲಿಸಿ ರೊಕ್ಕ ದುಡ್ಡು ಎಲ್ಲ ಬಂತು. ಬಂದ ಮೇಲೆ ಒಂದು ತಿಂಗಳು ಬಿಟ್ಟು ನನ್ನ ಫೋನ್ ಬಂತು ಅದೇ ನಂಬರ್ಲಿಂದ. ಯಾರು ನೋಡ್ತೀನಿ, ಎಮ್ಮ, ಅಣ್ಣ ಎಲ್ಲಿದ್ದೀರಿ? ಅಮ್ಮ ನಾ ಮನೆಯಲ್ಲಿದ್ದೀನಿ, ನೀವು ಮನೆಗೆ ಬೇಗ ಬನ್ನಿ ಅರ್ಜೆಂಟ್. ಮನೆಗೆ ಏನಾಯ್ತು ಏನು ಗೊತ್ತಾಗಿಲ್ಲ, ನನಗೆ ಹೆದರಿಕೆ ಆಗಿಬಿಡ್ತು. ಪಾಲಿಸಿ ಮಾಡಿದ್ರೆ 5 ತಿಂಗಳಲ್ಲಿ ಅವರು ಎಕ್ಸ್ಪೈರ್ ಆಗಿಬಿಟ್ರು, ಇದೇನು ಪರಿಸ್ಥಿತಿ ನಂದು ಅಂತ. ಮನೆ ಹತ್ರ ಹೋಗಿ ನೋಡ್ತೀನಿ, ಒಂದು 100ರಿಂದ 200 ಜನ ಹೆಣ್ಮಕ್ಳೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಹೆಣ್ಮಕ್ಳು ಒಳಗಡೆ ಕರೆದ್ಲು, ಏನಮ್ಮ ಇಲ್ಲಿ ಕೂತ್ಕೋ ಅಂದು. ಕೂತ್ಕೊಂಡೆ, ಹೆದರಿಬಿಟ್ಟೆ. ಆ ಹೆಮ್ಮ ಮೈಕ್ ತಗೊಂಡು ಮಾತಾಡಿದ್ದು, ಮಾತೆಯರೇ, ಮಹಿಳೆಯರೇ, ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿ ಇವತ್ತು ನಾವು ಅಣ್ಣನ ಬಿಸಿನೆಸ್ ಅನ್ನು ಇಂಪ್ರೂವ್ ಮಾಡಬೇಕಾಗಿದೆ ಅಂತ. ಏನಿದು ತಿಳಿತಾನೆ ಇಲ್ಲ. ಏನಕ್ಕಂದೆ ಅಣ್ಣನ ಕೈಗುಣ ಸಾಮಾನ್ಯ ಅಲ್ಲ. ನಮ್ದೇ ಉದಾಹರಣೆ ತಗೊಳ್ಳಿ. ನನ್ನ ಯಜಮಾನರದು LIC ಪಾಲಿಸಿ ಬೇಡ ಅಂದ್ರು 3 ವರ್ಷಗಳ ಕಾಲ ನನ್ನಿಂದ ಬಿದ್ದು ಪಾಲಿಸಿ ತಗೊಂಡು 5 ತಿಂಗಳಲ್ಲಿ ಅಣ್ಣ ರಿಸಲ್ಟ್ ಕೊಟ್ಟ. ಅಣ್ಣನ ಕೈಗುಣ ಚೆನ್ನಾಗಿದೆ, ಅದಕ್ಕೆ ನಾವೆಲ್ಲರೂ ಅಣ್ಣನ ಹತ್ರ ಪಾಲಿಸಿ ಮಾಡ್ಸೋಣ. ಏನ್ರಿದು ನಾನು ಅಣ್ಣನ ಇದು ಕೈಗುಣನ ಹೆಂಗಿದೆ? ಅಣ್ಣನ ಕೈಗುಣ ಚಲೋ ಇದೆ ಅಂತ ನನಗೆ ಕೆಲವೊಂದ್ ಕಡೆ ಹೆಂಗೆ ಯಾರ್ಯಾರು ಹೆಂಗೆ ಹೊಗಳ್ತಾರೆ ಗೊತ್ತೇ ಆಗೋದಲ್ರಿ. ಇನ್ನೊಂದ್ ಕಡೆ ಮನೆಗೆ ನಾವು ಮಾತಾಡ್ತಿರ್ತೀವಿ, ಮಾತುಗಳಲ್ಲಿ ಹಾಸ್ಯ. ಮನೆಗೆ ಹೆಣ್ಮಕ್ಳ ಹತ್ರ ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ, ಸೂಕ್ಷ್ಮ ಇರ್ಬೇಕು ಭಾಳ. ನಾನು ಅನುಭವ ಆಗಿದ್ದ ಘಟನೆ ಏನಾಯ್ತು, ಆ ಬಿಸಿ ಊಟ ಕೂತ್ಕೊಂಡಿದ್ದೆ, ಬಿಸಿ ಅನ್ನ ತಂದು ಹಾಕಿಲ್ಲ, ಸ್ವಲ್ಪ ತುಪ್ಪ ತಂದು ಹಾಕುವಂತೆ ಅಂದ ತಕ್ಷಣ ನಾವು ತುಪ್ಪ ಇಲ್ಲ ಅಂದ್ರು. 1 ವಾರದಿಂದ ತಂದಿದ್ದೀವಿ 1 KG ತುಪ್ಪ, ಆ ಗಿಂಡಿಯಲ್ಲಿದೆ ನೋಡು ತಗೊಂಬ. ಇಲ್ಲ ಅದರಲ್ಲೇ ಇಲ್ಲ ನೋಡಿದ್ದೀನಿ ಅಂದ್ರು. ಆ ಗಿಂಡಿಯಲ್ಲಿದೆ ತಗೊಂಬಾ ಅಂದೆ. ಎಲ್ಲಿದೆ ನೋಡ ತಗೊಂಡ್ಲು. ಬಂದು ಹಣಿ ಬಿಟ್ಟು ಬಿಡ್ತೀನಿ. ಇದೆಲ್ಲ ಗಂಟಾಗ್ಬಿಡ್ತು, ತುಪ್ಪ ಗಂಟಾಯ್ತು. ಇಮಿಡಿಯೇಟ್ ಆಗಿ ಹಂಗೆ ಒಂದು 5 ನಿಮಿಷ ಪ್ರಾಣೇಶ್ ಗುರುಗಳು ನಮ್ಮ ಮನೆಗೆ ಬಂದರು. ಬಂದ ತಕ್ಷಣ, ಸರ್ ಬರೀ ಕೂತ್ಕೊಳ್ಳಿ ಸರ್. ಯಾಕೋ ಏನಾಗಿದೆ ಹಣಿಗೆ ಅಂದರು. ಸರ್ ಇನ್ನು ಹೆಂಡತಿ ಗುಂಡು ಹೊಡೆದ್ರೆ ಹೆಂಗೆ ಹೇಳ್ಬೇಕು, ಬಾಗಲ ಬಡಿತೀವಿ ಸರ್ ಅಂದೆ. ಈಗ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ತೊಗೊಂಬರ್ತೀನಿ ಅಂದೆ. ಅವ್ರಂದ್ರೆ ಒಂದೇ ಮಾತು, ಬೇಡ ಆಸ್ಪತ್ರೆಗೆ ಯಾಕೆ ಹೋಗ್ತದೆ, ಒಂದು ಕೆಲಸ ಮಾಡು, ಒಂದು ಆಯುರ್ವೇದಿಕ್ ಮೆಡಿಸಿನ್ ಇದೆ ಅಂದೆ. ಹೆಂಗೆ, ಅರಿಶಿನ 2 ಚಮಚ ಅರಿಶಿನ ಕೈಯಲ್ಲಿ ಹಾಕೊಂಡು 2 ಚಮಚ ತುಪ್ಪ ಹಾಕೊಂಡು. ಕ್ಷಮಿಸ್ತೀವಿ ಗುರುಗಳೇ ಅಂದೆ. ಯಾಕಾದ್ರು ತುಪ್ಪ ಇದ್ದಿದ್ರೆ ಇದು ಗಂಟು ಆಗ್ತಿದ್ದಿಲ್ಲ ಅಂದೆ. ಹಂಗ ನಮ್ಮಲ್ಲಿ ಬಹಳಷ್ಟು ಹಾಸ್ಯ ಪ್ರಸಂಗಗಳಾಗ್ತಿರ್ತಾವ. ಮಾತೇರಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊತ್ತು ಕೂತ್ಕೊಂಡಿರ್ತಾವೆ, ಚಳಿ ಇದೆ. ಆದರೂ ಒಂದೇ ಕೊನೆಗೆ ಸನ್ನಿವೇಶ ಹೇಳಿ ಮಾತು ಮುಗಿಸ್ತೀನಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ನೋಡಿ ನಿಮ್ಮನೆ ಹೊಗಳ್ತೀನಿ ನಾನು. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ನನ್ನ ಜೀವನದಲ್ಲಿ SS ಬಡಾವಣೆಯವರು ಇಷ್ಟು ಪಬ್ಲಿಕ್ನಾಗ ಒಪ್ಕೊಂಡಿದ್ದು ಫಸ್ಟ್ ಟೈಮ್. ಅತ್ತಿಗೆವ್ರು ಹಂಗೆಲ್ಲ ಹೇಳ್ಬಾರ್ದ್ರಿ, ನಮ್ಗೆ ಗೊತ್ತು ಇದೇ ಮಾಡಿದಂತ. ಆದ್ರೂ ನೀವು ಈ ನಾಡಿಗೆ ಹುಲಿಯಂತ ಮಕ್ಕಳು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಿಯಂದಿರಿಗೆ ನಮಸ್ಕಾರ. ನೀವೇನೇ ಹೇಳ್ರಿ, ಈ ಕಾರ್ಯಕ್ರಮ ಮುಗಿತಲ್ಲ, ಇನ್ನೊಂದು ವಾರ ತನಕ ಇದೇ ಗುಂಗಲ್ಲಿ ಇರ್ತದೆ ನಿಮಗೆ. ಕಾರ್ಯಕ್ರಮ ಆಗಿದ್ದು, ನಗಿಸಿದ್ದು, ಅವ್ರು ಮಾತಾಡಿದ್ದು ಏನೇ ಆಗಲಿ, ಯಾವುದೇ ಒಂದು ಸಾಂಗ್ ಕೇಳ್ತೀವಲ್ಲ, 1 6 ಗಂಟೆ ಹಂಗೆ ತಲೆಯಲ್ಲಿ ಇರ್ತದೆ. ನನ್ನ ಗೆಳೆಯ ಪೊಲೀಸ್ ಅಪಾಯಿಂಟ್ಮೆಂಟ್ ಆಗಿತ್ತು. ಪೊಲೀಸ್ ಅಪಾಯಿಂಟ್ಮೆಂಟ್ ಆದ 30 ದಿವಸ ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಡ್ಯೂಟಿಗೆ ಹಾಕಿಬಿಟ್ರು. 30 ದಿವಸ ಎಲ್ಲಮ್ಮನ ಗುಡ್ಡದಲ್ಲಿ ಒಂದೇ ಸೌಂಡ್ ಕೇಳಿದ್ದವನು, ಎಲ್ಲಮ್ಮ ಕೇಳಿ 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 ಅವನಿಗೆ ಅದೇನು ಫಿಕ್ಸ್ ಆಗಿಬಿಟ್ಟಿದ್ದ. ನಾನು ಫೋನ್ ಮಾಡಿದೆ, ಹಲೋ ಹಲೋ ಹಲೋ. ನಾನು ಗಾಬರಿ ಬಿಟ್ಟೆ. ಏನಾಯ್ತು ಅಂದೆ. ಏನಾಯ್ತು ತಿಳಿವಲ್ತು ದೋಸ್ತ. ಹಲೋ ಹಲೋ, ಊರಿಗೆ ಬರ್ತಿಲ್ಲಲೇ ಅಂದೆ. ಬರ್ತೀನಿ ಇಲ್ಲೂ ತಿಳಿವಲ್ತು ಯಪ್ಪ, ಎಲ್ಲಮ್ಮ ನಿನ್ನ ಕುದೋ. ಹಲೋ ಇಟ್ಬಿಟ್ಟೆ ಬೇಡ ಅಂತ, ಏನೋ ಮಿಸ್ಟೇಕ್ ಆಗ್ಯಾನ. ಓಕೆ, ಎಲ್ಲರೂ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು TV-ಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದ್ರಿಂದ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಅಂತ ಹೇಳ್ತಾ, ಇಷ್ಟೊತ್ತು ಕೂತ್ಕೊಂಡು ನೀವೆಲ್ಲ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದ್ರಿ. ಒಂದೇ ಒಂದು ಮಾತು ಹೇಳ್ತೀನಿ, ಇಷ್ಟೊತ್ತಿನ ಗಂಡು ಮಕ್ಕಳು ಕೂತ್ಕೊಂಡಿದ್ರಿ. ನಿಜವಾಗಿ ಹೇಳ್ಬೇಕಂದ್ರೆ ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳು ಶ್ರೇಷ್ಠ.
ಇವರೆಲ್ಲ ಹಾಕೋರು ಸಿಟ್ಟಿಗೆ ಯಾಕೆ ನಾವಲ್ಲನ ಅಂತ. ನಾನು ಉದಾಹರಣೆ ಹೇಳ್ತೀನಿ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ, ಒಂದು ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಹೆಣ್ಮಕ್ಳ ಹಿಂದೆ. ನಾನು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ನನ್ನ ತಂಗಿ ಇದ್ದಾಳೆ. ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳಲ್ಲ, ಪ್ರೀತಿ ಮಾಡಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಾನು ಹಂಗಲ್ಲ. ನನ್ನ ಹೆಂಡತಿ ತಂಗಿ ಇದ್ದಾಳೆ. ಇಲ್ಲಿ ನಗಬಾರ್ದು ನೀವು, ನಕ್ರೆ ನನ್ನ ಕ್ಯಾರೆಕ್ಟರ್ ಹಾಳಾಗ್ತದೆ ದಯವಿಟ್ಟು. ಈ ಪೂರ ಕೇಳ್ರಿ. ನನ್ನ ಹೆಂಡತಿ ತಂಗಿದ್ದಾಳೆ, ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿ ಕೊಟ್ಟೆ ನಾನು. ಇಲ್ಲಿ ಚಪ್ಪಾಡಿ ತಟ್ಟರೆ ನನಗೂ ಕ್ಯಾರೆಕ್ಟರ್. ಇನ್ನೊಂದು ಎಕ್ಸಾಂಪಲ್, ಈ ಕಾರ್ಯಕ್ರಮ ಮುಗ್ತದೆ ರಾತ್ರಿ 10-11 ಗಂಟೆಗೆ ಆಗ್ತದೆ. 11 ಗಂಟೆ ಆದಮೇಲೆ ಒಬ್ಬ ಹುಡುಗ ಬಸ್ ಹತ್ತಾನೆ, ಸೀಟ್ ಇರಲ್ಲ. ಒಬ್ಬ ಹುಡುಗಿ ಪಕ್ಕಕ್ಕೆ ಒಂದು ಸೀಟ್ ಇರ್ತದೆ, ಒಬ್ಬ ಹೆಣ್ಮಗಳ ಪಕ್ಕ. ಅವನು ಪಾಪ ತುಂಬ ಟಯರ್ಡ್ ಆಗಿರ್ತಾನೆ. ನೋಡಿ, ಹೃದಯ ಶ್ರೀಮಂತಿಕೆಯಲ್ಲಿ ಎಷ್ಟು ಶ್ರೇಷ್ಠ ಗಂಡು ಮಕ್ಕಳು ಅಂತ ಹೇಳ್ತೀನಿ. ಅವನು ಕೂತ್ಕೊಂಡಿರ್ತಾನೆ, ಪಕ್ಕಕ್ಕೆ ಒಂದು ಹುಡುಗಿ ಇರ್ತಾನೆ. ಆ ಹುಡುಗಿ ಭುಜದ ಮೇಲೆ ತಲೆ ಇಟ್ಟು ಮಲಗಿ ಬಿಡ್ತಾನೆ. ಆ ಹುಡುಗಿ ಬಸ್ಸನ್ನ ನಿಲ್ಲಿಸಿ ಡ್ರೈವರ್ ಕಂಡಕ್ಟರ್ನ ಕರೆಸಿ ಆ ಹುಡುಗನ ಬಡಿಸಿಬಿಡ್ತಾಳೆ. ಹೃದಯ ಶ್ರೀಮಂತಿಕೆ ಇಲ್ಲ. ಆದರೆ ಇದನ್ನು ಉಲ್ಟಾ ಮಾಡ್ರಿ. ಆ ಹುಡುಗ ಕೂತ್ಕೊಂಡಿರ್ತಾನೆ, ಒಬ್ಬ ಹುಡುಗಿ ಬಂದು ಅವನ ಪಕ್ಕಕ್ಕೆ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿದ್ಲು ಅಂದ್ರೆ ಅವನು ಇಲ್ಲೇ ಹರಿಹರಕ್ಕೆ ಇಳಿಬೇಕು. ಅವನು ಇಳಿಯಲ್ಲ. ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ವಾಪಸ್ ಬೆಳಿಗ್ಗೆ ಬರ್ತಾನೆ. ಮಹಿಳೆಯರ ಮೇಲೆ ಇರ್ತಕ್ಕಂಥ ಪ್ರೀತಿ, ಗೌರವ, ಅಭಿಮಾನ ಅಂತ ಹೇಳ್ತಾ. ಯಾಕಂದ್ರೆ ಮನುಷ್ಯನಿಗೆ ಕಾಲುಗಳಿಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮನುಷ್ಯನಿಗೆ ಕಾಲುಗಳಿಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕಾಲ್ ಮಾಡೋಕ್ಕಾಗಲ್ಲ. ಮೊಬೈಲ್ಗೂ ಮನುಷ್ಯನಿಗೂ ಬಹಳ ಹತ್ತಿರದ ಸಂಬಂಧ. ಸಂಸಾರವೆಂಬ ಮೊಬೈಲ್ಗೆ ಹೆಂಡತಿಯ ಸಿಮ್ ಕಾರ್ಡು, ಗಂಡನೇ ಕರೆನ್ಸಿ, ಮಕ್ಕಳೇ ಕಾಲುಗಳು. ಗಂಡಾದರೆ ಇನ್ಕಮಿಂಗು, ಹೆಣ್ಣಾದರೆ ಔಟ್ ಗೋಯಿಂಗು, ಮಕ್ಕಳೇ ಬೇಡ ಅಂದ್ರೆ ಮಿಸ್ಡ್ ಕಾಲುಗಳು. ದೇಹ ಅನ್ನೋದು ಮೊಬೈಲ್ ಇದ್ದಂಗೆ, ದೇಹ ಎಂಬ ಮೊಬೈಲ್ಗೆ ಹೆಸರೇ ಸಿಮ್ ಕಾರ್ಡು, ಉಸಿರೇ ಕರೆನ್ಸಿ. ಸ್ವಿಚ್ ಆನ್ ಆದರೆ ಜನನ, ಸ್ವಿಚ್ ಆಫ್ ಆದರೆ ಮರಣ. ನೆಟ್ವರ್ಕ್ ಜೀವನ, ನಗುವೆ ರೀಚಾರ್ಜ್ ಬ್ಯಾಟ್ರಿ. ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯದ, ಮನಸ್ಸುಗಳಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ನಗುವಿನ ಮುಖಾಂತರ ಪ್ರಾರಂಭಿಸಿರ್ತಕ್ಕಂಥ SS ಬಡಾವಣೆಯ ಸ್ನೇಹಿತರ ಬಳಗಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರೂ ವಂದಿಸಿ, ತಹಸೀಲ್ದಾರ್ ಸಾಹೇಬರು ಕೂಡ ಮೊದಲನೇ ಪ್ರಾರಂಭ ಓಪನಿಂಗ್ ಬ್ಯಾಟ್ಸ್ಮನ್ ಅವ್ರ ಮೇಲೆ ತಗೊಂಡೆ, ಅದು ಕ್ಲಿಕ್ ಆಗಿಬಿಡ್ತು. ಹಿಂಗೆ ಓಪನಿಂಗ್ ಬ್ಯಾಟ್ಸ್ಮನ್ ಚಲೋ ಆಗ್ಬೇಕಂತ ಸರ್ ಒಳ್ಳೆ ಮನಸ್ಸು ಇಟ್ಟು ಇಷ್ಟೊತ್ತು ತಮ್ಮ ಸಮಯವನ್ನು ನಮಗೆ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕಾಗಿ ತುಂಬು ಹೃದಯದ ಅಭಿನಂದನೆಗಳು ಸರ್. ಧನ್ಯವಾದಗಳು. ಇಷ್ಟೊತ್ತು ದಯವಿಟ್ಟು
ತುಂಬಾ ಮುಂದೆ ಇದೀವಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸ್ವಲ್ಪ ಗಜಾಬಿಜಿ ಮಾಡಬೇಡಿ, ಆರಾಮಾಗಿ ಎಲ್ಲರೂ ಫೋಟೋ ತಗೊಳ್ಳಿ. ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ. ಎಸ್ ಎಸ್ ಹಾ, ದಯವಿಟ್ಟು ಅಲ್ಲಿಂದಾನೆ ಯಾರು ಗೆಸ್ಟ್ ಗಳನ್ನ ಡಿಸ್ಟರ್ಬ್ ಮಾಡಬಾರ್ದು, ಪ್ಲೀಸ್ ರಿಕ್ವೆಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ನಫೀಸ್ ಸೈನಿಂಗ್ ಆಫ್. ಗುಡ್ ನೈಟ್, ಗಾಡ್ ಬ್ಲೆಸ್ ಯು ಆಲ್, ಬಾಯ್. ಅಲ್ಲ, ದಯವಿಟ್ಟು ಯಾರು ಸೆಲ್ಫಿಗೆ ಫೋಟೋಕ್ಕೆ ನಿಲ್ಬೇಡ್ರಿ. ಈಗಾಗಲೇ 10 ಗಂಟೆ ಆಗಿದೆ. ದಾವಣಗೆರೆಯವರಿಗೆ ಕತ್ಲಾದಂತೆಲ್ಲ ಬೆಳಕಾಗ್ತದೆ. ನಾವು ಮತ್ತೆ ನಾಳೆ ಬೀದರ್ಗೆ ಹೋಗ್ಬೇಕು. ದಯವಿಟ್ಟು ಎಲ್ಲರಿಗೂ ಶುಭರಾತ್ರಿ. ಫೋಟೋ ಅನ್ಕೊಂತ ನಿಂತ್ಕೊಬಿಡ್ರಿ.